ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮೊಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ, ಥ್ಯಾಂಕ್ ಯು. ಆಪ್ಕಿ ಅದಾಲತ್ನಲ್ಲಿ ಇಂದಿನ ನಮ್ಮ ಅತಿಥಿ ಎಷ್ಟು ವಿಶೇಷವಾದವರು ಅಂದ್ರೆ ಇತ್ತೀಚೆಗೆ ಅವರು ಪ್ರತಿದಿನ ಹೆಡ್ಲೈನಲ್ಲಿ ಬರ್ತಾ ಇದ್ದಾರೆ. ಇವರು ಎಂಥ ಮಿನಿಸ್ಟರ್ ಅಂದ್ರೆ ಇತ್ತೀಚೆಗೆ ಅವರು ತುಂಬಾ ದೊಡ್ಡ ದೊಡ್ಡ ಜಡ್ಜ್ಗಳನ್ನ ಡೆಲ್ಲಿ ಭಾಷಣದಲ್ಲಿ ತಮಾಷೆ ಮಾಡ್ತಾ ಇರ್ತಾರೆ. ಮತ್ತೆ ಇವರು ತಮ್ಮ ಮಾತುಗಳಿಂದ ಬೇರೆ ವ್ಯಕ್ತಿಗಳಿಗೆ ತುಂಬಾನೇ ತೊಂದರೆ ಕೊಡ್ತಾ ಇರ್ತಾರೆ. ಪ್ಲೀಸ್ ವೆಲ್ಕಮ್ ಭಾರತೀಯ ಕಾನೂನು ಮಂತ್ರಿ ಕಿರಣ್ ರಿಜಿಜು. ಮತ್ತೆ ಇವತ್ತಿನ ಆಪ್ಕಿ ಅದಾಲತ್ನ ವಿಶೇಷ ಶೋನಲ್ಲಿ ನಮ್ಮ ಜಡ್ಜ್ ಆಗಿರೋರು ಟೈಮ್ಸ್ ಆಫ್ ಇಂಡಿಯಾದ ಎಡಿಟರ್ ದಿವಾಕರ್ ಅವರು. ಭಾರತೀಯ ಕಾನೂನು ಮಂತ್ರಿಯಾದ ರಿಜಿಜು ಅವರನ್ನ ನಾವು ಪ್ರಶ್ನೆ ಕೇಳೋದಕ್ಕೂ ಮೊದಲು ಇವತ್ತಿನ ಜಡ್ಜ್ ಆದ ದಿವಾಕರ್ ಅವರ ಅನುಮತಿ ಕೇಳ್ತಾ ಇದ್ದೇನೆ ಇವತ್ತಿನ ಮೊಕದ್ದಮೆಯನ್ನ ನಡೆಸೋದಕ್ಕೆ. ಕಾರ್ಯಾಚರಣೆ ಶುರು ಮಾಡಿ. ಕಿರಣ್ ರಿಜಿಜು ಅವರ ಮೇಲೆ ಮೊದಲ ಆರೋಪವನ್ನು ಹೊರಿಸೋದಕ್ಕೂ ಮೊದಲು ಮೊಕದ್ದಮೆ ಶುರು ಮಾಡೋ ಮೊದಲು ಒಂದು ಸಣ್ಣ ಕಿರುನೋಟ ಭಾರತೀಯ ಕಾನೂನು ಮಂತ್ರಿಯಾದ ರಿಜಿಜು ಅವರ ಪೊಲಿಟಿಕಲ್ ಕರಿಯರ್ ಮೇಲೆ. ಭಾರತದ ಲಾ ಮಿನಿಸ್ಟರ್ ಕಿರಣ್ ರಿಜಿಜು ಅವರು ಚರ್ಚೆಯಲ್ಲಿರುವುದು ಸುಪ್ರೀಂ ಕೋರ್ಟಿನ ವಿಚಾರದಲ್ಲಿ ಅವರ ಹೇಳಿಕೆಗಳನ್ನು ಕುರಿತು. ಕಿರಣ್ ರಿಜಿಜು ಅವರು ಎಂಥ ಹಳ್ಳಿಯಿಂದ ಬಂದಿದ್ದಾರೆಂದರೆ ಅಲ್ಲಿ ವಿದ್ಯುತ್ ಆಗಲಿ ರಸ್ತೆಗಳಾಗಲಿ ಇರಲಿಲ್ಲ. ಚೀನಾದ ಬಾರ್ಡರ್ ನಾಕು ಅನ್ನೋ ಹಳ್ಳಿಯಲ್ಲಿ ಇರ್ತಿದ್ದಂತ ಇವರು ಕಿರಣ್ ರಿಜಿಜು ಅವರು ಕಾಲೇಜಿನ ಸಮಯದಲ್ಲಿ ಅದ್ಭುತ ಅಥ್ಲೀಟ್ ಆಗಿದ್ದರು. ಇಂದಿಗೂ ಕೂಡ ಇವರ ಫಿಟ್ನೆಸ್ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಯಾಗುತ್ತದೆ. ಕಿರಣ್ ರಿಜಿಜು ಅವರು ಕೆಲವೊಮ್ಮೆ ಫುಟ್ಬಾಲ್ನ ಮೈದಾನದಲ್ಲಿ ಕಾಣಿಸಿಕೊಳ್ಳುತ್ತಾರೆ, ಕೆಲವೊಮ್ಮೆ ಬ್ಯಾಡ್ಮಿಂಟನ್ ಆಡುತ್ತಾ ಮತ್ತು ಕೆಲವೊಮ್ಮೆ ಈ ತರದ ಅದ್ಭುತಗಳನ್ನು ತೋರಿಸುತ್ತಾ. ಕಿರಣ್ ರಿಜಿಜು ಮೋದಿ ಅವರ ಸರ್ಕಾರದಲ್ಲಿ ಸ್ಪೋರ್ಟ್ಸ್ ಮಿನಿಸ್ಟರ್ ಆಗಿ ಸಿಕ್ಕಾಪಟ್ಟೆ ಹೆಸರು ಗಳಿಸಿದರು. My dream is to see India come back with that glory which we have lost. ಇಂದಿಗೂ ಪ್ಲೇಯರ್ಗಳು ಹೇಳುತ್ತಾರೆ ಕಿರಣ್ ರಿಜಿಜು ಅವರು ಆಟದ ಕಲ್ಚರ್ ಅನ್ನು ದೇಶದಲ್ಲಿ ಬದಲಾಯಿಸಿದ್ದಾರೆ ಎಂದು. ಅವರು ಇದ್ದ ಸಮಯದಲ್ಲಿ ನಮ್ಮ ಪ್ಲೇಯರ್ಗಳು ಸಾಕಷ್ಟು ಮೆಡಲ್ಗಳನ್ನು ಗಳಿಸಿದ್ದಾರೆ. ಕಿರಣ್ ರಿಜಿಜು 5 ವರ್ಷಗಳ ತನಕ ಸ್ಟೇಟ್ ಹೋಮ್ ಮಿನಿಸ್ಟರ್ ಕೂಡ ಆಗಿದ್ದರು. ಅವರು ಹೆಚ್ಚಾಗಿ ಕಷ್ಟದ ಜಾಗಗಳಲ್ಲಿ ಸೋಲ್ಜರ್ಗಳ ಜೊತೆ ಕಾಣಿಸಿಕೊಳ್ಳುತ್ತಿದ್ದರು. ಕೆಲವೊಂದು ಸಲ ಅವರು ಫೈಟರ್ ಜೆಟ್ ಓಡಿಸುವಾಗಲೂ ಕಾಣಿಸಿಕೊಂಡಿದ್ದಾರೆ. ಕಿರಣ್ ರಿಜಿಜು ಡಿಜಿಟಲ್ ಮೀಡಿಯಾದಲ್ಲೂ ಕೂಡ ಸಿಕ್ಕಾಪಟ್ಟೆ ಆಕ್ಟಿವ್ ಇದ್ದಾರೆ. ಇವರ ಒಂದು ಡ್ಯಾನ್ಸ್ನ ವಿಡಿಯೋ ತುಂಬಾ ವೈರಲ್ ಆಗಿತ್ತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಅದನ್ನ ಲೈಕ್ ಮಾಡಿದ್ರು. ಕಿರಣ್ ರಿಜಿಜು ಅವರು ನಾರ್ತ್ ಈಸ್ಟಿನ ಅಭಿವೃದ್ಧಿಗಾಗಿ ತುಂಬಾ ಕೆಲಸ ಮಾಡಿದ್ದಾರೆ. ಕಾನೂನು ಮಂತ್ರಿಯಾಗಿ ಕಿರಣ್ ರಿಜಿಜು ಅವರು ಎಷ್ಟೋ ಕ್ರಾಂತಿಕಾರಿ ಹೆಜ್ಜೆಗಳನ್ನು ತೆಗೆದುಕೊಂಡಿದ್ದಾರೆ. ಡೆಲ್ಲಿ ಯೂನಿವರ್ಸಿಟಿಯಿಂದ ಲಾ ಗ್ರಾಜ್ಯುಯೇಟ್ ಆಗಿರೋ ಕಿರಣ್ ರಿಜಿಜು ಅವರು ಆಪ್ಕಿ ಅದಾಲತ್ನಲ್ಲಿ ಅವರ ವಕಾಲತ್ತನ್ನು ತಾವೇ ವಹಿಸುತ್ತಿದ್ದಾರೆ. ಬನ್ನಿ ಹಾಗಿದ್ರೆ ಶುರು ಮಾಡೋಣ ಇವತ್ತಿನ ಮೊಕದ್ದಮೆಯನ್ನ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ಕಿರಣ್ ರಿಜಿಜು ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಲಾ ಮಿನಿಸ್ಟರ್ ಕಿರಣ್ ರಿಜಿಜು ಅವರ ಮೇಲಿರುವ ಆರೋಪವೆಂದರೆ ಇವರು ಜುಡಿಷಿಯರಿ ಮೇಲೆ ಕಂಟ್ರೋಲ್ ಅನ್ನು ಬಯಸುತ್ತಾರೆ ಎಂಬುದು. ಕಿರಣ್ ಅವರೇ, ಕಳೆದ ಕೆಲವು ದಿನಗಳಿಂದ ನಿಮ್ಮ ಮಾತುಗಳು ಇಡೀ ನ್ಯಾಯಾಂಗದಲ್ಲಿ ಬಿರುಗಾಳಿ ಎಬ್ಸಿದೆ. ಎಲ್ಲ ನ್ಯಾಯಾಧೀಶರು ಮತ್ತೆ ದೊಡ್ಡ ದೊಡ್ಡ ವಕೀಲರು ಇವರೆಲ್ಲ ಮಾತಾಡ್ತಾ ಇದ್ದಾರೆ. ಅಲ್ಲ, ಯಾರಿವರು? ಅವ್ರು ಹೇಳ್ತಾರೆ ಬುಲ್ಲಿನ್ ಚೈನಾ ಶಾಪ್. ಇದನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಅವರ ಅಂಗಡಿಗೊಂದು ಗೂಳಿ ನುಗ್ಗಿದೆ ಅಂತ. ಅದು ಹೇಗಂದ್ರೆ, ನನಗೆ ಯಾವುದು ಸಂವಿಧಾನದ ಅಧಿಕಾರ ಕೊಟ್ಟಿದ್ದಾರೆ, ಜವಾಬ್ದಾರಿ ಕೊಟ್ಟಿದ್ದಾರೆ, ಅದನ್ನ ನಿಭಾಯಿಸ್ತಾ ಇದ್ದೀನಿ. ಮತ್ತೆ ಸರ್ಕಾರ ಹಾಗೂ ಜುಡಿಷಿಯಲ್ ಮಧ್ಯೆ ಬ್ರಿಡ್ಜ್ ಆಗೋಂಥ ಕೆಲಸ ಲಾ ಮಿನಿಸ್ಟರ್ ಮಾಡ್ತಾರೆ. ನಾನಾಡೋ ಯಾವ ಮಾತುಗಳು ಕೂಡ ಸಂವಿಧಾನದ ವಿರುದ್ಧವಾಗಿರೋದಿಲ್ಲ.
ಆದ್ರೆ ಕೆಲವರು ಇದನ್ನ ತಪ್ಪಾದ ರೀತಿಯಲ್ಲಿ ಬಿಂಬಿಸ್ತಾರೆ ಮತ್ತೆ ತಪ್ಪಾದ ರೀತಿಯಲ್ಲಿ ಅದನ್ನ ನ್ಯೂಸಲ್ಲಿ ಕೂಡ ತೋರಿಸ್ತಾರೆ. ಆಗ ಕೆಲವರಿಗೆ ಮಾತಾಡೋಂತ ಅವಕಾಶ ಸಿಗುತ್ತೆ. ಆದ್ರೆ ನಾನು ನೋಡಿ ಅವರು ಮಾತಾಡೋಲ್ಲ. ಹೇಳ್ತಾರೆ ಅಂದ್ರೆ, ಮೊದಲು ಯಾವ ಲಾ ಮಿನಿಸ್ಟರ್ ಇದ್ರಲ್ಲ, ರಾಮ್ ಜೇಠ್ಮಲಾನಿ, ಅರುಣ್ ಜೇಟ್ಲಿ, ರವಿಶಂಕರ್ ಪ್ರಸಾದ್, ಕಪಿಲ್ ಸಿಬಲ್, ಅಶೋಕ್ ಸೇನ್, ನೋಡಿ ಇವರೆಲ್ಲ ಪ್ರಾಕ್ಟೀಸಿಂಗ್ ಮಾಡ್ತಾ ಇದ್ದಂತ ಲಾಯರ್. ನೀವು ಅಂಬೇಡ್ಕರ್ ಸರ್ನ ಮರ್ತಿದ್ದೀರಾ ಅನ್ಸುತ್ತೆ. ಹಾ, ಬಾಬಾ ಸಾಹೇಬ್ ಅಂಬೇಡ್ಕರ್. ನೋಡಿ, ಎಲ್ಲ ಕಾನೂನು ಮಂತ್ರಿಗಳಿಗೂ ಲಾಯರ್ಸ್ ಹೇಗ್ ಪ್ರಾಕ್ಟೀಸ್ ಮಾಡ್ತಾರೆ ಮತ್ತೆ ಸುಪ್ರೀಂ ಕೋರ್ಟ್ ಹೇಗ್ ಕೆಲಸ ಮಾಡುತ್ತೆ ಮತ್ತೆ ವಕೀಲರು ಏನ್ ಮಾಡ್ತಾರೆ ಅನ್ನೋದು ಗೊತ್ತಿದೆ. ಅವ್ರು ಹೇಳ್ತಾರೆ, ನಿಮ್ಗೆ ಏನೂ ಗೊತ್ತಿಲ್ಲ, ಈ ಮದುವೆ ಗಂಡಿಗೆ ಕುದುರೆ ಸವಾರಿನೇ ಬರಲ್ಲ ಅಂತ. ಯಾರು ಇಲ್ಲಿವರೆಗೂ ಈ ದೇಶದ ಲಾ ಮಿನಿಸ್ಟರ್ ಆಗಿದ್ದಾರೆ ಅವರು ಕಾನೂನಿನ ಚೌಕಟ್ಟಲ್ಲಿ ಅವರೆಲ್ಲರಿಗೂ ಅತ್ಯಂತ ಜ್ಞಾನ ಹಾಗೂ ಅನುಭವ ಇದೆ. ಕೆಲವ್ರಿಗಂತೂ ಇದರಿಂದ ತುಂಬಾ ಕಷ್ಟ ಆಗ್ತಿರ್ಬೋದು, ಯಾಕಂದ್ರೆ ಒಬ್ಬ ರಾಜಕೀಯಕ್ಕೆ ಹೊಸಬ, ಲಾ ಬಗ್ಗೆ ಅಷ್ಟೆಲ್ಲ ಗೊತ್ತಿಲ್ಲ. ಆದ್ರೆ ಅವರೀಗ ಲಾ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದನ್ನ ಎಲ್ರೂ ಹೇಳಲ್ಲ. ಜಡ್ಜಸಲ್ಲಿ ಕೂಡ 99% ಜನ ನನ್ನನ್ನೇ ಸಪೋರ್ಟ್ ಮಾಡ್ತಾರೆ, ಅದು ನನಗೆ ಗೊತ್ತಿದೆ. ಒಬ್ರು ಇಬ್ರು ಬೇರೆ ಮಾತಾಡ್ಬೋದು, ಆದ್ರೆ ಕೆಲವು ವಕೀಲರಿದ್ದಾರೆ, ಅವ್ರ ಹತ್ರ ಬೇರೆ ಐಡಿಯಾಲಜೀಸ್ ಇದೆ, ಅವರು ಬೇರೆ ಪಾರ್ಟಿಯಿಂದ ಬಂದಿದ್ದಾರೆ, ಅವರು ಪಕ್ಷದ ಜೊತೆ ಇದ್ದಾರೆ, ಅವ್ರು ದೊಡ್ಡ ವಕೀಲರಿದ್ದಾರೆ. ಅವ್ರಿಗಿದ್ರಿಂದ ತುಂಬಾ ಕಷ್ಟ ಆಗ್ತಿದೆ. ನಾನು ಲಾ ಮಿನಿಸ್ಟರ್ ಆಗಿದ್ದೀನಿ ಅಂತ. ಒಂದು ಹಳ್ಳಿಯಿಂದ ಬಂದಿದ್ದಾರೆ. ಎಂತ ಹಳ್ಳಿ ಅಂದ್ರೆ ಅಲ್ಲಿ ನೀರು ಇಲ್ಲ, ವಿದ್ಯುತ್ತೂ ಇಲ್ಲ. ಒಂದು ಟ್ರೈಬಲ್ ಏರಿಯಾಯಿಂದ ಬಂದು ಈಗ ಕಾನೂನು ಏನು ಅಂತ ನಮ್ಗೆ ಹೇಳ್ಕೊಡ್ತಾರ? ಆ ಮಾತ್ ನಿಜಾನೇ ಅನ್ಕೊಳ್ಳಿ. ತುಂಬಾ ಚಿಕ್ಕ ಹಳ್ಳಿಯಿಂದ, ಅಲ್ಲಿ ಏನೂ ಇರ್ಲಿಲ್ಲ. ಮೋದಿಜಿಯವರು ಪ್ರಧಾನಮಂತ್ರಿ ಆಗೋದಕ್ಕಿಂತ ಮುಂಚೆ ನಮ್ಮಲ್ಲಿ ಹೆಚ್ಚು ಕಡಿಮೆ 80% ಅಷ್ಟು ರಸ್ತೆನೂ ಇರ್ಲಿಲ್ಲ, ಕುಡಿಯೋಕ್ ನೀರ್ ಕೂಡ ಇರ್ಲಿಲ್ಲ, ಸಾರಿಗೆ ವ್ಯವಸ್ಥೆ ಇರ್ಲಿಲ್ಲ, ಕುಡಿಯೋಕ್ ನೀರ್ ಕೂಡ ಇರ್ಲಿಲ್ಲ. ಅಲ್ಲಿಂದ ನಾನ್ ಬಂದಿದ್ದೀನಿ. ಅದಕ್ಕೆ ಅವ್ರಿಗೆಲ್ಲ ಅನ್ಸುತ್ತೆ ನಾನೇನ್ ಹೇಳ್ತೀನಿ ಅದು ಅವ್ರ ಗಂಟ್ಲೊಳಗೆ ಇಳಿತಾ ಇಲ್ಲ. ಅವರೆಲ್ಲ ಅನ್ಕೋತಾರೆ ಅವರು ಎಷ್ಟೋ ವರ್ಷಗಳಿಂದ, 50-60 ವರ್ಷಗಳಿಂದ ಕಾನೂನಿನ ಶಿಕ್ಷಣವನ್ನು ಪಡೀತಾ ಅವರು ದೇಶದ ಅದಾಲತಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬ ಹೊಸಬ ಎಲ್ಲಿಂದನೋ ಬಂದು ಸರ್ಕಾರದ ಪರವಾಗಿ ಮಾತಾಡ್ತಾನೆ ಅಂದ್ರೆ ಅದು ಅವರ ಯೋಚನೆಯಲ್ಲಿರುವಂತ ತಪ್ಪು ಅಂತ ನಾನು ಅನ್ಕೋತೀನಿ. ಅದಕ್ಕೆ ಕೆಲವರು ಹೇಳ್ತಾರೆ, ಸಂಸದದಲ್ಲಿ ಸೀನಿಯರ್ ಎಂಪಿಸ್ ಮತ್ತೆ ಕಾಂಗ್ರೆಸ್ನ ಮಂತ್ರಿಗಳು ತುಂಬಾನೇ ಹೇಳಿದ್ದಾರೆ ಹೊಸ ಲಾ ಮಿನಿಸ್ಟರ್ಗೆ ಏನೂ ಗೊತ್ತಿಲ್ಲ ಅಂತ. ಅದ್ ಸರಿ, ನಾನು ಹೊಸಬಾನೆ, ಹೊಸ ಹೊಸ ಮಾತನ್ನು ಕೇಳೋ ಅವಕಾಶ ಸಿಗುತ್ತೆ. ಆದ್ರೆ ದೇಶದ ಇತಿಹಾಸದಲ್ಲಿ ಈ ಹಿಂದೆ ಯಾವುದೇ ಕಾನೂನು ಮಿನಿಸ್ಟರ್ ಆಗಿರ್ಲಿ ಅಥವಾ ಲಾ ಮಿನಿಸ್ಟರ್ ಆಗಿರ್ಲಿ ಜುಡಿಷಿಯರಿ ಮೇಲೆ ಇಂಥ ಒಂದು ದಾಳಿಯನ್ನ ಮಾಡಿರ್ಲಿಲ್ಲ. ಯಾವ ಮಾತನ್ನ ನಾನೀಗ ಇಲ್ಲಿ ಹೇಳಬೇಕೋ ಅದನ್ನ ನಾನು ಸರಿಯಾದ ರೀತಿಯಲ್ಲಿ ಹೇಳಿದ್ರೆ ಅದನ್ನ ಅಟ್ಯಾಕ್ ಅಂತ ಭಾವಿಸಬಾರ್ದು. ಮತ್ತೆ ಜುಡಿಷಿಯರಿಗೆ ನಾವೆಲ್ಲರೂ ಮಾನ್ಯತೆ ಕೊಡ್ತೀವಿ. ಮತ್ತು ಭಾರತದ ಲೋಕತಂತ್ರ ಚೆನ್ನಾಗಿ ನಡೀತಾ ಇದೆ ಅಂದ್ರೆ ಅದಕ್ಕೆ ದೊಡ್ಡ ಕಾರಣ ಏನು ಅಂದ್ರೆ ಭಾರತದಲ್ಲಿ ಈ ನ್ಯಾಯದ ವ್ಯವಸ್ಥೆ ಏನಿದೆ, ಈ ಜುಡಿಷರಿ ಸ್ಟ್ರಕ್ಚರ್ ಏನಿದೆ, ಅದು ಚೆನ್ನಾಗಿದೆ, ರೋಬೋಸ್ಟ್ ಇದೆ. ಅದಕ್ಕೆ ನಾವು ಹೇಳ್ತೀವಿ ಜುಡಿಷರಿಲಿ ಏನ್ ಕೆಲಸ ನಡೀತಾ ಇದೆ ಅದನ್ನ ನಾವು ಡಿಸ್ಟರ್ಬ್ ಮಾಡಲ್ಲ. ಮತ್ತೆ ಜುಡಿಷರಿ ಕೂಡ ಎಕ್ಸಿಕ್ಯೂಟಿವ್, ಲೆಜಿಸ್ಲೇಟರ್ನ ಕೆಲಸವನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಹೋಗಲ್ಲ. ಮಧ್ಯದಲ್ಲಿ ಏನ್ ಲಕ್ಷ್ಮಣ್ ರೇಖೆನ ಹಾಕಿದೀವಿ ಸಂವಿಧಾನದಿಂದ, ಅದು ನಮ್ಗೆಲ್ಲ ಪ್ರಾಪ್ತವಾಗಿದೆ. ಅದನ್ನ ಯಾರು ಡಿಸ್ಟರ್ಬ್ ಮಾಡ್ಲಿಲ್ಲ ಅಂದ್ರೆ ಅದು ನಮ್ ದೇಶಕ್ಕೆ ಒಳ್ಳೇದು. ನೀವು ಲಕ್ಷ್ಮಣ್ ರೇಖೆನ ಸ್ವಲ್ಪ ಜಾಸ್ತಿನೇ ಎಳೆದ್ಬಿಟ್ಟಿದ್ದೀರಾ. ನೋಡಿ, ನನ್ನ ಹತ್ರ ಕಳೆದ 7-8 ದಿನಗಳ ನ್ಯೂಸ್ ಪೇಪರ್ಸ್ ಇದೆ, ಬೇರೆ ಬೇರೆ ಕ್ಷೇತ್ರಗಳ ನ್ಯೂಸ್ ಪೇಪರ್ಸ್ ಇದೆ. ಇದರ ಹೆಡ್ಲೈನ್ಸ್ ಏನು ಅಂತಂದ್ರೆ, ಸುಪ್ರೀಂ ಕೋರ್ಟ್ ಸಂವಿಧಾನವನ್ನ ಹೈಜಾಕ್ ಮಾಡಿಬಿಟ್ಟಿದೆ, ಕಿರಣ್ ರಿಜಿಜು. ಕೆಲವರು ತಮ್ಮನ್ನ ತಾವು ಸಂವಿಧಾನಕ್ಕಿಂತ ಉತ್ತಮರು ಅನ್ಕೊಂಡಿದ್ದಾರೆ. ಕಿರಣ್ ರಿಜಿಜು ಅವರು ಜಡ್ಜ್ಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಕಿರಣ್ ರಿಜಿಜು ಹೇಳ್ತಾರೆ ಜಡ್ಜ್ಗಳು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ. ರಿಜಿಜು ಹೇಳಿದ್ದಾರೆ ಐಬಿ ಮತ್ತೆ ರಾನ ರಿಪೋರ್ಟ್ನ ಸಾರ್ವಜನಿಕ ಮಾಡೋದು ಗಂಭೀರವಾದ ವಿಚಾರ ಅಂತ. ಕಿರಣ್ ರಿಜಿಜು ಹೇಳ್ತಾರೆ ಸುಪ್ರೀಂ ಕೋರ್ಟ್ ರಾಂಗ್ ಅಂತ. ನಾನು ಇದನ್ನ ಓದ್ತಾ ಹೋದ್ರೆ ಸಂಜೆ ಆಗ್ಬಿಡುತ್ತೆ, ಅಷ್ಟೊಂದು ಹೆಡ್ಲೈನ್ಸ್ ಇದೆ. ಮತ್ತೆ ನೀವು ದಾಳಿ ಮಾಡಲ್ಲ ಅಂತೀರಾ? ನೋಡಿ ರಜತ್ ಅವರೇ, ಮೋದಿಜಿಯವರ ನೇತೃತ್ವದಲ್ಲಿ ಸರ್ಕಾರ 8.5 ವರ್ಷ ದಾಟಿದೆ. ಈ 8.5 ವರ್ಷದಲ್ಲಿ ಒಂದೇ ಒಂದು ಉದಾಹರಣೆ ಕೂಡ ನಿಮಗೆ ಸಿಗೋದಿಲ್ಲ ಅದು ನಮ್ಮ ಸರ್ಕಾರ ಈ ಜುಡಿಷರಿಯ ಅಧಿಕಾರವನ್ನ ಕಡಿಮೆ ಮಾಡೋದಕ್ಕೋ ಅಥವಾ ಜುಡಿಷರಿನ ಕೆಳಮಟ್ಟದಲ್ಲಿ ತೋರಿಸುವಂತ ಯಾವ ಕೆಲಸನೂ ನಾವು ಮಾಡಿಲ್ಲ. ನಾನು ಯಾವ ಮಾತುಗಳನ್ನ ಆಡಿದ್ದೀನೋ ಅದನ್ನ ರಿಯಾಕ್ಷನ್ ಆಗಿ ಆಡಿದ್ದೀನಿ. ನಾನು ಖುದ್ದಾಗಿ ನಾನೇ ಸುಮ್ಮನೆ ಏನು ಹೇಳಬೇಕು ಅಂತ ಯಾವುದನ್ನೂ ಹೇಳಿಲ್ಲ. ಕೆಲವು ವಿಷಯಗಳು ಹೇಗೆ ಸುಪ್ರೀಂ ಕೋರ್ಟಲ್ಲಿ ಹೇಳಿದ್ರು, ಅದು ಸರ್ಕಾರ ಫೈಲ್ನ ಇಟ್ಕೊಂಡು ಸುಮ್ಮನೆ ಕೂತಿದೆ. ಆಗ ನನಗೆ ಉತ್ತರ ಕೊಡೋದು ತುಂಬಾ ಮುಖ್ಯ ಆಗತ್ತೆ ಈ ರಾಜಕೀಯದಲ್ಲಿ. ಅದು ನಾವು ಫೈಲ್ ಇಟ್ಕೊಂಡು ಸುಮ್ಮನೆ ಹಾಗೆ ಕೂತಿಲ್ಲ, ಬದಲಾಗಿ ನಮ್ಮ ಕಂಟ್ರೋಲ್ ಏನಿದೆಯೋ ಆ ಕೆಲಸನ ನಾವು ಮಾಡ್ತಾ ಇದ್ದೀವಿ.
ಸೊ ಕೋರ್ಟ್ ಕೂಡ ಯೋಚನೆ ಮಾಡಬೇಕು, ನಾವು ಕೂಡ ಯೋಚನೆ ಮಾಡಬೇಕು. ಈ ಥರ ಮಾತುಗಳನ್ನ ಆಡಬಾರ್ದು. ಯಾಕಂದ್ರೆ ಯಾವುದೋ ಒಂದು ತಪ್ಪಾದ ಮಾಹಿತಿ ಜನಗಳಿಗೆ ತಲುಪಬಾರ್ದು. ಇದಕ್ಕೂ ಮುಂಚೆ ಅದನ್ನ ಜನ ತಪ್ಪಾಗಿ ಯಾವುದೇ ತಿಳ್ಕೊಬೋದು. ಲಾ ಮಿನಿಸ್ಟರ್ ಸುಪ್ರೀಂ ಕೋರ್ಟ್ಗೆ ಉತ್ತರ ಕೊಡ್ತಾ ಇರ್ಲಿಲ್ಲ. ಆದ್ರೆ ನೀವೊಬ್ರೇ ಹೀಗ್ ಮಾಡಿದ್ದು. ಇಲ್ಲ, ಮುಂಚೆ ಕೂಡ ಉತ್ತರ ಕೊಡ್ತಾ ಇದ್ರು. ಪಾರ್ಲಿಮೆಂಟ್ ಚರ್ಚೆಲ್ ಕೂಡ ಭಾಗಿಯಾಗ್ತಾ ಇದ್ರು. ನಾನ್ ಸ್ವತಃ ಪಾರ್ಲಿಮೆಂಟಲ್ಲಿ ಹೇಳ್ತೀನಿ, ಯಾವಾಗ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಸಂಸತ್ತಿನ ಸ್ಪೀಕರ್ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ನ್ಯಾಯಾಂಗದ ಬಗ್ಗೆ ಚರ್ಚಿಸಿದಾಗ ನಾನ್ ಸಂಸತ್ತಿನಲ್ಲಿ ಹೇಳ್ತೀನಿ, ನ್ಯಾಯಾಂಗಕ್ಕೆ ಧಕ್ಕೆ ತರುವಂತ ಭಾಷೆನ ಬಳಸಬೇಡಿ ಅಂತ. ನಾನು ತುಂಬಾ ಸರಿ ಹೇಳಿದ್ದೀನಿ. ಆದ್ರೆ ಕೆಲವು ವಿಷಯಗಳು ಅದು ಕೋರ್ಟ್ನ ಪರವಾಗಿ ಅಥವಾ ಕೋರ್ಟ್ನ ನ್ಯಾಯಾಧೀಶರ ಪರವಾಗಿ ಅಥವಾ ಯಾವ್ದಾದ್ರೂ ಪಬ್ಲಿಕ್ ಪ್ಲಾಟ್ಫಾರ್ಮ್ನಲ್ಲಿ ಹೇಳ್ಕೊಂಡಾಗ ಅದು ಸರ್ಕಾರಕ್ಕೆ ಅನುಕೂಲಕರವಾಗಿಲ್ಲ ಅಂತ ಗೊತ್ತಾದಾಗ ನಾನದನ್ನ ತುಂಬಾ ಸರಳವಾದ ರೀತಿಯಲ್ಲಿ ಅದಕ್ಕೆ ಉತ್ತರ ಕೊಡ್ತೀನಿ ಅಥವಾ ಸ್ಪಷ್ಟಪಡಿಸ್ತೀನಿ. ಅದೀಗ ನ್ಯೂಸ್ ಪೇಪರ್ ಎಲ್ಲ ಬಂದ್ಬಿಟ್ಟಿದೆ, ಆದ್ರೆ ನನ್ನ ಉದ್ದೇಶ ಅದಾಗಿರ್ಲಿಲ್ಲ. ನಾನೀಗ ನಿಮ್ಗೆ ಸರಳವಾದ ರೀತಿಯಲ್ಲಿ ಒಂದೆರಡು ಎಕ್ಸಾಂಪಲ್ಗಳನ್ನ ಕೊಡ್ತೀನಿ. ಸುಪ್ರೀಂ ಕೋರ್ಟ್ನ ಕೊಲಿಜಿಯಂ ಸೌರವ್ ಕೃಪಾಲ್ ಅವರನ್ನ ನ್ಯಾಯಾಧೀಶರನ್ನಾಗಿ ಮಾಡೋದಕ್ಕೆ ಶಿಫಾರಸ್ ಮಾಡಿದೆ. ನೀವು ಅವರಿಂದ ಐಬಿ ಮತ್ತೆ ರಾ ಅವರನ್ನ ಬಿಟ್ರಿ. ಜಡ್ಜಸ್ನ ನೇಮಕ ಮಾಡುವಂಥ ಪ್ರಕ್ರಿಯೆ ಏನಿದೆ ಅದು ತುಂಬಾನೇ ಸೂಕ್ಷ್ಮವಾದಂಥ ವಿಷಯ. ನಾವು ಕೆಲವು ವಿಷಯಗಳನ್ನ ಈ ಸಾರ್ವಜನಿಕ ವೇದಿಕೆಯಲ್ಲಿ ಚರ್ಚೆ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ನಾನು ಆ ಪ್ರಕ್ರಿಯೆ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಆದ್ರೆ ಸರ್ಕಾರ ಯಾವ ನಿರ್ಧಾರನ ತಗೊಂಡ್ರು ಅಥವಾ ಯಾವ ಕ್ರಮಗಳನ್ನ ತಗೊಂಡ್ರು ಅವನ್ನ ಯೋಚನೆ ಮಾಡಿದ ನಂತರನೇ ಮತ್ತು ಪಾಲಿಸಿಯ ಅಡಿಯಲ್ಲೇ ಕೆಲಸ ಮಾಡೋದು. ಹಾಗಾಗಿ ಅದು ಕೇವಲ ನಮ್ಮ ಕಡೆಯಿಂದ ಅಥವಾ ನ್ಯಾಯಾಂಗದ ಕಡೆಯಿಂದ ಅಲ್ಲ. ಇಂಥ ವಿಷಯಗಳನ್ನ ಸಾರ್ವಜನಿಕ ಡೊಮೈನಲ್ಲಿ ಹಾಕಬಾರ್ದು. ಆದ್ರೆ ಅವ್ರು ಇದನ್ನ ಪಬ್ಲಿಕ್ ಡೊಮೈನಲ್ಲೇ ತಂದ್ಬಿಟ್ರಲ್ಲ. ನೋಡಿ, ಅವ್ರು ಹೇಳ್ತಾರೆ ಸೌರಭ್ ಕೃಪಾಲ್ ಅವರನ್ನ ಯಾಕೆ ಜಡ್ಜ್ ಮಾಡಲಿಲ್ಲ ಅಂತಂದ್ರೆ, ನೋಡಿ ಅವರು ಸೇಮ್ ಸೆಕ್ಸ್ನ ಸಪೋರ್ಟರ್ ಆಗಿದ್ದಾರೆ. ಮತ್ತೆ ಇನ್ನೂ ಒಂದು ಹೇಳ್ತಾರೆ, ಅವರ ಬಾಯ್ ಫ್ರೆಂಡ್ ಏನಿದ್ದಾರೆ, ಅವರ ಸಂಗಾತಿ ಏನಿದ್ದಾರೆ, ಪಾರ್ಟ್ನರ್ ಏನಿದ್ದಾರೆ, ಅವರು ಸ್ವಿಸ್ ಸಿಟಿಸನ್. ಅದಕ್ಕೆ ಅವರನ್ನ ಜಡ್ಜ್ ಮಾಡಕ್ಕಾಗಲ್ಲ. ಈ ಎಲ್ಲ ವಿಷಯಗಳು ಸುಪ್ರೀಂ ಕೋರ್ಟ್ನ ಕೊಲೆಜಿಯನ್ನ ಸಾರ್ವಜನಿಕ ಡೊಮೈನಲ್ಲಿ ತಂದಿದ್ದಾರೆ. ಇದ್ರ ಬಗ್ಗೆ ನನ್ನ ಕಡೆಯಿಂದ ನಾನು ಯಾವುದೇ ಪ್ರತಿಕ್ರಿಯೆ ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಯಾಕಂದ್ರೆ ನಾನು ಹೇಳಬೇಕಾದಾಗ ಈ ಫೋರಂನಲ್ಲಿ ಆಸ್ ಎ ಲಾ ಮಿನಿಸ್ಟರ್ ಹಾಗೂ ನಮ್ಮ ಮೇಲೆ ನಮ್ಮ ನಾಯಕರು ಗೌರವಾನ್ವಿತ ಪ್ರಧಾನಮಂತ್ರಿಯವರು ಕೂತಿದ್ದಾರೆ. ಅವರ ಯೋಚನೆ ಮತ್ತು ಅವರ ಮಾರ್ಗದರ್ಶನದಂತೆ ನಾವು ಕೆಲಸ ಮಾಡ್ತೀವಿ. ಮತ್ತು ಕೆಲವು ವಿಷಯಗಳಿದೆ, ಅದನ್ನು ನಾನು ನಿಮ್ಮ ನ್ಯಾಯಾಲಯಕ್ಕೆ ಬಂದು ನನಗೆ ಖುಷಿ ಆಗ್ತಿದೆ. ಆದರೆ ಕೆಲವು ವಿಷಯಗಳನ್ನ ನಾನು ಹೇಳೋದಕ್ಕಾಗಲ್ಲ. ಆದ್ರೆ ನೀವೇ ಹೇಳಿದ್ರಲ್ಲ, ಜಡ್ಜಸ್ಗಳು ಐಬಿ ಮತ್ತೆ ರಾ ರಿಪೋರ್ಟ್ನ ಪಬ್ಲಿಕ್ ಮಾಡಬಾರ್ದು ಅಂತ. ಮತ್ತೆ ಅವ್ರು ಹೇಳ್ತಾರೆ ಇದರಲ್ಲಿ ಟ್ರಾನ್ಸ್ಪರೆನ್ಸಿ ಇದೆ, ಏನ್ ಸಮಸ್ಯೆ ಅಂತ. ಟ್ರಾನ್ಸ್ಪರೆನ್ಸಿದ ಪ್ರಮಾಣ ಬೇರೆ ಬೇರೆ ಇರುತ್ತೆ. ಈಗ ದೇಶದ ಒಳ್ಳೆದಕ್ಕಾಗಿರುವಂಥ ಕೆಲವು ವಿಷಯಗಳನ್ನ ಒಂದ್ ವೇಳೆ ಸಾರ್ವಜನಿಕರ ಮುಂದೆ ಹೇಳಬಾರ್ದು ಅಂತಿದ್ರೆ ಅದು ಹೇಳದೇ ಇರೋದೇ ಉತ್ತಮ. ಮತ್ತು ಜನರ ಹಿತಾಸಕ್ತಿಗೋಸ್ಕರ ಯಾವುದನ್ನು ತಿಳಿಸ್ಬೇಕೋ ಅದನ್ನ ನಾವು ಮುಚ್ಚಿಡಬಾರ್ದು. ಅದೆಲ್ಲ ತುಂಬಾ ಕ್ಲಿಯರ್ ಆಗಿದೆ, ಯಾವುದನ್ನು ಹೇಳಬೇಕು ಯಾವುದನ್ನ ಹೇಳಬಾರ್ದು ಅನ್ನೋದು. ನೋಡಿ, ಇವತ್ತು ಆಪ್ಕೆ ಅದಾಲತ್ನಲ್ಲಿ ಸಾರ್ವಜನಿಕರಿದ್ದಾರೆ, ಅವಕಾಶ ಕೂಡ ಇದೆ, ಸಮಯನೂ ಇದೆ, ಹೇಳ್ಬಿಡಿ. ಇಲ್ಲ, ಇವತ್ತು ಇಲ್ಲಿ ಯಾರೆಲ್ಲ ನಿಮ್ಮ ನ್ಯಾಯಾಲಯಕ್ಕೆ ಬಂದಿದ್ದಾರೆ, ನಾನು ಈ ಮಾತನ್ನ ಖಂಡಿತವಾಗ್ಲೂ ಹೇಳ್ಬೋದು, ತುಂಬಾ ಕ್ಲಿಯರ್ ಆಗಿ ನಾನು ಹೇಳ್ಬೋದು. ಅವರೇ ನನಗೆ ಹೇಳ್ತಾರೆ ದೇಶದ ಹಿತಕ್ಕೋಸ್ಕರ ಕೆಲವು ವಿಷಯಗಳನ್ನ ಹೇಳಬಾರ್ದು ಅಂದ್ರೆ ಅದನ್ನ ನೀವಿಲ್ಲಿ ಹೇಳಬೇಡಿ ಅಂತ. ಅವರೇ ಹೇಳ್ತಾರೆ ಹೇಳಬೇಡಿ ಅಂತ. ಆದ್ರೆ ಜಡ್ಜಸ್ಗೆ ಅನ್ನಿಸ್ತಾ ಇದೆ ಈ ಸರ್ಕಾರ ಸುಪ್ರೀಂ ಕೋರ್ಟ್ನ ಜಡ್ಜಸ್ ಅನ್ನ ಅಪಾಯಿಂಟ್ ಮಾಡೋದಕ್ಕೆ ಮಧ್ಯಪ್ರವೇಶ ಮಾಡ್ತಾ ಇದೆ, ಮತ್ತೆ ತಮಗೆ ಇಷ್ಟವಾದವ್ರನ್ನ ಅಪಾಯಿಂಟ್ ಮಾಡ್ತಾ ಇದ್ದಾರೆ ಅಂತ. ನೋಡಿ, ಸಂವಿಧಾನದಲ್ಲಿ ಸ್ಪಷ್ಟವಾಗಿದೆ 1993 ನ್ಯಾಯಾಧೀಶರ ನೇಮಕವನ್ನ ಸರ್ಕಾರನೇ ಮಾಡ್ತಾ ಇತ್ತು ಅನ್ನೋದು. ಮತ್ತು ಸಂವಿಧಾನದಲ್ಲಿ ಕೂಡ ಇದನ್ನೇ ಬರೆಯಲಾಗಿದೆ. ಮತ್ ನಾನು ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗಲ್ಲ. ಆದ್ರೆ ಸಂವಿಧಾನದಲ್ಲಿ ಮಾತ್ರ ಇದು ತುಂಬಾ ಕ್ಲಿಯರ್ ಆಗಿ ಬರ್ದಿದ್ದಾರೆ. ಮತ್ತಿಲ್ಲಿ ತುಂಬಾ ಜನ ಎಜುಕೇಟೆಡ್ಸ್ ಇದ್ದಾರೆ. ನೀವು ಸಂವಿಧಾನದಲ್ಲಿ ಏನಿದೆ ಅಂತ ಓದ್ಬೋದು, ಜಡ್ಜಸ್ನ ಅಪಾಯಿಂಟ್ಮೆಂಟ್ ಹೇಗ್ ಮಾಡ್ತಾರೆ, ಯಾರು ಮಾಡ್ತಾರೆ ಅನ್ನೋದು. ನಂತರ ಅದನ್ನ ವ್ಯಾಖ್ಯಾನನ ಬದಲಾಯಿಸಲಾಗಿದೆ 1993ರಲ್ಲಿ. ಮತ್ತೆ ಸುಪ್ರೀಂ ಕೋರ್ಟ್ ಅದನ್ನ ತನ್ನ ಕಂಟ್ರೋಲ್ಗೆ ತಗೊಳ್ತು. ಮತ್ತೆ ಕಾಲೇಜನ್ನ ಸ್ಥಾಪನೆ ಮಾಡಿದ್ರು. ಮತ್ತೆ ಹೈಕೋರ್ಟ್ ಜಡ್ಜಸ್ಗೋಸ್ಕರ 3 ಸದಸ್ಯರು, ಮತ್ತೆ ಸುಪ್ರೀಂ ಕೋರ್ಟ್ಗೋಸ್ಕರ 3 ಸದಸ್ಯರು, ಮತ್ತೆ ಅಲ್ಲಿಂದ ಹೆಸರು ಕಳ್ಸೋಕೆ ಅಂತ 3 ಸದಸ್ಯರ ಕಾಲೇಜಿಯಂ. 93ರಲ್ಲಿ ಇದನ್ನ ಮೊದಲು ಪ್ರಾರಂಭಿಸಿದ್ದು, ಮತ್ತೆ 98ರಲ್ಲಿ ಇದನ್ನ ವಿಸ್ತಾರ ಮಾಡಲಾಯಿತು. ವ್ಯವಸ್ಥೆನೇ ಕೋರ್ಟ್ ಆದೇಶದಿಂದ ಬದಲು ಮಾಡಲಾಗಿತ್ತು. ಅದಕ್ಕೆ ನಾನೇನು ಹೇಳಬೇಕು ಅನ್ನೋದ ದೇಶ ಜನರೇ ಹೇಳಬೇಕೀಗ. ದೇಶ ಜನರೇ ಹೇಳಬೇಕು ನಾವು ಮಾಡಿದ್ದು ಸರಿ. ನೋಡಿ, ಈಗ ಪ್ರಾಬ್ಲಮ್ ಏನು ಅಂದ್ರೆ, ನೀವೇ ಹೇಳಿದ್ರಿ ಜಡ್ಜ್ಗಳು ಚುನಾವಣೆ ಸ್ಪರ್ಧೆ ಮಾಡಬಾರ್ದು, ಅವರಿಗೆ ಅಕೌಂಟಬಿಲಿಟಿ ಇರಬೇಕು. ನೋಡಿ, ಚುನಾವಣೆಯಲ್ಲಿ ಸ್ಪರ್ಧಿಸಬಾರ್ದು ಅಂತ ಸಂವಿಧಾನದಲ್ಲೇ ಬರ್ದಿದ್ದಾರೆ. ನ್ಯಾಯಾಧೀಶರು ಯಾವತ್ತೂ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬಾರ್ದು, ಆದ್ರೆ ಅವ್ರ ನೇಮಕಾತಿ ಮೂಲಕ ನ್ಯಾಯಾಧೀಶರಾಗ್ತಾರೆ.
ಆದ್ರೆ ತುಂಬಾ ಜನ ಹೇಳ್ತಾರೆ ಎಲ್ಲಾದ್ರೂ ಒಂದ್ ಕಡೆ ಅಕೌಂಟಬಿಲಿಟಿ ಅನ್ನೋದಿರ್ಬೇಕು, ಯಾಕಂದ್ರೆ ಇದು ಪ್ರಜಾಪ್ರಭುತ್ವ. ಮತ್ತೆ ರಾಜಕೀಯದಲ್ಲಿ ಯಾರು ರಾಜ ಅಂತ ಇರೋದಿಲ್ಲ, ಯಾರು ಬೇಕಾದ್ರೂ ಪ್ರಶ್ನೆ ಮಾಡ್ಬೋದು. ಪ್ರಜಾಪ್ರಭುತ್ವದಲ್ಲಿ ನಾನೊಂದು ವಿಷಯನ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ರಜತ್ ಅವರೇ. ಪ್ರಜಾಪ್ರಭುತ್ವದಲ್ಲಿ ಜನರೇ ಯಾವತ್ತೂ ಯಜಮಾನರಾಗಿರ್ತಾರೆ. ಮತ್ತು ಸಂವಿಧಾನ ನಮ್ಮ ಒಂದು ಪ್ರಮುಖವಾದ ಪುಸ್ತಕವಾಗಿದೆ. ಇದನ್ನ ಪ್ರತಿಯೊಬ್ರು ನಂಬಲೇಬೇಕು, ಅದು ಅಷ್ಟು ಪವಿತ್ರವಾದದ್ದು. ನಾನು ಈಗಷ್ಟೇ ಹೇಳ್ದೆ, ನ್ಯಾಯಾಧೀಶರ ಚುನಾವಣೆ ಆಗೋದಿಲ್ಲ. ನ್ಯಾಯಾಧೀಶರು ಕೂಡ ತಮ್ಮ ಕೆಲಸವನ್ನ ಚೆನ್ನಾಗಿರ್ಬೇಕು ಅಂತಾನೆ ಯೋಚಿಸ್ತಾರೆ, ಯಾಕಂದ್ರೆ ಸಾರ್ವಜನಿಕರು ಅದನ್ನ ನೋಡ್ತಾ ಇದ್ದಾರೆ. ನಾನಿದನ್ನ ಈಗಾಗಲೇ ಹೇಳಿದ್ದೀನಿ. ಮತ್ತೆ ಇದ್ರ ಜೊತೆಗೆ ಇನ್ನೂ ಒಂದು ಹೇಳಿದ್ರಿ, ಕೆಲವು ಜಡ್ಜಸ್ ಸಂವಿಧಾನವನ್ನ ಹೈಜಾಕ್ ಮಾಡಿದ್ದಾರೆ ಅಂತ. ಈ ವಿಷಯ ನಾನು ಲಾ ಮಿನಿಸ್ಟರ್ ಆಗೋಕ್ಕಿಂತ ಮುಂಚೆ ಕೂಡ ಚರ್ಚೆಲಿದ್ದಂಥದ್ದೇ. ಮತ್ ನಾನು ಯಾವಾಗ ಮಂತ್ರಿ ಕೂಡ ಆಗಿರ್ಲಿಲ್ಲ, ಆಪೋಸಿಷನಲ್ಲಿದ್ದೆ, ಆಗ್ಲೂ ನಾನು ಈ ಮಾತುಗಳನ್ನ ತುಂಬಾ ಕೇಳಿಸ್ಕೊಂಡಿದ್ದೀನಿ. ಕೋರ್ಟಲ್ಲಿ ಅಂದ್ರೆ ಸುಪ್ರೀಂ ಕೋರ್ಟಲ್ಲಿ ಪಾರ್ಲಿಮೆಂಟ್ ತನ್ನ ಅಧಿಕಾರವನ್ನ ಕೈಗೆ ತಗೊಂಡಿದೆ ಅಂತ. ನಾನು ಹೊಸದಾಗೇನು ಹೇಳ್ತಾ ಇಲ್ಲ, ಈ ವಿಷಯ ತುಂಬಾ ದಿನಗಳಿಂದ ಚರ್ಚೆಲಿದೆ. ಆದ್ರೆ ಈ ನಡುವೆ ಇದು ಕೇಳೋದಕ್ಕೆ ಜಾಸ್ತಿ ಸಿಗ್ತಾ ಇದೆ ಅಷ್ಟೇ. ಹೊಸ ವಿಷಯ ಏನು ಅಂತಂದ್ರೆ, ನೀವು ಜುಡಿಷಿಯರಿನ ಕಂಟ್ರೋಲ್ ಮಾಡೋದಕ್ಕೆ ಇಷ್ಟಪಡ್ತಿದ್ದೀರಾ. ನಾವಿದನ್ನ ನಿಯಂತ್ರಣ ಮಾಡೋಕ್ ಸಾಧ್ಯನೇ ಇಲ್ಲ, ಮತ್ತು ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಬಾರ್ದು. ಅದಕ್ಕೆ ನಾನಾಗ್ಲೇ ಹೇಳ್ದೆ ಅಲ್ವಾ, ಮೋದಿಜಿ ಕಳೆದ 8.5 ವರ್ಷಗಳಲ್ಲಿ ನ್ಯಾಯಾಂಗಕ್ಕಾಗಿ ಮಾಡಿದ ಕೆಲಸ, ನ್ಯಾಯಾಧೀಶರಿಗಿರುವಂಥ ಫೆಸಿಲಿಟಿಗಳನ್ನ ಜಾಸ್ತಿ ಮಾಡಿದ್ದಾರೆ. ಕೋರ್ಟ್ ರೂಮ್ಸ್ ಜಾಸ್ತಿ ಮಾಡೋದಕ್ಕೆ, ಲಾಯರ್ಸ್ ಹಾಲ್ ಜಾಸ್ತಿ ಮಾಡೋದಕ್ಕೆ 1,000-2,000 ಕೋಟಿ ಕೂಡ ತುಂಬಾ ಕಷ್ಟದಲ್ಲಿ ಸಿಗ್ತಾ ಇತ್ತು ಅವ್ರಿಗೆ. ಮುಂದಿನ 4.5 ವರ್ಷದಲ್ಲಿ ಖರ್ಚು ಮಾಡೋದಕ್ಕೆ 9,000 ಕೋಟಿ. ಕೆಳ ನ್ಯಾಯಾಲಯದಲ್ಲಿ ಬೇರೆ ಬೇರೆ ಕೇಂದ್ರಗಳನ್ನ ನಿರ್ಮಾಣ ಮಾಡೋದಕ್ಕೆ ಅಷ್ಟು ಹಣ ಆಲ್ರೆಡಿ ಮಂಜೂರಾಗಿದೆ. ಮೋದಿಜಿ ಸರ್ಕಾರ ಇಲ್ಲಿವರೆಗೂ ಜುಡಿಷರಿಗೋಸ್ಕರ ಏನ್ ಕೆಲಸ ಮಾಡಿದೆ ಅದ್ರ ಅರ್ಧದಷ್ಟು ಕೂಡ ಹಿಂದೆ ಯಾವ ಪಕ್ಷನೂ ಮಾಡಕ್ ಸಾಧ್ಯ ಇಲ್ಲ. ಆದ್ರೆ ಈಗ ನಮ್ಮೇಲೆ ನೀವು ತಪ್ಪು ಹೊರಿಸ್ತಾ ಇದ್ದೀರಾ, ನಾವು ಜುಡಿಷರಿನ ಕಂಟ್ರೋಲ್ ಮಾಡಕ್ ನೋಡ್ತಾ ಇದೀವಿ ಅಂತ. ಈ ತರ ಯೋಚನೆ ಮಾಡೋದು ಕೂಡ ತಪ್ಪು. ಒಂದ್ ವೇಳೆ ಈ ತರ ಯಾರಾದ್ರೂ ಹೇಳ್ತಿದ್ದಾರೆ ಅಂದ್ರೆ ಅವ್ರ ಆಲೋಚನೆಯಲ್ಲಿ ಖಂಡಿತವಾಗ್ಲೂ ಇರುತ್ತೆ. ಯಾಕಂದ್ರೆ ರಜತ್ ಅವರೇ, ನಿಮಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ, ಕಮಿಟೆಡ್ ಜುಡಿಷರಿನ ಆರ್ಗ್ಯುಮೆಂಟ್ ಮೊದಲನೇ ಸಾರಿ ಇಂದಿರಾ ಗಾಂಧಿ ಅವರು ಇದ್ದಾಗ ನಡೆದಿತ್ತು. ಆ ಸಮಯದಲ್ಲಿ ನ್ಯಾಯಾಧೀಶರ ಹಿರಿತನವನ್ನು ಕೂಡ ರದ್ದುಗೊಳಿಸಿ ಕಿರಿಯ ನ್ಯಾಯಾಧೀಶರನ್ನ ಹಿರಿಯ ನ್ಯಾಯಾಧೀಶನಾಗಿ ಮಾಡಲಾಗಿತ್ತು. ಅದನ್ನ ತುರ್ತು ಪರಿಸ್ಥಿತಿ ಅಂತ ಕರೆದಿದ್ರು. ಆ ಸಮಯದಲ್ಲಿ ಅವರು ನ್ಯಾಯಾಂಗವನ್ನ ನಿಯಂತ್ರಣಕ್ಕೆ ತಗೊಂಡಿದ್ರು. ಅವ್ರು ನಮ್ಮೇಲೆ ಹೇಳ್ತಿದ್ದಾರೆ ನ್ಯಾಯಾಂಗವನ್ನ ನಾವು ಹತೋಟಿಗೆ ತಗೊಳ್ತಾ ಇದೀವಿ ಅಂತ. ಇವತ್ ನಮಗ್ ಒಂದೇ ಒಂದು ಉದಾಹರಣೆ ಕೊಡಿ ನೀವು. ಯಾವ್ದಾದ್ರು ಒಂದೇ ಒಂದು ಇನ್ಸಿಡೆಂಟ್ ಅಲ್ಲಿ ನಾವು ಜುಡಿಷರಿಗೆ ಮರ್ಯಾದೆ ಕೊಟ್ಟಿಲ್ಲ, ಜುಡಿಷರಿನ ನಾವು ತಪ್ಪಾದ ರೀತಿಯಲ್ಲಿ ಬಳಸ್ಕೊಂಡಿದೀವಿ ಅಥವಾ ಅದನ್ನ ಕೆಳಗ್ ಮಾಡಿ ಮಾತಾಡಿದೀವಿ, ಉದಾಹರಣೆನ ಕೊಡ್ತೀನಿ, ಇದ್ರೆ ಹೇಳಿ, ಪರವಾಗಿಲ್ಲ. ಕಿರಣ್ ರಿಜಿಜು ಲಾ ಮಿನಿಸ್ಟರ್. ನೀವ್ ಹೇಳ್ತೀರಾ ಜಡ್ಜ್ ಆದವರು ಸಾಕಷ್ಟು ಯೋಚಿಸಿ ಮಾತಾಡಬೇಕು. ಜಡ್ಜ್ ಆದವರು ಜಡ್ಜ್ಮೆಂಟ್ನ ಪಾಸ್ ಮಾಡೋದಕ್ಕೂ ಮುಂಚೆ ಅಲ್ಲಿ ಇಲ್ಲಿ ಕಮೆಂಟ್ ಅನ್ನ ಮಾಡಬಾರ್ದು. ಇದೊಂದು ಓಲ್ಡ್ ವಿಸ್ಡಮ್ ಅನ್ಕೊಳ್ಳಿ. ನ್ಯಾಯಾಧೀಶ ತಮ್ಮ ತೀರ್ಪಿನ ಮೂಲಕ ಮಾತಾಡ್ತಾರೆ. ಯಾಕಂದ್ರೆ ಕೋರ್ಟಿನ ತೀರ್ಮಾನ ಯಾವಾಗ್ಲೂ ಕೊನೆಯದಾಗಿರುತ್ತೆ. ಯಾವಾಗ ಅದನ್ನ ದೊಡ್ಡ ಕೋರ್ಟ್ ಅದನ್ನ ರಿವ್ಯೂ ಮಾಡೋದಿಲ್ಲ, ಆಗ ಕೋರ್ಟಿನ ತೀರ್ಮಾನನೇ ಕೊನೆ ತೀರ್ಮಾನ ಆಗತ್ತೆ. ಅದಕ್ಕೆ ಕೋರ್ಟಲ್ಲಿ ಏನ್ ಜಡ್ಜ್ಮೆಂಟ್ ಕೊಡ್ತಾರೆ ನಮ್ಮ ನ್ಯಾಯಾಧೀಶರು, ಅವ್ರ ಜಡ್ಜ್ಮೆಂಟ್ ಅಲ್ಲಿ ಬರೆಯೋದಿಲ್ಲ, ಅದ್ರ ಬದಲು ಬೇರೆ ಏನೋ ಕಮೆಂಟ್ ಮಾಡ್ತಾರಲ್ಲ, ಅದ್ ಸರಿಯಲ್ಲ. ಇದನ್ನ ಆಸ್ ಅ ಲಾ ಮಿನಿಸ್ಟರ್ ನಾನು ಹೇಳಲೇಬೇಕಾಗತ್ತೆ. ನೋಡಿ, ನೀವು ಅವ್ರಿಗೆ ಹೇಳ್ತೀರಾ ಸುಪ್ರೀಂ ಕೋರ್ಟ್ ಜಡ್ಜ್ ಆದವರು ಬೇಲ್ ಅಪ್ಲಿಕೇಶನ್ ಕೇಳಿಸ್ಕೊಳ್ಳೋ ಅಗತ್ಯ ಏನಿದೆ, ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ? ಇಲ್ಲ, ನಾನು ಅದನ್ನ ಹೇಳಿಲ್ಲ ಸುಪ್ರೀಂ ಕೋರ್ಟ್ ಬೇಲ್ ಬಗ್ಗೆ ಮಾತಾಡಬಾರ್ದು ಅಂತ. ಸುಪ್ರೀಂ ಕೋರ್ಟ್ ನಮ್ಮ ದೇಶದ ಅತ್ಯುನ್ನತ ನ್ಯಾಯಾಲಯ ಅಂತ ಹೇಳಿದೀನಿ. ಅಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳೇನಿವೆ, ಸಾಂವಿಧಾನಿಕವಾದ ವಿಷಯಗಳೇನಿವೆ, ಅವುಗಳ ಬಗ್ಗೆ ಹೆಚ್ಚು ಗಮನ ಹರಿಸೋದು ಉತ್ತಮ. ಮತ್ತು ಜಾಮೀನು ಅರ್ಜಿ ಅಂತ ಬಂದಾಗ ತುಂಬಾ ಮುಖ್ಯವಾದ್ದೇನಾದ್ರೂ ಆಗಿದ್ರೆ, ಹ್ಯೂಮನ್ ರೈಟ್ಸ್ಗೆ ಸಂಬಂಧಪಟ್ಟಿದ್ದು, ಲಿಬರ್ಟಿ ರೈಟ್ಸ್ಗೆ ಸಂಬಂಧಪಟ್ಟಿದ್ದು, ಅಥವಾ ಅಪರಾಧಿಯ ನೇಣಿಗೆ ಸಂಬಂಧಪಟ್ಟಿರುವಂಥದ್ದು, ಈ ಥರ ವಿಷಯಗಳನ್ನ ಅಲ್ಲಿ ತಗೊಂಡು ಹೋದ್ರೆ ಯಾವ ತೊಂದರೆನೂ ಇಲ್ಲ. ಆದ್ರೆ ಅಲ್ಲಿ ಯಾವುದೋ 420 ಕೇಸ್ದು ಸುಪ್ರೀಂ ಕೋರ್ಟ್ ಕೇಸ್ ತಗೊಂಡು ಹೋಗ್ತಾರೆ. ಸೊ ಸುಪ್ರೀಂ ಕೋರ್ಟ್ ಟೈಮ್ ವೇಸ್ಟ್ ಆಗ್ತಿದೆ ಅಲ್ಲಿ. ಇದನ್ನ ಮೈಂಡಲ್ಲಿ ಇಟ್ಕೊಂಡು ನಾನು ಮಾತಾಡಿದ್ದೀನಿ ಅಷ್ಟೇ. ಅದು ಬಿಟ್ಟು ಸುಪ್ರೀಂ ಕೋರ್ಟ್ ಜಾಮೀನು ಅರ್ಜಿನ ನೋಡಬಾರ್ದು ಅಂತ ಯಾವತ್ತೂ ಹೇಳಿಲ್ಲ. ನೋಡಿ, ಅದಕ್ಕೆ ಬಹಳ ದೊಡ್ಡ ಲಾಯರ್ಗಳು ನಿಮ್ಗೆ ಕಾನೂನಿನ ಅರಿವಿಲ್ಲ ಅಂತ ಹೇಳ್ತಾರೆ. ಜಸ್ಟಿಸ್ ಕೃಷ್ಣ ಅಯ್ಯರ್ ಹೇಳ್ತಾರೆ, ಬೇಲ್ ನಾಟ್ ಜೈಲ್ ಇಸ್ ದ ರೂಲ್. ರೂಲ್ ಅಂತೂ ಇಲ್ಲ, ಆದ್ರೆ ನಾವು ಒಂದು ವಿಚಾರನ ಯೋಚನೆ ಮಾಡಲೇಬೇಕು. ಈ ಪ್ರಿನ್ಸಿಪಲ್ ಇಂದ ನಾವು ನೋಡ್ಲೇಬೇಕಾಗತ್ತೆ. ಮೊದಲನೇದಾಗಿ ಜಾಮೀನ್ ಪಡೆಯೋದು ಒಂದು ಬಲ, ಇಲ್ಲಾಂದ್ರೆ ಜೈಲಿಗೆ ಹೋಗ್ತೀವಿ. ಇದು ಒಂದು ಲೀಗಲ್ ವಿಸ್ಡಮ್ನ ಮಾತು, ಇದು ರೂಲ್ ಅಂತ ಹೇಳೋದಕ್ಕಾಗಲ್ಲ. ಅದಕ್ಕೆ ನೋಡಿ, ಸುಪ್ರೀಂ ಕೋರ್ಟ್ನ ಜಡ್ಜ್ಗಳಿಗೆ ಅನ್ನಿಸ್ತಾ ಇದೆ, ಒಬ್ಬ ವ್ಯಕ್ತಿ ಎಂತ ಹಳ್ಳಿಯಿಂದ ಬಂದ ಅಂತಂದ್ರೆ ಅಲ್ಲಿ ಗಾಡಿ ಇರ್ಲಿಲ್ಲ, ರಸ್ತೆ ಇರ್ಲಿಲ್ಲ, ಅವ್ನು ನಮಗ್ ಹೇಳ್ತಾ ಇದ್ದಾನೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ. ಇಲ್ಲ, ಇದು
ಜಡ್ಜ್ ಯಾರು ಆ ರೀತಿ ಮಾತಾಡ್ತಾ ಇಲ್ಲ. ಹೇಗೆ ನೀವ್ ಹೇಳ್ತಿದ್ದೀರೋ ಹಾಗೆ ಯಾರು ಕೆಲವು ಕಾಂಗ್ರೆಸ್ಸಿಗರು ಮತ್ತೆ ಈ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡೋಂಥ ದೊಡ್ಡ ವಕೀಲರೇನಿದ್ದಾರೆ ಅವರು ಪಾರ್ಲಿಮೆಂಟ್ ನಡೆಸಬೇಕು ಅಂತ ನೋಡ್ತಿದ್ದಾರೆ, ಕೋರ್ಟ್ನ ಕೂಡ ನಡೆಸಬೇಕು ಅಂತ ನೋಡ್ತಿದ್ದಾರೆ. ಅವ್ರು ಈ ಮಾತನ್ನ ಹೇಳ್ತಾ ಇದ್ದಾರೆ ಮತ್ತೆ ಜನನ ಕೂಡ ಪ್ರಚೋದನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ದೊಡ್ಡ ನಾಯಕರಾದಂಥ ಜೈರಾಮ್ ರಮೇಶ್ ಅವ್ರು ಹೇಳ್ತಾರೆ ಕಿರಣ್ ರಿಜಿಜು ನ್ಯಾಯಾಂಗಕ್ಕೆ ಬೆದರಿಕೆ ಹಾಕ್ತಿದ್ದಾರೆ ಅಂತ. ಇದೊಂದು ಪಾಯ್ಸನ್ ಪಿಲ್ ಫಾರ್ ಜುಡಿಷಿಯರಿ. ಅಂದ್ರೆ ಕಿರಣ್ ರಿಜಿಜು ಅವರು ನ್ಯಾಯಾಂಗಕ್ಕೆ ಒಂದ್ ರೀತಿ ವಿಷ ಮಾತ್ರೆ ಅಂತ. ನೋಡಿ ರಜತ್ ಅವರೇ, ಕ್ಯಾಮ್ರಾ ತಗೊಂಡೋಗಿಟ್ಟಾಗ ಯಾರೂ ಅಲ್ಲೇನು ಮಾತಾಡಲ್ಲ ಅನ್ಸುತ್ತೆ. ನೀವು ಕ್ಯಾಮ್ರಾ ಕ್ಲೋಸ್ ಮಾಡಿ ಯಾವ ಜಡ್ಜ್ ಹತ್ರ ಬೇಕಾದ್ರೂ ಮಾತಾಡಿ ನೋಡಿ. ನಾನು ಮಾಡಿರೋಂಥ ಕೆಲಸ ಇರ್ಬೋದು ಅಥವಾ ಕೆಲಸ ಮಾಡ್ತಿರೋಂಥ ರೀತಿ ಇರ್ಬೋದು, ಯಾವ ಜಡ್ಜ್ ಹತ್ರ ಬೇಕಾದ್ರೂ ಕೇಳಿ ಅದರಿಂದ ಅವ್ರಿಗೆ ಏನಾದ್ರು ತೊಂದರೆ ಆಗಿದೆಯಾ ಅಂತ. ಎಲ್ಲ ಜಡ್ಜ್ನ ನಾನು ಭೇಟಿಯಾದಾಗ ನಾನು ಅದನ್ನ ಹೇಗೆ ನೋಡ್ತೀನಿ ಅಂದ್ರೆ, ಒಬ್ರನ್ನೊಬ್ರು ನಾವು ಭೇಟಿಯಾದಾಗ ನಾವು ಹೇಗೆ ವರ್ತಿಸ್ಬೇಕು ಅಂತ. ಯಾಕಂದ್ರೆ ನಾನು ಆರೋಗೆನ್ಸಿ ಅಥವಾ ದಬ್ಬಾಳಿಕೆಯಿಂದ ಮಾತಾಡೋಂಥ ವ್ಯಕ್ತಿ ಅಂತೂ ಅಲ್ಲ. ಈ ಕಾಂಗ್ರೆಸ್ ಅವರು ಅವರೇ ಏನೋ ಅನ್ಕೊಂಡು ಹೇಳ್ಬಿಡ್ತಾರೆ. ಇದನ್ನ ನ್ಯಾಯಾಧೀಶರೇ ಹೇಳ್ತಾ ಇಲ್ಲ, ಜುಡಿಷಿಯರಿ ಹೇಳ್ತಾ ಇಲ್ಲ, ಇದನ್ನ ಕಾಂಗ್ರೆಸ್ ಅವ್ರು ಹೇಳ್ತಿದ್ದಾರೆ. ನಿಮ್ಮ ಇನ್ನೊಬ್ರು ಗೆಳೆಯರಿದ್ದಾರೆ ಅರವಿಂದ್ ಕೇಜ್ರಿವಾಲ್. ಅರವಿಂದ್ ಕೇಜ್ರಿವಾಲ್ ಅವ್ರು ಹೇಳ್ತಾ ಇದ್ರು, ಬಿಜೆಪಿಯವರು ಇರೋಂಥ ಎಲ್ಲ ಇನ್ಸ್ಟಿಟ್ಯೂಷನ್ಗಳನ್ನ ವಶ ಮಾಡ್ಕೊಂಡಿದ್ದಾರೆ. ಸಿಬಿಐನ, ಇಡಿನ, ಈಗ ಜುಡಿಷಿಯರಿ ಮೇಲೂ ನ್ಯಾಯಾಂಗವನ್ನು ಕೂಡ ವಶಪಡಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಮೊದಲನೇದಾಗಿ ನೀವು ಅರವಿಂದ್ ಕೇಜ್ರಿವಾಲ್ ಹೇಳೋದನ್ನ ಸೀರಿಯಸ್ ಆಗಿ ತಗೊಳಕ್ ಹೋಗ್ಬೇಡಿ. ಸುಮ್ಮನೆ ಏನೋ ಹೇಳಬೇಕಲ್ಲ ಅಂತ ಹೇಳ್ತಾರಷ್ಟೇ. ಮತ್ತೆ ಅವ್ರಿಗೆ ಇದೆಲ್ಲ ನೆನಪಲ್ಲಿ ಕೂಡ ಇರೋದಿಲ್ಲ ನಾನು ಹೀಗೆಲ್ಲ ಮಾತಾಡಿದ್ದೀನ ಅಂತ. ಅದೇ ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ ಹೇಳ್ತಾ ಇದ್ರು ನನಗೆ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ ಅಂತ. ಅವರು ಒಂದ್ ರೀತಿಯಲ್ಲಿ ಅರಾಜಕತಾವಾದಿ. ಮತ್ತವರು ಕೆಲವು ಅಸಂಬದ್ಧವಾಗಿ ಹೇಳ್ತಾರೆ, ಕೆಲವು ಸಂಬಂಧನೇ ಇಲ್ದಿರೋ ವಿಷಯಗಳನ್ನ ಮಾತಾಡ್ತಾರವರು. ನಾವು ಕೆಲವು ಸತಿ ಅವ್ರನ್ನ ಮೀಟ್ ಮಾಡ್ಬೇಕಾಗಿ ಬರುತ್ತೆ, ಯಾಕಂದ್ರೆ ಈಗ ಅವ್ರು ಮುಖ್ಯಮಂತ್ರಿ ಬೇರೆ, ಹಾಗಾಗಿ ನಾವು ಭೇಟಿ ಮಾಡಲೇಬೇಕು. ನನಗಂತೂ ಆಶ್ಚರ್ಯ ಆಗತ್ತೆ ಅವಾಗ ಮಾತಾಡುವಾಗ, ನೋಡುವಾಗ ಎಲ್ಲ ಚೆನ್ನಾಗಿ ಅನ್ಸುತ್ತೆ. ಆದ್ರೆ ಹೊರಗೋಗಿ ಏನ್ ಬೇಕೋ ಅದನ್ನೇ ಮಾತಾಡ್ತಾರಲ್ಲ. ಮತ್ತೆ ರಾಹುಲ್ ಗಾಂಧಿ ನೋಡಿ, ರಾಹುಲ್ ಗಾಂಧಿ ಹೇಳ್ತಾರೆ, ನೀವು ಜುಡಿಷಿಯರಿ ಮೇಲೆ ಒತ್ತಡ ಹಾಕ್ತಾ ಇದ್ದೀರಾ, ವಶಪಡಿಸ್ಕೋಬೇಕು ಅಂತ ಇದ್ದೀರಾ, ಮತ್ತೆ ನ್ಯಾಯಾಂಗ ಕೂಡ ನಿಮ್ಮ ಪರವಾಗಿ ಎಲ್ಲ ನಿರ್ಧಾರ ತಗೊಳ್ತಿದೆ ಅಂತ. ನಾನು ನಿಮ್ಗೆ ಒಂದು ಮಾತು ಹೇಳಬಲ್ಲೆ, ಅವ್ರಿಗೆ ಯಾರು ಚಿಟ್ಟನ್ನು ಬರ್ಕೊಡ್ತಾರೆ, ಅವರು ಏನ್ ಮಾತಾಡಬೇಕು ಅನ್ನೋದನ್ನ, ಅವರ ಅಡ್ವೈಸರ್ಸ್ ಅಂತ ಯಾರಿದ್ದಾರೆ ಅವ್ರೇನು ಹೇಳ್ತಾರೆ ಇವರು ಅದನ್ನೇ ಹೇಳ್ತಾರೆ. ಅದು ಬಿಟ್ಟು ಅವ್ರು ಹೊರಗೆ ಬಂದ್ರು ಅಂದ್ರೆ ಸಿಕ್ಕಾಕೊಂಡ್ಬಿಡ್ತಾರೆ. ಮತ್ತವ್ರ ಪಾರ್ಟಿ ಅದನ್ನ ಉಳಿಸೋದಕ್ಕೆ 24 ಗಂಟೆ ಕೆಲಸ ಮಾಡ್ತಾರೆ, ಟೈಮ್ ಕೊಡ್ತಾ ಇದ್ದಾರೆ. ಅದಕ್ಕೆ ಜನ ಅವ್ರನ್ನ ಬೇರೆ ಬೇರೆ ಹೆಸರು ಕರೀತಾರೆ. ನಾವಂತೂ ಗೌರವ ಕೊಡ್ತೀವಿ. ಅವರು ಒಬ್ಬ ಸಂಸದ ಮತ್ತು ಕಾಂಗ್ರೆಸ್ನ ನಾಯಕ, ಅದಕ್ಕೆ ಅವ್ರಿಗೆ ಗೌರವ ಕೊಡ್ತೀವಿ. ಆದ್ರೆ ಅವ್ರು ಏನೆಲ್ಲ ಮಾತಾಡ್ತಾರೆ ಅದರಿಂದ ನನಗನ್ಸುತ್ತೆ ಬಿಜೆಪಿಗೂ ನಷ್ಟ ಇಲ್ಲ, ದೇಶಕ್ಕಂತೂ ಖಂಡಿತ ಲಾಸ್ ಆಗತ್ತೆ ಅವ್ರ ಮಾತುಗಳಿಂದ. ಮತ್ತೆ ಕಪಿಲ್ ಸಿಬಲ್ ಅವರು ಲಾ ಮಿನಿಸ್ಟರ್ ಆಗಿದ್ದವರು. ಅವ್ರು ಹೇಳ್ತಾರೆ ಕಿರಣ್ ರಿಜಿಜುಗೆ ಕಾನೂನು ಬಗ್ಗೆ ಗೊತ್ತಿಲ್ಲ, ಸುಪ್ರೀಂ ಕೋರ್ಟ್ ಬಗ್ಗೆನೂ ಗೊತ್ತಿಲ್ಲ, ವಕೀಲರು ಹೇಗೆ ಕೆಲಸ ಮಾಡ್ತಾರೆ ಅಂತ ಗೊತ್ತಿಲ್ಲ, ಆದ್ರೂ ಕೂಡ ಲಾ ಮಿನಿಸ್ಟರ್ ಆಗ್ಬಿಟ್ಟಿದ್ದಾರೆ ಅಂತ. ಕಪಿಲ್ ಸಿಬಲ್ ಅವರು ತುಂಬಾ ಸೀನಿಯರ್. ಅವರು ಒಂದು 4 ತಿಂಗಳ ಹಿಂದೆನೆ ಒಂದು ಹೇಳಿಕೆ ನೀಡಿದ್ರು, ಸುಪ್ರೀಂ ಕೋರ್ಟ್ ಮೇಲೆ ನಂಬಿಕೆನೆ ಕಳೆದು ಹೋಗಿದೆ ಅಂತ. ಯಾರು ಸುಪ್ರೀಂ ಕೋರ್ಟ್ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಾ ಇದ್ದಾರೋ ಅವ್ರು ನನ್ನ ಮೇಲೆ ತಪ್ಪುಗಳನ್ನ ಹಾಕ್ತಾ ಇದ್ದಾರೆ. ಅವ್ರಿಗೆ ಈ ರೀತಿ ಮಾತಾಡೋಂಥ ಹಕ್ಕಂತೂ ಇಲ್ಲ. ಅವ್ರಿಗೆ ಯಾರು ಹಣನ ಕೊಡ್ತಾರೋ ಅವ್ರ ಕೇಸನ್ನು ವಾದ ಮಾಡ್ತಾರೆ, ಅವ್ರಿಗೋಸ್ಕರ ಕೆಲಸ ಮಾಡ್ತಾರೆ. ಅವ್ರಿಗೆ ತಂದೆ ಆದ ಇಂಡಿಪೆಂಡೆಂಟ್ ವ್ಯೂ ಅಂತ ಇಲ್ಲ. ನಾನು ಬೇರೆ ವಕೀಲರುಗಳ ಬಗ್ಗೆ ಇಲ್ಲಿ ಮಾತಾಡ್ತಾ ಇಲ್ಲ, ನಾನು ಬರೀ ಸಿಬಲ್ ಅವ್ರ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ನಾನು ಒಂದು ಸಣ್ಣ ಹಳ್ಳಿಯಿಂದಾನೇ ಬಂದಿರ್ಬೋದು, ಆದ್ರೆ ನನ್ನ ಹತ್ರನೂ ಯೋಚನೆ ಮಾಡುವಂಥ ಒಂದು ಸಾಮರ್ಥ್ಯ ಇದೆ. ಮತ್ತು ಮೋದಿಜಿಯವರು ಅದನ್ನು ನಂಬಿದ್ದಾರೆ. ಅವರು ಕೂಡ ಏನಾದರೂ ಯೋಚನೆ ಮಾಡಿನೇ ನಾನು ನಂಬಿರ್ಬೇಕು ಅಲ್ವಾ? ಆದ್ರೆ ನೋಡಿ, ದೊಡ್ಡ ದೊಡ್ಡ ವಕೀಲರು ಏನಿದ್ದಾರೆ ಅವ್ರಿಗನ್ಸುತ್ತೆ ನೀವು ಇಂಗ್ಲಿಷ್ ಮಾತಾಡುವಂತ ವಕೀಲರು ಹಿಂದೆ ಬಿದ್ದಿದ್ದೀರಾ ಅಂತ. ಮತ್ತೆ ನೀವ್ ಹೇಳ್ತೀರಾ ಸುಪ್ರೀಂ ಕೋರ್ಟ್ನಲ್ಲೂ ರೀಜನಲ್ ಲ್ಯಾಂಗ್ವೇಜ್ ಇರಬೇಕು ಅಂತ ಹೇಳ್ತೀರಾ ಅಂತ. ರಜತ್ ಅವರೇ, ನಾನು ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇಲ್ಲಿ ಕೆಲವರು ಇಂಗ್ಲಿಷ್ ಮಾತಾಡ್ತೀರಾ ಅಂತ ಅನ್ಸುತ್ತೆ. ಯಾರು ತುಂಬಾ ಚೆನ್ನಾಗಿ ಇಂಗ್ಲಿಷಲ್ಲಿ ಮಾತಾಡ್ತಾರೆ ಅವ್ರದ್ದು ಕೋರ್ಟ್ ಫೀ ತುಂಬಾನೇ ಜಾಸ್ತಿ ಇರುತ್ತೆ. ಅಂಥವ್ರಿಗೆ 20, 30, 40 ಲಕ್ಷ ಸಿಗುತ್ತೆ. ಮತ್ ಯಾರು ಕನ್ನಡದಲ್ಲಿ ಮಾತಾಡ್ತಾರೆ ಅವ್ರಿಗೆ ತುಂಬಾ ಕಡಿಮೆ ದುಡ್ಡು ಸಿಗುತ್ತೆ. ನಮ್ಮ ಭಾರತದಲ್ಲಿ ಇಂತಹ ಪದ್ಧತಿ ಯಾಕಿದೆ ಅಂತ ಹೇಳಿ. ಅದಕ್ಕೆ ನಾನು ಹೇಳಿದ್ದು ಹೈಕೋರ್ಟಲ್ಲಲ್ಲ, ಸುಪ್ರೀಂ ಕೋರ್ಟಲ್ಲಿ ಆಲ್ರೆಡಿ ಇದೆ.
ಪ್ರಾದೇಶಿಕ ಭಾಷೆ, ಭಾರತೀಯ ಭಾಷೆಯಲ್ಲಿ ಹಿಂದಿ, ತಮಿಳು, ತೆಲುಗು, ಬೆಂಗಾಲಿ, ಮರಾಠಿ, ಕನ್ನಡ, ಪಂಜಾಬಿ ಯಾವುದು ಭಾರತೀಯ ಭಾಷೆ ಇದೆಯೋ ಅದರಲ್ಲಿ ಯಾಕೆ ಚರ್ಚೆ ಮಾಡಬಾರ್ದು ಕೋರ್ಟಲ್ಲಿ ಅಂತ ಹೇಳಿ, ಇಂಗ್ಲಿಷಲ್ಲೇ ಯಾಕೆ ಮಾಡಬೇಕು ಅಂತ. ಆದ್ರಿಂದ 2015 ಇಸ್ವಿಲಿ ಗೌರವಾನ್ವಿತ ಪ್ರಧಾನಮಂತ್ರಿ ಮೋದಿಜಿಯವರು ಭಾರತೀಯ ಭಾಷೆಗಳನ್ನ ಭಾರತೀಯ ಕೋರ್ಟ್ನಲ್ಲಿ ಹೇಗ್ ಮುಂದಕ್ಕೆ ತಗೊಂಡೋಗ್ಬೇಕು ಅನ್ನೋದನ್ನ ಯೋಚಿಸ್ಬೇಕು. ಆಗ ಒಂದು ಕಮಿಟಿನ ಮಾಡಿದ್ರು. ಜಸ್ಟಿಸ್ ಬೋಗ್ವೆ ಸರ್, ಅವರು ಫಾರ್ಮರ್ ಚೀಫ್ ಜಸ್ಟಿಸ್ ಆಗಿದ್ರು ಭಾರತಕ್ಕೆ. ಅವ್ರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ. ಅವ್ರು ನನ್ನ ಜೊತೆ ಮಾತಾಡಿದಾರೆ ಕೂಡ. ನಾವು ಅದನ್ನ ಒಂದು ಶಬ್ದಕೋಶದ ಡೇಟಾ ಅಂದ್ರೆ ವೊಕ್ಯಾಬ್ಯುಲರಿ ಡೇಟಾ ಆಗಿ ಮಾಡಿದೀವಿ. ಒಂದು ಡೇಟಾ ಬ್ಯಾಂಕ್ ಕೂಡ ಮಾಡ್ತಾ ಇದ್ದೀವಿ. ಮತ್ತು ಭಾರತೀಯ ಭಾಷೆಗಳಲ್ಲಿ ಕೂಡ ಮೇನ್ ಆಗಿ ಏನ್ ಪಾಯಿಂಟ್ಸ್ ಇರುತ್ತೆ, ಮೇನ್ ವರ್ಡ್ಸ್ ಏನಿರುತ್ತೆ, ಯಾವ್ದನ್ನ ಕಾಮನ್ ಆಗಿ ಎಲ್ಲರೂ ಯೂಸ್ ಮಾಡ್ತಾರೆ, ಅದನ್ನ ಗುರ್ತು ಹಾಕ್ಬೇಕು ಅಂತ. ಮತ್ತೆ ಮುಂದಿನ ದಿನಗಳಲ್ಲಿ ಕೂಡ ನಾವೇನ್ ನಂಬ್ತೀವಿ ಅಂದ್ರೆ ಸುಪ್ರೀಂ ಕೋರ್ಟ್ ಕೂಡ ಇದನ್ನ ಒಪ್ಕೋತಾರೆ. ಈಗ ಮುಖ್ಯ ನ್ಯಾಯಮೂರ್ತಿ DY ಚಂದ್ರಚೂಡ್ ಕೂಡ ಮಾತನಾಡಿ ನನ್ನ ಹತ್ರ ಹೇಳಿದ್ರು, ಅದು ಹಳೆ ತೀರ್ಪುಗಳು ಅಂತ ಏನಿದೆ ಸುಪ್ರೀಂ ಕೋರ್ಟ್ ಅಲ್ಲಿ ಅದನ್ನ ಬೇರೆ ಬೇರೆ ಭಾಷೆಗಳಿಗೆ ಅನುವಾದ ಮಾಡಿ ಸಾರ್ವಜನಿಕ ಲಭ್ಯವಾಗುವಂತೆ ಮಾಡ್ತೀವಿ ಅಂತ ಹೇಳಿದ್ರು. ಮತ್ತೆ ಕ್ರಮೇಣ ನಾವು ಭಾಷಾಂತರಕ್ಕೆ ವ್ಯವಸ್ಥೆನೂ ಮಾಡ್ತಾ ಇದೀವಿ. ಕೋವಿಡ್ ಸಮಯದಲ್ಲೂ ಕೂಡ ನೀವು ನೋಡಿರ್ಬೋದು, ಕೋರ್ಟ್ ಮುಂದುವರಿತಾನೆ ಇತ್ತು. ಯಾಕೆ ಹೇಳಿ? ಯಾಕಂದ್ರೆ ನಮ್ಮ ಹತ್ರ ಏನ್ ತಂತ್ರಜ್ಞಾನ ಇದೆಯೋ, ಆನ್ಲೈನ್ ಪ್ರಾಸೆಸ್ದು, ವಿಡಿಯೋ ಕಾನ್ಫರೆನ್ಸ್ದು, ಈ ಡಿಜಿಟಲ್ ಕ್ಯಾಂಪೇನ್ ಏನಿದೆ ಮೋದಿಜಿ ಅವ್ರು ಚಾಲನೆ ಕೊಟ್ಟಿದ್ರು, ಅದು ನಮ್ಮ ಕೋರ್ಟ್ನ ಇನ್ನೊಂದು ಸ್ವಲ್ಪ ಬಲಪಡಿಸ್ತು ಅಂತ ಹೇಳ್ಬೋದು. ಅದಕ್ಕೆ ಕೋವಿಡ್ ಸಮಯದಲ್ಲೂ ಕೂಡ ಭಾರತೀಯ ಕೋರ್ಟ್ ಕಂಟಿನ್ಯೂ ಆಗಿ ಓಪನ್ ಇತ್ತು. ದಟ್ಸ್ ಆಲ್. ಆದ್ರೆ ನೋಡಿ, ದೊಡ್ಡ ದೊಡ್ಡ ಲಾಯರ್ಗಳು ಹೇಳ್ತಾರೆ ಕಿರಣ್ ರಿಜಿಜು ಅವರು ಲಾನ ಪ್ರಾಕ್ಟೀಸ್ ಮಾಡಿಲ್ಲ ಅಂತ, ದುಡ್ಡು ಕೂಡ ಸಂಪಾದನೆ ಮಾಡಿಲ್ಲ. ಆದ್ರೆ ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಇಲ್ಲ, ನಾನೇನ್ ಬಯಸ್ತೀನಿ ಅಂದ್ರೆ ದೇಶ ಪ್ರಗತಿ ಆಗ್ತಿರೋವಾಗ ಆರ್ಥಿಕವಾಗಿ ನಾವು ಬಲಿಷ್ಠರಾಗ್ತಾ ಇದ್ದೀವಿ, ಆಗಿದೀವಿ ಕೂಡ ಒಂದ್ ರೀತಿಲಿ. ಅದರಿಂದ ಕೆಲಸ ಜಾಸ್ತಿ ಆಗತ್ತೆ, ಮತ್ತೆ ಕೇಸಸ್ ಜಾಸ್ತಿ ಬರುತ್ತೆ. ಆಗ ತುಂಬಾ ಮ್ಯಾಟರ್ಸ್ ಜುಡಿಷಿಯಲ್ ರಿವ್ಯೂಸ್ಗೆ ಅಂತ ಬರುತ್ತೆ. ಅದರಿಂದನೇ ವಕೀಲರಿಗೆ ಅವಕಾಶ ಜಾಸ್ತಿ ಆಗತ್ತೆ. ವಕೀಲರಿಗೆ ಅಂತ ಜಾಸ್ತಿ ಕೆಲಸ ಸಿಗಬೇಕು, ಅದು ನನ್ನ ಅಭಿಪ್ರಾಯ. ನನ್ನ ವಾದ ಏನಂದ್ರೆ ಎಲ್ಲ ಕೆಲಸ ಬರೀ ಕೆಲವು ವಕೀಲರಿಗೆ ಹೋಗ್ಬಾರ್ದು. ಅದಕ್ಕೆ ನನ್ನ ವಿರೋಧ ಯಾವತ್ತೂ ಇದೆ. ಅದಕ್ಕೆ ನಾನು ಹೇಳಿದ್ದು, ಯಾರು ಸೀನಿಯರ್ ಲಾಯರ್ಸ್ ಅಂತ ಇದ್ದಾರೆ ಅವರು ತಮ್ಮ ಕೇಸ್ಗಳನ್ನ ಜೂನಿಯರ್ಸ್ಗೂ ಹಂಚಬೇಕು ಅಂತ. ಕೋವಿಡ್ ಸಮಯದಲ್ಲಿ ಒಬ್ರು ಜಡ್ಜ್ ಇದ್ರು, ಒಂದಿನದಲ್ಲಿ 2 ಕೋಟಿ 3 ಕೋಟಿವರೆಗೂ ಸಂಪಾದನೆ ಮಾಡಿದ್ದಾರೆ. ಒಂದಿನದಲ್ಲಿ ಒಬ್ರು ಲಾಯರ್, ಜಡ್ಜ್ ಅಲ್ಲ. ಒಂದ್ ಲಾಯರ್. ನಾನು ಜಡ್ಜ್ ಬಗ್ಗೆ ಮಾತಾಡ್ತಾ ಇಲ್ಲ, ಜಡ್ಜಸ್ ಬಗ್ಗೆ ನಾವು ಮಾತಾಡಬಾರ್ದು ಬಿಡಿ. ಒಬ್ಬೊಬ್ಬ ಲಾಯರು ಇಷ್ಟೆಲ್ಲ ಸಂಪಾದನೆ ಮಾಡಿದ್ದಾರೆ. ಮತ್ತೆ ಕೆಲವು ಲಾಯರ್ಸ್ ಕೂಡ ಇದ್ದಾರೆ, ದಿನದಲ್ಲಿ ಅವ್ರಿಗೆ 10 ರೂಪಾಯಿ ಕೂಡ ಸಿಗೋದಿಲ್ಲ. ಇದು ಸರಿಯಲ್ಲ. ಅದಕ್ಕೆ ನಾನು ಹೇಳಿದ್ದು, ಯಾರೀ ಹೊಸ ಜೂನಿಯರ್ ಲಾಯರ್ಸ್ ಇದ್ದಾರೆ ಅವ್ರಿಗೆಲ್ಲ ಅವಕಾಶ ಸಿಗಬೇಕು. ಮತ್ತೆ ಭಾರತೀಯ ಭಾಷೆಯಲ್ಲಿ ಈ ಚರ್ಚೆ ಅನ್ನೋದು ನಡೆದ್ರೆ ಕೋರ್ಟಲ್ಲಿ ಎಲ್ರಿಗೂ ಅವಕಾಶ ಸಿಗುತ್ತೆ. ಲಾ ರಿಲೇಟ್ ಆಗಿರುವಂತಹ ಒಂದೆರಡು ಪ್ರಶ್ನೆಗಳನ್ನ ನಾವೀಗ ಪ್ರೇಕ್ಷಕರಿಂದ ತಗೊಳ್ಳೋಣ. ಸರ್, ಅಂಥ ಕಾರಣ ಏನು? ಇಲ್ಲಿವರೆಗೂ ಇನ್ನೂ ತುಂಬಾ ಕೇಸಸ್ಗಳು ಪೆಂಡಿಂಗ್ ಅಲ್ಲಿವೆ. ಹಾಗಿದ್ರೆ ಬೆಟರ್ ಸೊಲ್ಯೂಷನ್ ಏನಿರಬಹುದು? ಫ್ಯೂಚರ್ ಅಲ್ಲಿ ಈ ಕೇಸಸ್ ಪೆಂಡಿಂಗ್ ಅಲ್ಲಿ ಇರಬಾರ್ದು, ಮತ್ತೆ ಆದಷ್ಟು ಬೇಗ ಸಾಲ್ವ್ ಆಗ್ಬೇಕು. ಹೆಚ್ಚು ಕಡಿಮೆ 4,90,00,000ವರೆಗೂ ನಮ್ಮ ಹತ್ರ ಈ ಪೆಂಡಿಂಗ್ ಕೇಸಸ್ ಅಂತ ಇವೆ. ಇದನ್ನ ಕಡಿಮೆ ಮಾಡಬೇಕು ಅಂತ ನಾವು ಹಲವಾರು ಕ್ರಮಗಳನ್ನ ತಗೊಂಡಿದೀವಿ. ಎಲ್ಲದಕ್ಕಿಂತ ಮೊದಲಾಗಿ ಟೆಕ್ನಾಲಜಿ ಮಾಧ್ಯಮದಿಂದ ಎಷ್ಟು ಕೇಸ್ಗಳಿದಾವೆ ಅದನ್ನ ಆದಷ್ಟು ಬೇಗ ಹೇಗೆ ಬಗೆಹರಿಸೋದು, ಅದಕ್ಕೆ ದಾರಿನ ಹುಡುಕ್ತಾ ಇದ್ದೀವಿ. ಇನ್ವೆಸ್ಟಿಗೇಷನ್ ಏಜೆನ್ಸಿಗಳಿವೆ, ಪೊಲೀಸರಿದ್ದಾರೆ, ವಕೀಲರು ಸಮಯ ಕೊಡಬೇಕಾಗತ್ತೆ, ಕೇಸ್ನ ವಾದ ಮಾಡಬೇಕಾಗತ್ತೆ, ಅದಾದ್ಮೇಲೆ ಡೇಟ್ ಸಿಗುತ್ತೆ, ಮತ್ತೆ ಹಿಯರಿಂಗ್ ಸಿಗುತ್ತೆ, ಹೀಗೆ ಹೋಗ್ತಾ ಇರುತ್ತೆ. ಈ ಪ್ರಾಸೆಸ್ ಸ್ವಲ್ಪ ಲಾಂಗ್ ಅನ್ಕೊಳ್ಳಿ. ನಾವು ಇದಕ್ಕೊಂದು ಆಲ್ಟರ್ನೇಟಿವ್ ವೇ ಕೂಡ ಹುಡುಕ್ತಾ ಇದೀವಿ. ಮತ್ತೆ ಕೆಲವು ಕೇಸ್ಗಳು ಇರ್ತವೆ, ಕೇಸ್ಗೆ ಹೋಗಿದ್ದ ಮುಂಚೆನೆ ಅದನ್ನ ಡಿಸ್ಕಸ್ ಮಾಡಿ ಸಾಲ್ವ್ ಮಾಡ್ಕೊಳ್ಳೋಂತ ಚಾನ್ಸಸ್ ಕೂಡ ಇರುತ್ತೆ. ಆಲ್ಟರ್ನೇಟ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಮೆಕಾನಿಸಮ್ ನ ಕೂಡ ನಾವು ಯೋಚನೆ ಮಾಡ್ತಾ ಇದೀವಿ. ಆರ್ಬಿಟ್ರೇಷನ್ ಇರ್ಬೋದು, ಕೌನ್ಸಿಲೇಷನ್ ಇರ್ಬೋದು. ಹಳ್ಳಿಗಳಲ್ಲಿ ಕೆಲವು ವಿಷಯಗಳಿರುತ್ತೆ, ಅದು ಫ್ಯಾಮಿಲಿ ಸಂಬಂಧಪಟ್ಟಿದ್ದು, ಅದನ್ನ ಕಮ್ಯುನಿಟಿ ಲೆವೆಲ್ ಅಲ್ಲಿ ಮೀಡಿಯೇಷನ್ ಮಾಡ್ಕೊಂಡು ಬಗೆಹರಿಸ್ಕೊ. ಅದನ್ನ ಕೋರ್ಟ್ ತರುವಂತ ಅವಶ್ಯಕತೆ ಏನಿದೆ. ಈ ರೀತಿ ಹಲವಾರು ದಾರಿಗಳನ್ನ ನಾವು ಕಂಡುಕೊಂಡಿದೀವಿ. ಮತ್ತೆ ಕೋರ್ಟ್ ಅಲ್ಲಿ ಬೇರೆ ಬೇರೆ ಸ್ಟೇಜಸ್ ಅಲ್ಲಿ, ಅಂದ್ರೆ ಈ ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಜುಡಿಷರಿ, ನಾವು ಅವ್ರ ಜೊತೆ ಮಾತು ಕೂಡ ಆಡ್ತಿರ್ತೀವಿ. ಮತ್ ನನಗಿದ್ರಲ್ಲಿ ನಂಬಿಕೆ ಇದೆ, ಯಾವ ರೀತಿ ನನಗೆ ನಮ್ಮ ಪ್ರಧಾನಮಂತ್ರಿ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಮತ್ತೆ ಜುಡಿಷರಿ ಕೂಡ ಪ್ರೊಆಕ್ಟಿವ್ ಆಗಿದ್ದಾರೆ. ನಾವು ಇದ್ರ ಬಗ್ಗೆ ಕೆಲಸ ಮಾಡಿ ಏನ್ ಈ ಪೆಂಡಿಂಗ್ ಕೇಸಸ್ ಅಂತ ಇದೆ ಇದನ್ನ ನಾವು ಖಂಡಿತವಾಗ್ಲೂ ಆದಷ್ಟು ಬೇಗ ಕಡಿಮೆ ಮಾಡ್ತೀವಿ. ಆದ್ರೆ ನೀವು ಒಂದ್ ವಿಷಯನ ಸರಿಯಾಗಿ ತಿಳ್ಕೋಬೇಕು. ಒಂದ್ ದಿನಕ್ಕೆ ಒಬ್ಬ ನ್ಯಾಯಾಧೀಶ 100 ಕೇಸ್ನ ವಿಲೇವಾರಿ ಮಾಡಿದ್ರೆ 200 ಕೇಸ್ ಹೊಸದ್ ಬರ್ತಾ ಇದೆ. ಕೇಸ್ನ ವಿಲೇವಾರಿ ಸಂಖ್ಯೆ ವೇಗವಾಗ್ತಿದೆ, ಆದ್ರೆ ಹೊಸ ಪ್ರಕರಣಗಳು ದುಪ್ಪಟ್ಟಷ್ಟು ವೇಗದಲ್ಲಿ ಬರ್ತಾ ಇದೆ. ಹಾಗಾಗಿ ಈ ಬಾಕಿ ಹೆಚ್ಚಾಗ್ತಾ ಇದೆ. ಇದನ್ನ ನೀವೆಲ್ಲರೂ ಅರ್ಥ ಮಾಡ್ಕೊಳ್ಳೇಬೇಕು. ಆದ್ರೆ ವಿಲೇವಾರಿ ಸಂಖ್ಯೆ ತುಂಬಾ ವೇಗವಾಗಿ ಮಾರ್ಪಟ್ಟಿದೆ. ನಾವಿನ್ನೂ ಅದ್ರ ಬಗ್ಗೆ ಕೆಲಸ ಮಾಡ್ತಾ ಇದ್ದೀವಿ. ಜಾಸ್ತಿ ಪ್ರಾಬ್ಲಮ್ ಆಗೋದು ಕೇಸಸ್ ಅಡ್ಜರ್ನ್ ಆದಾಗ, ಮುಂದಿನ ದಿನಾಂಕ, ಅದರ ದಿನಾಂಕ, ಇನ್ನೊಂದು ದಿನಾಂಕ ಕೊಟ್ಟಾಗ. ಈ ಡೇಟ್ಸ್ ಅನ್ನೋದನ್ನ ಕಡಿಮೆ ಮಾಡೋದಕ್ಕೆ
ಚೀಫ್ ಜಸ್ಟಿಸ್ ಇಂಡಿಯಾ ಏನಿದ್ದಾರೆ ಅವರ ಜೊತೆ ತುಂಬಾ ರೀತಿಲಿ ಮಾತಾಡ್ತಾ ಇದ್ದೀವಿ. ಎಷ್ಟು ಬೇಕಾಗುತ್ತೋ ಅಷ್ಟು ಬೇಗ ಡೇಟ್ಸ್ ಬೇಗ ಕೊಡಬೇಕು, ಮತ್ ಹಿಯರಿಂಗ್ ಕೂಡ ಬೇಗ ಆಗ್ಬೇಕು. ಸುಮ್ನೆ ಯಾವ ಕೇಸು ಡಿಲೇ ಆಗ್ಬಾರ್ದು. ಕೆಲವೊಮ್ಮೆ ವಕೀಲರೇ ಡೇಟ್ ತಗೊಂಡ್ಬಿಡ್ತಾರೆ, ಇದನ್ನ ಮುಂದಿನ ಡೇಟ್ಸ್ ಅಲ್ಲಿ ಹಿಯರಿಂಗ್ ತಗೊಂಡ್ರೆ ಆಯ್ತು ಅಂತ. ನಾನಿಲ್ಲಿ ವೈಯಕ್ತಿಕವಾಗಿ ಮಾತಾಡ್ತಾ ಇಲ್ಲ, ಆದ್ರೆ ಕೆಲವು ಸತಿ ಮೆಟೀರಿಯಲ್ ಸಪೋರ್ಟ್ ಸಿಗೋದಿಲ್ಲ. ಕೆಲವು ಸತಿ ಇನ್ವೆಸ್ಟಿಗೇಷನ್ ಏನ್ ಹೇಳುತ್ತೆ ಅಂದ್ರೆ ಚಾರ್ಜ್ ಶೀಟ್ ಇನ್ನೂ ರೆಡಿ ಆಗಿಲ್ಲ ಅಂತ, ಅಥವಾ ಬೇರೆ ಏನಾದ್ರೂ ಕಾರಣ ಇರುತ್ತೆ. ಕೆಲವು ಸತಿ ವಿಟ್ನೆಸ್ ಬರ್ದೇ ಹೋಗ್ಬೋದು, ವಿಟ್ನೆಸ್ ನ ಹುಡುಕ್ಬೇಕಾಗತ್ತೆ. ವಿಟ್ನೆಸ್ ಬರ್ದೇ ಹೋದ್ರೆ ಕೇಸ್ನ ಮುಂದೂಡ್ಬೇಕಾಗತ್ತೆ, ನೆಕ್ಸ್ಟ್ ಡೇಟಿಗೆ ಹಾಕ್ಬೇಕಾಗತ್ತೆ. ಹಲವು ಸಂಗತಿಗಳು, ಬೇರೆ ಬೇರೆ ಕಾರಣಗಳಿರುತ್ತೆ. ಇದನ್ನೆಲ್ಲ ಹುಡುಕಿ ಒಟ್ಟಿಗೆ ತರೋದಕ್ಕೆ, ಒಂದು ಪರಿಹಾರ ಹುಡುಕೋದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ. ಇಲ್ಲೇನೋ ಸಾಲ್ವ್ ಮಾಡೋಣ ಅಂತ ಹೊರಟಿರ್ತೀವಿ, ಆದ್ರೆ ಬೇರೆ ಏನೋ ಅಲ್ಲಾಗ್ತಾ ಇರುತ್ತೆ, ಆಗಲ್ಲಿ ಮತ್ತೆ ಸಿಕ್ಕಾಕೊಳ್ಳುತ್ತೆ. ನೋಡಿ, ಮತ್ತೊಂದು ಪ್ರಮುಖವಾದಂತ ವಿಚಾರನ ನೀವು ಜಡ್ಜಸ್ಗೆ ಹೇಳಿದ್ರಿ. ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ಗಳಲ್ಲಿ ರಜೆಗಳು ತುಂಬಾ ಆಗತ್ತೆ, ಜಡ್ಜ್ಗಳು ತುಂಬಾ ರಜಾ ತಗೋತಾರೆ. ಕೋರ್ಟಲ್ಲಿ ನೀವ್ ಹೇಳಿದ ಮಾತು ಸತ್ಯನೇ, ಸ್ವಲ್ಪ ರಜಾ ಅನ್ನೋದು ಜಾಸ್ತಿನೇ. ಅವ್ರಿಗೆ ಅದು ಇಷ್ಟ ಆಗಲ್ವಾ? ಇಲ್ಲ, ನಾನು ಇದನ್ನ ಹೇಳಿಲ್ಲ. ರಜತ್ ಅವರೇ, ನಾನು ಮತ್ತೊಂದ್ಸರಿ ನಿಮ್ಗೆ ಇದನ್ನ ಕ್ಲಿಯರ್ ಮಾಡಬೇಕು ಅಂತ ನೋಡ್ತೀನಿ, ಮತ್ತೆ ನಮ್ಮ ಜನತೆ ಕೂಡ. ಜುಡಿಷಿಯರಿಲಿ ಕೋರ್ಟ್ನ ಜಡ್ಜಸ್ಸು ತುಂಬಾ ರಜಾ ಹಾಕ್ತಾರೆ ಮತ್ತೆ ವೆಕೇಶನ್ಗೆ ಹೋಗ್ತಾರೆ ಅಂತ ಇದನ್ನ ನಾನು ಹೇಳಿಲ್ಲ. ಈ ಪ್ರಶ್ನೆ ಬಂದಿತ್ತು ರಾಜ್ಯಸಭೆಯಲ್ಲಿ. ಕಾಂಗ್ರೆಸ್ MP ನಮ್ಮನ್ನ ಪ್ರಶ್ನೆ ಮಾಡಿದ್ರು, ಜಡ್ಜಸ್ ಇಷ್ಟು ರಜಾನ ಯಾಕೆ ತಗೋತಾರೆ ಅಂತ. ಆವಾಗ ನಾನು ಹೇಳ್ದೆ, ಇದೊಂದು ಸಂಪ್ರದಾಯ ಆಗಿದೆ, ತುಂಬಾ ದಿನಗಳಿಂದ ಪಾಲಿಸ್ಕೊಂಡ್ಬಂದಿದ್ದಾರೆ. ಒಂದು ವಿಷಯ ನಾನೀಗ ಇಲ್ಲಿ ನಿಮ್ಗೆ ಹೇಳಲೇಬೇಕು. ನಾವೆಲ್ಲ ಒಬ್ಬ ಜಡ್ಜ್ ಎಷ್ಟು ಶ್ರಮ ಹಾಕ್ತಾರೆ ಅಂತ ನಾವ್ಯಾರು ನೋಡೋದೇ ಇಲ್ಲ. ನಾನಿದನ್ನು ಸ್ಪಷ್ಟವಾಗಿ ನಿಮ್ಗೆ ಹೇಳ್ತೀನಿ. ಭಾರತದಲ್ಲಿ ಒಬ್ಬ ನ್ಯಾಯಾಧೀಶ ಎಷ್ಟು ಕಷ್ಟಪಡ್ತಾರೆ, ಪ್ರಪಂಚದಲ್ಲಿ ಯಾವ ನ್ಯಾಯಾಧೀಶನೂ ಇಷ್ಟೊಂದು ಕಷ್ಟಪಡೋದಿಲ್ಲ. ಬೇರೆ ದೇಶಗಳಲ್ಲಿ, ಅಮೆರಿಕ ಅಂತ ದೇಶಗಳಲ್ಲಿ ಒಬ್ಬ ಜಡ್ಜ್ ಒಂದಿನಕ್ಕೆ ಒಂದೇ ಒಂದು ಕೇಸ್ ನೋಡ್ತಾರೆ. ನಮ್ಮಲ್ಲಿ ಒಬ್ಬೊಬ್ಬ ಜಡ್ಜ್ 100 ಕೇಸ್ ನೋಡ್ತಾರೆ. 50ರಿಂದ 60 ಕೇಸಸ್ ಮಿನಿಮಮ್ ಅನ್ಕೊಳ್ಳಿ. ನಮ್ಮಲ್ಲಿರೋ ನ್ಯಾಯಾಧೀಶರ ಮೇಲೆ ತುಂಬಾನೇ ಪ್ರೆಷರ್ ಇದೆ. ರಜೆಗಳ ಅವಶ್ಯಕತೆ ಇದೆ, ಯಾಕಂದ್ರೆ ಅವ್ರಿಗೂ ತುಂಬಾ ಪ್ರೆಷರ್ ಅಂತ ಇರುತ್ತೆ ಅಲ್ವಾ. 24 ಗಂಟೆ ಕೆಲಸ ಮಾಡಿ ನಿದ್ದೆ ಮಾಡದೇ ಇದ್ರೆ ಕುಸಿದ್ ಬೀಳ್ಬೋದಲ್ವಾ. ಮನುಷ್ಯನಿಗೆ ಕೆಲಸ ಮಾಡೋದಕ್ಕೂ ಒಂದು ಮಿತಿ ಅಂತ ಇರುತ್ತೆ. ನಾನು ಎಷ್ಟು ದಿನ ರಜಾ ಬೇಕು ಅಂತ ಇಲ್ಲಿ ಹೇಳ್ತಾ ಇಲ್ಲ, ಒಂದು ಸ್ವಲ್ಪ ಸಣ್ಣ ಬ್ರೇಕ್ ಅಂತೂ ಖಂಡಿತವಾಗ್ಲೂ ಬೇಕು ಅಂತ ನನ್ಗನ್ಸುತ್ತೆ. ನೀವೀಗ ಜಡ್ಜ್ಗಳ ಬಗ್ಗೆ ಇಷ್ಟೊಂದು ಒಳ್ಳೆ ವಿಷಯ ಹೇಳ್ತಿರ್ಬೇಕಾದ್ರೆ ನಾನೊಂದು ಬ್ರೇಕ್ ತಗೋತೀನಿ. ಹಾಗೆ ಆಗ್ಲಿ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಕಿರಣ್ ರಿಜಿಜು ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ನಿಮ್ಮ ಹಿಂದಿ ತುಂಬಾನೇ ಚೆನ್ನಾಗಿದೆ, ಅದನ್ನ ನಾನು ಹೊಗಳ್ತೀನಿ. ಆದ್ರೆ ಹಿಂದಿ ಎಷ್ಟು ಚೆನ್ನಾಗಿದೆ ಅಂದ್ರೆ ನೀವು ರಾಹುಲ್ ಗಾಂಧಿ ಅವ್ರನ್ನ ವಾದ ಮಾಡೋದಕ್ಕೆ ಎಳೆಯೋ ಹಾಗೆ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆ ನಡೆಸ್ತಾ ಇರೋದು ಭಾರತೀಯ ಕಾನೂನು ಮಂತ್ರಿ ಕಿರಣ್ ರಿಜಿಜು ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಲಾ ಮಿನಿಸ್ಟರ್ ಕಿರಣ್ ರಿಜಿಜು ಅವರ ಮೇಲಿರುವ ಆರೋಪವೆಂದರೆ ಇವರು ಎಲ್ಲ ವಿಷಯದಲ್ಲೂ ಅವರ ಕೈ ಆಡಿಸುತ್ತಾರೆ ಎಂಬುದು. ಕಿರಣ್ ಅವರೇ ಯಾರ ಬಗ್ಗೆ ಬೇಕಾದರೂ ಮಾತುಕತೆ ಆಗ್ತಿರ್ಲಿ. ಫಾರ್ ಎಕ್ಸಾಂಪಲ್, ದಿಲ್ಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಮತ್ತೆ ಲೆಫ್ಟಿನೆಂಟ್ ಗವರ್ನರ್ ಅವರ ಮಧ್ಯದಲ್ಲಿ ತಕರಾರು ನಡೀತಾ ಇದೆ. ಕೇಜ್ರಿವಾಲ್ ಹೇಳ್ತಾರೆ, ಈ LG ಯಾರು, ಇವ್ರನ್ನ ಎಲ್ಲಿಂದ ಕರ್ಕೊಂಡು ಬಂದ್ರು, ನಮ್ಮ ತಲೆ ಮೇಲೆ ಕೂತಿದ್ದಾರೆ, ನೀವು ಮಧ್ಯದಲ್ಲಿ ಇಂಟರ್ಫಿಯರ್ ಆಗ್ತೀರಾ, ನೀವು ಟ್ವೀಟ್ ಮಾಡ್ತೀರಾ, ಮತ್ತೆ ನೀವ್ ಹೇಳ್ತೀರಾ ಜನರು ಇದಕ್ಕೆ ಸರಿಯಾದ ಉತ್ತರ ಕೊಡ್ತಾರೆ ಅಂತ. ಅದ್ ಯಾಕೆ ಅಂದ್ರೆ ಅರವಿಂದ್ ಕೇಜ್ರಿವಾಲ್ ಅವರು ನಿಮ್ ಹಾಗೆ ಅಸೆಂಬ್ಲಿಲಿ ಹೇಳಿದ್ರು, LG ಅವ್ರು ಎಲ್ಲಿಂದ ಬಂದ್ರು, ಸಂವಿಧಾನದಲ್ಲಿ ಬರ್ದಿದೆ, ಮತ್ ನೀವೇ LGನ ನೇಮಕ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ದಾರೆ. ಡೆಲ್ಲಿಲಿ LG ಇಲ್ದೆ ರಾಜಧಾನಿ ಹಾಗೆ ನಡಿಬೇಕಾ? ಇದು ದೇಶದ ರಾಜಧಾನಿ. ಈ ತರ ಕೆಲವು ವಿಷಯಗಳನ್ನ ನನಗೆ ಅರಗಿಸ್ಕೊಳ್ಳೋಕೆ ಕಷ್ಟ ಆಗತ್ತೆ. ಮಾತಾಡಬೇಕು ಅಂತ ಪರ್ಸನಲಿ ಏನ್ ಬೇಕಾದ್ರೂ ಮಾತಾಡ್ಬೋದು, ಬಟ್ ಈ ರೀತಿ ಅಟ್ಯಾಕ್ ಮಾಡೋದು, ಕಾನೂನುಬದ್ಧವಾಗಿ ಏನಾದ್ರೂ ಮಾತಾಡಿದ್ರೆ ಪರವಾಗಿಲ್ಲ ಅನ್ಕೋಬಹುದು, ಆದ್ರೆ ಕಾನೂನು ಬಾಹಿರವಾಗಿ ಅಸಂವಿಧಾನಿಕವಾಗಿ ಮಾತಾಡಿದ್ರೆ ನಾನು ಹೇಳಲೇಬೇಕಾಗತ್ತೆ ಅಲ್ವಾ. ನೋಡಿ, ಈ ವಿಚಾರ ನೀವು ಅವ್ರಿಗೆ ಹೇಳಲಿಲ್ಲ. ನೋಡಿ, 2 ಕೋಟಿ ಜನರಿಂದ ಚುನಾಯಿತರಾದ ಮುಖ್ಯಮಂತ್ರಿ ಇದಾರಲ್ಲ, ಅವ್ರ ತಲೆ ಮೇಲೆ ಒಬ್ಬ LGನ ಕರ್ಕೊಂಡು ಬಂದು ನೀವು ಕೂಡ್ಸಿದ್ದೀರಾ. ಅದನ್ನ ಸಂವಿಧಾನದಲ್ಲಿ ಬರ್ದಿದ್ರೆ ನಾವೇನ್ ಮಾಡೋಕ್ಕಾಗತ್ತೆ? ಸಿಸ್ಟಮೇ ಹಾಗಿದೆ. ಅರವಿಂದ್ ಕೇಜ್ರಿವಾಲ್ಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ, ಅದಕ್ಕೆ ಅವ್ರು ಹಾಗೆ ಹೇಳ್ತಿರ್ಬೋದು. ಆದ್ರೆ ನಾವು ಸಂವಿಧಾನವನ್ನು ತುಂಬಾ ನಂಬ್ತೀವಿ. ಈಗ ನೋಡಿ, ಇನ್ನೊಂದು ಪ್ರಕರಣ. BBC ಒಂದು ಡಾಕ್ಯುಮೆಂಟರಿ ಮಾಡಿದೆ. B ಮಿನಿಸ್ಟ್ರಿ ಅದನ್ನ ಬ್ಲಾಕ್ ಮಾಡಿದೆ. ಮೋದಿಜಿಯವರ ವಿರುದ್ಧವಾಗಿತ್ತಂತ ಹೋಮ್ ಮಿನಿಸ್ಟ್ರಿ ಆಕ್ಷನ್ ತಗೊಂಡಿದೆ. ನೀವ್ಯಾಕೆ ಮಧ್ಯದಲ್ಲಿ ಹೋದ್ರಿ? ಇದು ಅತ್ಯಂತ ಗಂಭೀರವಾದ ವಿಚಾರ. ಸುಪ್ರೀಂ ಕೋರ್ಟ್ನಲ್ಲಿ ಯಾವ ವಿಚಾರಣೆ 20 ವರ್ಷಗಳಿಗಿಂತ ಹೆಚ್ಚು ಕಾಲ ದೇಶದಲ್ಲಿ ಎಂತ ಜನ ಇದ್ದಾರೆ, ದೇಶದ ಪ್ರತಿಷ್ಠೆಯನ್ನ ಕೆಡಿಸೋದಕ್ಕೋಸ್ಕರ, ಮೋದಿಜಿಯವನ್ನ ಖಂಡಿಸೋದಕ್ಕೋಸ್ಕರ ಕೆಲವರು ಬಯಸ್ತಾ ಇದ್ದಾರೆ. ಅವ್ರು ನಿರಂತರವಾಗಿ ಪ್ರಚಾರ ನಡೆಸ್ತಾ ಇದ್ದಾರೆ. ಕೊನೆ ಕೇಸ್ ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಎಲ್ಲಾ ರೀತಿಯಲ್ಲೂ ತಾಳ್ಮೆಯಿಂದ ಕೇಸನ್ನ ಕೇಳಿಸ್ಕೊಂಡ್ರು,
ಮತ್ ನಿರ್ಧಾರ ತಗೊಳ್ತು. ಈ ಕೇಸಲ್ಲಿ ಯಾವುದೇ ರೀತಿ ಅರ್ಥ ಇಲ್ಲ. ಮತ್ ಇದನ್ನೂ ಹೇಳ್ತು ಸುಪ್ರೀಂ ಕೋರ್ಟ್, ಇದು ಉದ್ದೇಶಪೂರ್ವಕವಾಗಿ ಮತ್ತು ಅನ್ಯಾಯವಾಗಿ ಮಾಡಿರುವಂತ ಒಂದು ಆಪಾದನೆ ಅಂತ, ಒಂದು ತಪ್ಪಾದ ರೀತಿಯಲ್ಲಿ ತಗೊಂಡಿರುವಂತ ಒಂದು ನಿರ್ಧಾರ ಅಂತ. ಯಾವಾಗ ಭಾರತದ ಸುಪ್ರೀಂ ಕೋರ್ಟ್ ಈ ನಿರ್ಧಾರನ ತಗೊಳ್ತು, ಆಗ BBC ಒಂದು ಸಿನಿಮಾನ ಮಾಡಿ ದೇಶದಲ್ಲಿ ಕಮ್ಯುನಿಸ್ಟ್ ಪಕ್ಷ ಎಡಪಂಥಿ ಬಲಪಂಥಿ ಅಂತ ಮಾತಾಡೋದಕ್ಕೆ ಶುರು ಮಾಡಿದ್ರು. ಈಗ BBC ಟೆಲಿಕಾಸ್ಟ್ ಮಾಡಿದ ವರದಿ ಸರಿ ಅಂತ ಹೇಳಕ್ಕಾಗತ್ತಾ? ಈ ಜನರಿಗೆ ಸುಪ್ರೀಂ ಕೋರ್ಟ್ ಬಗ್ಗೆ ನಂಬಿಕೆ ಇಲ್ವಾ? ನಾನೊಬ್ಬ ಲಾ ಮಿನಿಸ್ಟರ್ ಆದ್ಮೇಲೆ ಇದನ್ನು ಹೇಳಲೇಬೇಕಾಗಿತ್ತು. ಈ ಸುಪ್ರೀಂ ಕೋರ್ಟ್ನ ತೀರ್ಪು ನಮ್ಮ ದೇಶದಲ್ಲಿ ಸುಪ್ರೀಂ ಆಗಿದೆ. ಈ BBC ಅಥವಾ ಬೇರೆ ಯಾವುದೇ ಚಾನೆಲ್ ತೋರಿಸೋ ವಿಷಯಗಳನ್ನ ನಾವು ನಂಬೋದಕ್ಕಾಗಲ್ಲ. ಆದರೆ ಕಿರಣ್ ಅವರೇ, ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ಒಂದು ರಿಪೋರ್ಟನ್ನು ನೋಡಿದೆ ನಾನು. ಅದರಲ್ಲಿ ಬರ್ದಿದೆ, BBCನ ಬ್ಲಾಕ್ ಮಾಡೋದಕ್ಕೋಸ್ಕರ ಸೆನ್ಸರ್ಶಿಪ್ಪನ್ನು ಹಾಕಲಾಗಿದೆ. ಅದನ್ನ ಬ್ಲಾಕ್ ಮಾಡೋದಕ್ಕೆ ಎಲೆಕ್ಟ್ರಿಸಿಟಿನ ಕಟ್ ಮಾಡಲಾಯಿತು, ಜನಗಳನ್ನ ಅರೆಸ್ಟ್ ಮಾಡಿದ್ರು. ನನಗೆ ಗೊತ್ತಿಲ್ಲ, ಈ ಬ್ರಿಟಿಷರಂತೂ ಹೊರಟೋದ್ರು. ಆದ್ರೆ ಈಗಲೂ ಈ BBC ಮತ್ತೆ ನ್ಯೂಯಾರ್ಕ್ ಟೈಮ್ಸ್ ಅವ್ರು ಏನ್ ಬರೀತಾರೆ ಅವ್ರಿಗೆ ಮಾನ್ಯತೆ ಕೊಟ್ಟು ಬರೀತಾ ಇರ್ತಾರೆ. ನಾವು ಇದಕ್ಕೆಲ್ಲ ಒಪ್ಪೋದೇ ಇಲ್ಲ ಬಿಡಿ. ನಮ್ಮ ದೇಶದಲ್ಲಿ ನಮ್ಮ ದೇಶದ ನಿರ್ಧಾರ, ನಮ್ಮ ದೇಶದ ಜನರು, ದೇಶದ ಸುಪ್ರೀಂ ಕೋರ್ಟ್ ಮತ್ತು ದೇಶದ ವ್ಯವಸ್ಥೆ, ನಾವು ಅದನ್ನೇ ಪಾಲಿಸ್ತೀವಿ. ಹೊರಗಿನ ಬೆದರಿಕೆಗಳು ಮತ್ತು ದಾದಾಗಿರಿಯಿಂದ ಮೋದಿ ಸರ್ಕಾರ ನಡೀತಾ ಇಲ್ಲ, ನಡೆಯೋದೂ ಇಲ್ಲ. ಸರಿ, ಹಾಗಿದ್ರೆ ನಾನು ನಿಮ್ ಜೊತೆ ದೇಶದ ಜನತೆ ಬಗ್ಗೆನೇ ಮಾತಾಡ್ತಾ ಇದ್ದೇನೆ. ನೀವು ಜವಾಹರ್ಲಾಲ್ ನೆಹರು ಅವರ ತಪ್ಪನ್ನ ಗುರ್ತಿಸೋದಕ್ಕೆ ಶುರು ಮಾಡಿದ್ದೀರಾ. ಅದೇನಂದ್ರೆ, ಜಮ್ಮು ಕಾಶ್ಮೀರ ನಮಗೆ ಬಹಳ ಮುಖ್ಯವಾದ ಒಂದು ವಿಷಯ ಆಗತ್ತೆ. ಮತ್ತೆ ಜನರು ಏನ್ ಅರ್ಥ ಮಾಡ್ಕೊಂಡ್ರು ಅಂದ್ರೆ, ಜಮ್ಮು ಕಾಶ್ಮೀರ ಭಾರತದೊಂದಿಗೆ ವಿಲೀನ ಆಗುವಂತ ವಿಷಯ, ಇದ್ರ ಪ್ರಕ್ರಿಯೆ ವಿಳಂಬ ಆಗ್ತಾ ಇದೆ ಅಂತ ಮಹಾರಾಜ್ ಹರಿಸಿಂಗಿಂದ ಹಿಂಗಾಯ್ತು ಅಂತ. ಅದನ್ನೇ ಎಲ್ಲರೂ ಓದಿದ್ದು, ಎಲ್ಲರೂ ಯೋಚನೆ ಮಾಡಿದ್ದು. ವಾಸ್ತವ ಬೇರೆನೇ ಇತ್ತು. ನಾನು ನೆಹರು ಅವ್ರ ಬಗ್ಗೆ ಖುದ್ದಾಗಿ ಬಹಿರಂಗವಾಗಿ ಹೇಳಿದ್ದೆ. ಪಾರ್ಲಿಮೆಂಟಲ್ಲಿ ಅವರೇ ಈ ವಿಷಯದ ಬಗ್ಗೆ ಮಾತಾಡಿದ್ರು. ಅದು ಮಹಾರಾಜರು ಹಿಂದೆನೇ ಬಂದಿದ್ರು. 1947 ಆಗಸ್ಟ್ 15 ಮೊದಲೇನೆ ಮಹಾರಾಜ ಬಂದಿದ್ರು, ವಿನಂತಿ ಕೂಡ ಮಾಡಿದ್ರು. ಆದ್ರೆ ನಾವೇ ಇದನ್ನ ಡಿಲೇ ಮಾಡಿದ್ವಿ ಅಂತ. ಮತ್ ನಾನು ಈ ವಿಷಯನ ಸಾರ್ವಜನಿಕರ ಮುಂದೆ ತಂದಾಗ ನಾನ್ ಮಾಡಿದ ತಪ್ಪು ಏನು ಅಂತ ಹೇಳ್ತೀರಾ? ನಾನು ಸರಿಯಾದ ಕೆಲಸನೇ ಮಾಡಿದೆ. ನನಗೆ ಗೊತ್ತಿಲ್ಲ ನೀವು ಮಾಡಿದ್ದು ಸರಿನೋ ತಪ್ಪೋ ಅಂತ. ಆದ್ರೆ ಆನಂದ್ ಶರ್ಮಾಗೆ ಇದು ಇಷ್ಟ ಆಗಿಲ್ಲ. ಅವರು ಕಾಂಗ್ರೆಸ್ನ ಹಿರಿಯ ನಾಯಕರು. ಅವರು ಹೇಳ್ತಾರೆ, ಕಿರಣ್ ರಿಜಿಜುಗೆ ಹಿಸ್ಟ್ರಿ ಕೂಡ ಅರ್ಥ ಆಗಿಲ್ಲ, ಅವ್ರಿಗೆ ಯಾವುದೇ ಕಾನೂನು ಕೂಡ ಅರ್ಥ ಆಗಿಲ್ಲ, ಅವ್ರಿಗೆ ಪರಂಪರೆ ಬಗ್ಗೆ ಗೊತ್ತಿಲ್ಲ. ಮತ್ತೆ ಅವರು ಹೇಳ್ತಾರೆ, ಅವರ ಈ ಮನಸ್ಥಿತಿಯನ್ನ ಕಂಡು ನನಗೆ ಅಯ್ಯೋ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಆ ಕಾಂಗ್ರೆಸ್ ಪಾರ್ಟಿಲಿ ಕೆಲವರು ನಾಯಕರಿದ್ದಾರೆ, ಅವ್ರಿಗೆ ಒಂದು ಕುಟುಂಬ ಅಷ್ಟೇ ಎಲ್ಲಾನು. ಮತ್ತೆ ಆ ಕುಟುಂಬದ ಬಗ್ಗೆ ಬಿಟ್ರೆ ಆ ಜನರ ತಿಳುವಳಿಕೆ ನನ್ಗೆ ಆಚೆ ಎಲ್ಲೂ ಕಾಣೋದೇ ಇಲ್ಲ. ಅದಕ್ಕೆ ಅವರು ಆ ಕುಟುಂಬನ ಮೀರಿ ಯೋಚನೆ ಮಾಡದೆ ದೇಶದ ಹಿತದೃಷ್ಟಿ ಅವ್ರಿಗೆ ಯಾವಾಗ್ಲೂ ಹಿಂಸೆ ಮಾಡತ್ತೆ. ನಮಗೆ ಕುಟುಂಬ ಅನ್ನೋದು ಯಾವುದಕ್ಕೂ ಲೆಕ್ಕ ಇಲ್ಲ. ನಮಗೆ ಎಲ್ಲಾನು ದೇಶನೇ. ಮತ್ತು ದೇಶದ ಹಿತಕ್ಕೋಸ್ಕರ ಏನಾದ್ರೂ ಮಾಡಬೇಕು ಅಂದ್ರೆ ನಾವು ಅದನ್ನ ಖಂಡಿತವಾಗ್ಲೂ ಮಾಡ್ತೀವಿ. ನಾನೀಗ ನಿಮ್ಗೆ ನಿಮ್ಮ ಪಾರ್ಟಿ ಬಗ್ಗೆನೇ ಹೇಳ್ತೇನೆ, ನೀವು ಹೇಗೆ ಇಂಟರ್ಫಿಯರ್ ಮಾಡ್ತೀರಾ ಅಂತ, ಅನ್ನೆಸೆಸರಿ ಕಮೆಂಟ್ ಮಾಡ್ತೀರಾ ಅಂತ. ಮುಖ್ತಾರ್ ಅಬ್ಬಾಸ್ ನಖ್ವಿ ಅವರೊಂದು ಕಮೆಂಟ್ ಮಾಡ್ತಾರೆ, ಯಾರಿಗೆಲ್ಲ ಬೀಫ್ ತಿನ್ನೋದಿಕ್ಕಿಷ್ಟ ಇದೆಯೋ ನೀವೆಲ್ಲ ಪಾಕಿಸ್ತಾನಕ್ಕೆ ಹೋಗಿ ಅಂತ. ಇದರಲ್ಲೂ ನೀವು ಇಂಟರ್ಫಿಯರ್ ಮಾಡ್ತೀರಾ? ನಿಮಗೆ ಬೇಕಾದಂತೆ ತಿನ್ನಿ, ನಿಮಗೆ ಸ್ವಾತಂತ್ರ್ಯ ಇದೆ ಅಂತ. ಇಲ್ಲ, ಆ ರೀತಿ ನಾನು ಹೇಳಿಲ್ಲ. ಮಿಜೋರಾಂನಲ್ಲಿ ಒಂದು ಪತ್ರಿಕಾಗೋಷ್ಠಿ ನಡೀತಾ ಇತ್ತು. ಆಗೊಂದು ಇನ್ಫಾರ್ಮಲ್ ಟಾಕ್ ನಡೀತಾ ಇತ್ತು. ಯಾರೋ ಆಗ ರಹಸ್ಯವಾಗಿ ರೆಕಾರ್ಡ್ ಮಾಡಿ ಅದನ್ನ ಇಂಡಿಯನ್ ಎಕ್ಸ್‌ಪ್ರೆಸ್ ಕೊಟ್ಟು ಪ್ರಕಟ ಮಾಡಿದ್ರು. ಆಗ ಇದು ಹೊರಗೆ ಬಂದಿದ್ದು. ಆದ್ರೆ ಅಂಥದ್ದೇನೂ ಇರಲಿಲ್ಲ. ಅದು ನಾನೇನು ಹೇಳಿದೆ ಅಂದ್ರೆ, ಭಾರತದಲ್ಲಿ ಎಲ್ಲಾನು ಸಂವಿಧಾನದಲ್ಲೇ ಇದೆ, ನಾವು ಸಂವಿಧಾನನ ಪಾಲಿಸ್ಕೊಂಡೇ ಹೋಗ್ತೀವಿ ಅಂತ ಅಷ್ಟೇ ನಾನು ಹೇಳಿದ್ದು. ಇದರ ಅರ್ಥ ಏನು ಅಂದ್ರೆ, ಕಿರಣ್ ರಿಜಿಜು ಅವರು ಕೂಡ ಬೀಫ್ ತಿಂತಾರೆ ಅಂತ. ನಾನ್ ತಿಂತೀನೋ ತಿನ್ನಲ್ವೋ ಅನ್ನೋದು ಮುಖ್ಯ ಅಲ್ಲ, ನಮ್ ಸಂವಿಧಾನದಲ್ಲಿ ಏನ್ ಕಲ್ತಿದ್ದೀನಿ ಅನ್ನೋದಷ್ಟೇ ಮುಖ್ಯ ಆಗತ್ತೆ. ನಾನೇನ್ ಹೇಳಿದ್ದೆ ಅಂದ್ರೆ, ನಾನ್ ಹೇಳಿದ ಮಾತನ್ನ ಅವರು ಯಾವ ರೀತಿ ತಿರ್ಚಿ ಬರ್ದಿದ್ರು ಅಂದ್ರೆ, ಆ 3-4 ದಿನ ಅದೊಂದು ವಿವಾದನೆ ಆಗೋಗಿತ್ತು ಅನ್ಕೊಳ್ಳಿ. ಇದು ಒಂದು 2014ನೇ ವಿಷಯ. ನಾನ್ ಈ ರೀತಿ ಏನೂ ಹೇಳಿರ್ಲಿಲ್ಲ. ಅವರು ನಾನ್ ಹೇಳಿದನ್ನ ರೆಕಾರ್ಡ್ ಮಾಡಿ ಅದನ್ನ ಬೇರೆ ರೀತಿ ಮ್ಯಾನಿಪುಲೇಟ್ ಮಾಡಿದ್ರು ಅಂತ ಹೇಳಬಲ್ಲೆ. ಸರ್, ನಿಮ್ಗೆ ನನ್ ಪ್ರಶ್ನೆ ಏನು ಅಂದ್ರೆ, ನೀವು ಒಬ್ಬ ರಾಜಕಾರಣಿ ಮತ್ತೆ ಮಿನಿಸ್ಟ್ರಿನಲ್ಲಿದ್ದೀರಾ. ಒಂದ್ ವೇಳೆ ನೀವು ರಾಜಕಾರಣಿ ಆಗಿಲ್ದೆ ಹೋಗಿದ್ದಿದ್ರೆ ಏನಾಗ್ತಾ ಇದ್ರಿ? ಅರುಣಾಚಲ್ ಪ್ರದೇಶನ 1962ರಲ್ಲಿ ಚೀನಾ ಅವರು ವಶಪಡಿಸ್ಕೊಂಡಿದ್ದಾಗ ಹಲವಾರು ಪ್ರದೇಶಗಳು, ಅಂದ್ರೆ ನಾನ್ ವಾಸ ಮಾಡಿರೋ, ಅಂದ್ರೆ ನನ್ನ ಗ್ರಾಮ ಎಲ್ಲಾನು ಚೀನಾದ ನಿಯಂತ್ರಣಕ್ಕೆ ಹೋಗಿತ್ತು. ಆಗ ಚೀನಾ ಅವರು ಆಳ್ತಾ ಇದ್ರು ನಮ್ಮನ್ನ. ಅದಕ್ಕಿಂತ ಮುಂಚೆನೆ ನಮ್ಮ ಜನರು ಕ್ರಮೇಣವಾಗಿ ಹಿಂದಿ ಮತ್ತು ಇತರ ಭಾಷೆಗಳಾದಂಥ ಅಸ್ಸಾಮಿ ಇದನ್ನೆಲ್ಲ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಎಜುಕೇಶನ್ಗೋಸ್ಕರ ಕೆಲವರು ಟೀಚರ್ ಹೊರಗಿಂದ ಬರ್ತಾ ಇದ್ರು. ಮತ್ತು ನಂತರ ಅಂದ್ರೆ 62ನೇ ಇಸ್ವಿ ಆದ್ಮೇಲೆ ಸಾಕಷ್ಟು ಆರ್ಮಿಗಳ ಡಿಪ್ಲಾಯ್ಮೆಂಟ್ ಅಲ್ಲಿಗೆ ಆಗ್ತಾ ಇತ್ತು. ಮತ್ತು ನಮ್ಮ ಸ್ಥಳೀಯ ಕಚೇರಿಗಳು SSB ಇವೆಲ್ಲ ಅಲ್ಲಿದ್ವು. ಹಾಗಾಗಿ
ನಾವು ಆ ಸಮಯದಿಂದನೇ ಹಿಂದಿ ಮಾತಾಡೋದು ನಾವು ಒಂದು ಗೌರವ ಅಂತ ಭಾವಿಸ್ತಿದ್ವಿ. ಒಂದು ರೀತಿ ಅದು ನಮ್ಮ ದೇಶದ ಭಾಷೆ. ಹಿಂದಿಗೆ ಬದಲು ಬೇರೆ ಯಾವುದೇ ಪ್ರಾದೇಶಿಕ ಭಾಷೆ ಅವಕಾಶ ಸಿಕ್ಕಿದ್ರೆ ಮಾತಾಡ್ತೀನಿ. ಮತ್ತೆ ಅರುಣಾಚಲದ ಒಬ್ಬ ವ್ಯಕ್ತಿ ಪ್ರತಿಯೊಬ್ರು ಅಂತ ಹೇಳ್ತೀನಿ, ಒಬ್ಬ ಮಗುವಿಂದ ಹಿಡಿದು ಒಬ್ಬ ದೊಡ್ಡೋರ್ವರೆಗೂ 100% ಹಿಂದಿಲಿ ಮಾತಾಡ್ತಾರೆ. ನಿಮ್ಮ ಹಿಂದಿ ತುಂಬಾನೇ ಚೆನ್ನಾಗಿದೆ, ಅದನ್ನ ನಾನು ಹೊಗಳ್ತೀನಿ. ಆದ್ರೆ ಹಿಂದಿ ಎಷ್ಟು ಚೆನ್ನಾಗಿದೆ ಅಂದ್ರೆ ನೀವು ರಾಹುಲ್ ಗಾಂಧಿ ಅವ್ರನ್ನ ವಾದ ಮಾಡೋದಕ್ಕೆ ಎಳೆಯೋ ಹಾಗೆ. ರಾಹುಲ್ ಗಾಂಧಿಯವ್ರ ಬಗ್ಗೆ ನಾನು ಹೆಚ್ಚೇನು ಹೇಳೋದಕ್ಕೆ ಹೋಗಲ್ಲ, ಯಾಕಂದ್ರೆ ಅವರೊಬ್ಬ ತುಂಬಾ ಅಂತಾರಾಷ್ಟ್ರೀಯ ವ್ಯಕ್ತಿ ಅಂತ ಹೇಳ್ಬೋದು. ಪ್ರತಿ ತಿಂಗಳು 20 ದಿನ ಹೊರಗಿರ್ತಾರೆ, 2-3 ದಿನ ಭಾರತದಲ್ಲಿರ್ತಾರೆ. ಈಗ ಯಾವುದೋ ಯಾತ್ರೆ ಮಾಡ್ತಾ ಇದ್ದಾರೆ. ಯಾರೋ ನಿಮ್ಮ ಇಮೇಜ್ ಬದಲಾಗಬೇಕು, ಇದನ್ನ ಮಾಡಿ ಅಂತ ಹೇಳಿರ್ಬೇಕು. ಸೊ ಈಸ್ ಅನ್ ಇಂಟರ್ನ್ಯಾಷನಲ್ ಪರ್ಸನ್. ಯಾತ್ರೆಯಿಂದ ಏನಾದ್ರೂ ಬದಲಾವಣೆ ಆಗಿದೆ ಅಂತ ನಿಮ್ಗೆ ಅನ್ಸುತ್ತಾ? ನೋಡಿ ರಜತ್ ಅವರೇ, ಈ ಭಾರತ್ ಜೋಡೋ ಅನ್ನೋ ಚರ್ಚೆಗೆ ನಾವು ಹೋಗೋದೇ ಬೇಡ. ಇವತ್ತಿನ ದಿನದಲ್ಲಿ ಭಾರತ ದೇಶ ಸ್ವಾಮಿ ವಿವೇಕಾನಂದ ಅವರು ಏನ್ ಕನ್ಸನ್ನ ಕಾಣಿದ್ರು, 21ನೇ ಶತಮಾನದಲ್ಲಿ ಭಾರತದ ಭವಿಷ್ಯ ತುಂಬಾ ಚೆನ್ನಾಗಿರುತ್ತೆ, ಭಾರತ ಒಂದು ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಲಿದೆ, ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗತ್ತೆ. ಮೋದಿಯವರ ನೇತೃತ್ವದಲ್ಲಿ ಅದಾಗ್ತಿದೆ ಅಂದಮೇಲೆ ನಾವು ಅದ್ರ ಬಗ್ಗೆ ಚರ್ಚೆ ಯಾಕೆ ಮಾಡಬೇಕು ಹೇಳಿ? ಕಿರಣ್ ಅವರೇ, ನನ್ನಲ್ಲಿ ಇನ್ನಷ್ಟು ಪ್ರಶ್ನೆಗಳಿವೆ ಮತ್ತೆ ಇನ್ನಷ್ಟು ಆರೋಪಗಳಿವೆ. ಈಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕಿ ಅದಾಲತ್ನಲ್ಲಿ ಕಿರಣ್ ರಿಜಿಜು ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ಅಲ್ಲ, ನಿಮ್ಗೇನ್ ಅನ್ಸುತ್ತೆ, ಅವರು ಚೈನಾದಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಅದಕ್ಕೆ ಮಾತಾಡ್ತಾರೆ ಅಂತನಾ? ಅವರು ತಮ್ಮನ್ನ ಎಲ್ಲದರಲ್ಲೂ ತಾವು ಪರಿಣಿತರು ಅಂತ ಪರಿಗಣಿಸ್ಬೋದು, ಆದ್ರೆ ಒಬ್ಬರನ್ನ ಹೊರತುಪಡಿಸಿ ಅವ್ರು ಮಾತಾಡೋದು ಅವ್ರ ಪಕ್ಷಕ್ಕೆ ಹಾನಿ ಆಗ್ಬಿಡತ್ತೆ ಅಂತ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಭಾರತ ಸರ್ಕಾರದ ಕಾನೂನು ಮಂತ್ರಿ ಕಿರಣ್ ರಿಜಿಜು. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಲಾ ಮಿನಿಸ್ಟರ್ ಕಿರಣ್ ರಿಜಿಜು ಅವರ ಮೇಲಿರುವ ಆರೋಪವೆಂದರೆ ಇವರು ಚೀನಾದವರನ್ನು ಕಂಡರೆ ಹೆದರುತ್ತಾರೆ ಎಂಬುದು. ಕಿರಣ್ ಅವರೇ, ಕೆಲವರು ಹೇಳ್ತಾರೆ ನೀವು ಎಷ್ಟು ಹೆದರ್ತೀರಾ ಅಂದ್ರೆ, ನೀವು ಹೋಮ್ ಮಿನಿಸ್ಟರ್ ಅಲ್ಲಿದ್ದಾಗ 5 ವರ್ಷ ನೀವು ಒಂದು ದೊಡ್ಡ ವಾಲನ್ನ ಹಾಕ್ಸಿದ್ರಿ ಸ್ಕ್ರೀನಿಂದು, ಮತ್ತೆ ನೀವು ಯಾವಾಗ್ಲೂ ಒಂದು ಕಣ್ಣಿಟ್ಟಿರ್ತಾ ಇದ್ರಿ ಚೀನಾದವ್ರ ಮೇಲೆ ಎಲ್ಲಿ ಹೋಗ್ತಾರೆ ಮತ್ತೆ ಎಲ್ಲಿ ಬರ್ತಾರೆ ಅಂತ. ಅದೇನು ಅಂದ್ರೆ ಅಲ್ಲಿ ಸ್ಕ್ರೀನ್ ಹಾಕಿದ್ರು ಗೂಗಲ್ ಅರ್ತ್ ಅವರು. ಅದು ಒಂದು ಡೆವಲಪ್ಮೆಂಟ್ಗೋಸ್ಕರ. ನಾವು ರಸ್ತೆಗಳನ್ನ ಕಟ್ತಾ ಇದೀವಿ ಅಂದ್ರೆ ಎಲ್ಲೆಲ್ಲಿ ರಸ್ತೆ ಕಟ್ತಾ ಇದೀವಿ, ಈಗ ಸೇತುವೆ ಕಟ್ತಾ ಇದೀವಿ ಅಂದ್ರೆ ಎಷ್ಟು ಮಟ್ಟಿಗೆ ಕೆಲಸ ತಲುಪಿದೆ, ಮತ್ತೆ ಬೆಟ್ಟ ಗುಟ್ಟಗಳು ಹೇಗಿದೆ, ಹಳ್ಳಿಗಳು ಹೇಗಿದೆ, ಎಲ್ಲಿವರೆಗೂ ಚೀನಾ. ನೀವೊಂದು ದೊಡ್ಡ ಆರೋಪ ಮಾಡಿಬಿಟ್ರಿ ನಾವು ಚೀನಾಗೆ ಹೆದರ್ತೀವಿ ಅಂತ. ಇದನ್ನ ನಾನ್ ಹೇಳ್ತಾ ಇರೋದಲ್ಲ, ರಾಹುಲ್ ಗಾಂಧಿ ಹೇಳಿದ್ದು. ಚೀನಾಗೆ ಹೆದರ್ಕೊಳ್ತಾರೆ ಹೇಳಿ ಇವರು. ನಿಮ್ಮ ಹಳ್ಳಿಯಿಂದ 40 ಕಿಲೋಮೀಟರ್ ದೂರದಲ್ಲಿ LAC ಇದೆ, ಚೀನಾದವ್ರು ಬಂದಲ್ಲಿ ಕೂತಿದ್ದಾರೆ, ನಿಮ್ಮಿಂದ ಏನು ಮಾಡೋದಿಕ್ಕಾಗ್ತಿಲ್ಲ. ನೋಡಿ, ಶಾರ್ಟ್ ಕಟ್ಟಲ್ಲಿ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಆ ಟೈಮಲ್ಲಿ ಕಾಂಗ್ರೆಸ್ಸಿನ ಡಿಫೆನ್ಸ್ ಮಿನಿಸ್ಟರ್ ಆಂಟೋನಿ ಅವರು ಪಾರ್ಲಿಮೆಂಟಲ್ಲಿ ಚರ್ಚೆ ನಡೀತಿದ್ದಾಗ ಅವರೇ ಹೇಳಿದ್ರು 2013ನಲ್ಲಿ, ಅದು ಇಷ್ಟು ವರ್ಷಗಳಲ್ಲಿ ಚೈನಾ ಗಡಿಯಲ್ಲಿ ರಸ್ತೆಗಳ ನಿರ್ಮಾಣ ಆಗ್ಲಿಲ್ಲ, ಅಭಿವೃದ್ಧಿನೇ ಆಗ್ಲಿಲ್ಲ ಅಂತ. ಯಾಕಂದ್ರೆ ಅವರು ಚೀನಾಗೆ ಹೆದರ್ತಾ ಇದ್ರು, ರಸ್ತೆ ಒಂದ್ ವೇಳೆ ಮಾಡಿದ್ರೆ ಅದೇ ರಸ್ತೆಗಳ ಮೂಲಕ ಚೀನಾ ನಮ್ಮನ್ನ ಸ್ವಾಧೀನಪಡಿಸ್ಕೊಳ್ಳುತ್ತೆ ಅಂತ, ಮತ್ತೆ ಆದಷ್ಟು ಬೇಗ ಅವರು ನಮ್ಮನ್ನ ಪ್ರವೇಶ ಮಾಡ್ತಾರೆ ಅಂತ. ಈ ಮೈಂಡ್ಸೆಟ್ ಇಂದ ಇಷ್ಟು ವರ್ಷಗಳ ತನಕ ನಮ್ಮ ಪೂರ್ತಿ ಗಡಿ ಪ್ರದೇಶ ಅಂಡರ್ ಡೆವಲಪ್ ಆಗೇ ಇತ್ತು. ಮೋದಿಜಿಯವರು 2014ರಲ್ಲಿ ಪ್ರಧಾನಮಂತ್ರಿ ಹುದ್ದೆನ ವಹಿಸ್ಕೊಂಡ್ರು, ಎಲ್ಲಾ ಪಾಲಿಸಿನ ಬದಲಾಯಿಸಿದ್ರು. ಇವತ್ತು ಪೂರ್ತಿ ಗಡಿ ಪ್ರದೇಶ, ನನ್ನ ಹಳ್ಳಿಯಿಂದಾನು ಈಗ ಲಡಾಖ್ನಿಂದ ಅರುಣಾಚಲ್ ಪ್ರದೇಶವರೆಗೆ ಎಷ್ಟು ಬಾರ್ಡರ್ ಏರಿಯಾ ಇದೆಯೋ, ಈವನ್ ಕೋಸ್ಟಲ್ಗಳಲ್ಲಿ ಇವತ್ತು ರಸ್ತೆಗಳ ನಿರ್ಮಾಣ ಆಗ್ತಿದೆ. ಇವತ್ತಲ್ಲಿ ಬ್ರಿಡ್ಜಸ್ಗಳಾಗಿದೆ, ಅಲ್ಲಿ ವಿದ್ಯುತ್ ತಲುಪ್ತಾ ಇದೆ, ಪ್ರತಿ ಮನೆಗೂ ನೀರು ತಲುಪ್ತಾ ಇದೆ, ಗ್ಯಾಸ್ ತಲುಪ್ತಾ ಇದೆ. ನೋಡಿ, ಒಂದ್ ವೇಳೆ ನಾವು ಕೂಡ ಕಾಂಗ್ರೆಸ್ ತರಾನೇ ಯೋಚನೆ ಮಾಡಿದ್ರೆ ಅಥವಾ ಆ ಮನಸ್ಥಿತಿಲಿ ಕೆಲಸ ಮಾಡಿದ್ರೆ, ಆಗ ಮೋದಿಯವರು ಕೂಡ ಹಾಗೆ ಬಿಟ್ಬಿಡ್ತಾ ಇದ್ರು, ಗಡಿ ಪ್ರದೇಶ ಇಂಪ್ರೂವ್ ಆಗ್ತಾನೆ ಇರಲಿಲ್ಲ. ಡೆವಲಪ್ ಮಾಡೋದೇ ಬೇಡ, ಮಾಡಿದ್ರೆ ಯಾರಾದ್ರೂ ನಿಮ್ಮನ್ನ ಆಕ್ರಮಣ ಮಾಡ್ತಾರೆ ಅನ್ನೋದು ಎಷ್ಟು ಮಟ್ಟಿಗೆ ಸರಿ? ಅವರು ಇಲ್ಲಿವರೆಗೂ ಏನ್ ಹೇಳ್ತಿದ್ರಲ್ವಾ, ರಾಹುಲ್ ಗಾಂಧಿ ಪ್ರತಿದಿನ ಚೈನಾ ಚೈನಾ ಅಂತ ಕೂಕೋತಾನೆ ಇರ್ತಾರೆ. ಇವ್ರಿಗೆ ಒಂದ್ ವಿಷಯ ಗೊತ್ತಿಲ್ಲ, ಅದೇನಂದ್ರೆ ನೆಹರೂಜಿಯವ್ರ ಟೈಮಿಂದಾನೂ ಕೂಡ ಇವರ ಸೋನಿಯಾ ಗಾಂಧಿಯವರ ಟೈಮ್ವರೆಗೂ ಇವರು ಯಾವ ಪರಿಸ್ಥಿತಿನ ಬಾರ್ಡರ್ಗೆಲ್ಲ ತಂದಿದ್ರು ಅಂದ್ರೆ, ಇವರು ಕ್ಷಮೆ ಕೇಳಿದ್ರು ಕೂಡ ನನಗೆ ನೆಮ್ಮದಿ ಸಿಗೋದಿಲ್ಲ. ಇಷ್ಟು ಕೆಟ್ಟ ಪರಿಸ್ಥಿತಿಲಿ ಅವರು ನಮ್ಮ ಮತ್ತು ಈ ಬಾರ್ಡರ್ ಏರಿಯಾಗಳನ್ನ ಹಾಗೆ ಬಿಟ್ಟು. ನೋಡಿ, ನಿಮ್ಗೆ ಆ ಏರಿಯಾ ಚೆನ್ನಾಗಿ ಗೊತ್ತಿದೆ.
ನೀವಲ್ಲಿ ವಾಸ ಮಾಡ್ತೀರಾ, ಅಲ್ಲಿ ಮೆಂಬರ್ ಆಫ್ ಪಾರ್ಲಿಮೆಂಟ್. ನಾನು ರಜಜಿ ಇದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಇದನ್ನ ಆರಂಭದಲ್ಲೇ ಹೇಳಿದ್ರಿ. ನಾನು ಮೊದಲು ನೋಡಿದ್ದು ವಿಮಾನನ, ನಂತರನೇ ಕಾರನ್ನ ನೋಡಿದ್ದು. ಯಾಕಂದ್ರೆ ನಮ್ಗೆ ರಸ್ತೆ ಇರ್ಲಿಲ್ಲ, ಅಲ್ಲಿ ಏನೂ ಇರ್ಲಿಲ್ಲ. ಆದ್ರೆ ಚೈನಾ ವಾರ್ನ ನಂತರ 1962 ಆದ್ಮೇಲೆ ಈ ಫೈಟರ್ ಏರ್ಕ್ರಾಫ್ಟ್ಸ್ ಟ್ರೈನಿಂಗ್ ಏನಿತ್ತು, ಎಷ್ಟೊಂದು ಯುದ್ಧ ವಿಮಾನ ನಮ್ಮ ಹಳ್ಳಿಗಳ ಹತ್ರ ಓಡಾಡ್ತಿತ್ತು ಅಂದ್ರೆ, ಪ್ರತಿದಿನ ಬೆಳಗ್ಗೆ 7 ಗಂಟೆಯಿಂದ ಶುರುವಾಗಿ ಮಧ್ಯಾಹ್ನ 3-4ವರೆಗೂ ಬರೀ ನಾವು ಯುದ್ಧ ವಿಮಾನಗಳನ್ನೇ ಆಕಾಶದಲ್ಲಿ ನೋಡ್ತಾ ಇದ್ವಿ. ಬೇರೆ ಎಲ್ಲ ಗಾಡಿಗಳನ್ನ ನಾವು ತುಂಬಾ ವರ್ಷಗಳಾದ್ಮೇಲೆ ನೋಡಿದ್ದು ಅನ್ಕೊಳ್ಳಿ. ನಾವು ಅದು ಒಂದ್ 2-3 ದಿನ ತಂದೆ ಜೊತೆ ಹೊರಗೋದಾಗ ಅಥವಾ ನಮ್ಮ ಜಿಲ್ಲಾ ಕೇಂದ್ರಕ್ಕೆ ತಲುಪಿದಾಗ ಅಲ್ಲಿ ನಾನು ಫಸ್ಟ್ ಕಾರನ್ನ ನೋಡಿದ್ದು. ಅದು ನೋಡೋದಕ್ಕೂ ನಂಗೆ ತುಂಬಾ ವರ್ಷಗಳೇ ಬೇಕಾಯ್ತು ಅನ್ಕೊಳ್ಳಿ. ಆದ್ರೆ ರಾಹುಲ್ ಗಾಂಧಿ ಅವರು ಹೇಳಿದಂತ ಈ ಮಾತಲ್ಲಿ ಎಷ್ಟು ಸತ್ಯ ಇದೆ ಅಂತ ಹೇಳಿ. ಚೀನಾದವರು ನಮ್ಮ ಗಡಿಯ 4.5 ಕಿಲೋಮೀಟರ್ಗಳು ಒಳಗೆ ಬಂದು ಕೂತಿದ್ದಾರೆ ಅನ್ನೋದ್ರ ಬಗ್ಗೆ ಈ ಮಾತನ್ನ ನಾನು ತುಂಬಾ ದುಃಖದಿಂದಾನೇ ಹೇಳ್ತಾ ಇದ್ದೀನಿ. ನನಗಿದನ್ನ ಹೇಳಕ್ಕೆ ತುಂಬಾ ಮುಜುಗರ ಆಗತ್ತೆ. ಯಾವುದೋ ಹೊರಗಿನ ಪತ್ರಿಕೆಯೊಂದು, ಅಮೆರಿಕಾದ ದಿನಪತ್ರಿಕೆ, ಅವರೊಂದು ಲೇಖನ ಪ್ರಕಟಣೆ ಮಾಡಿದ್ರು. ಅರುಣಾಚಲ ಪ್ರದೇಶದೊಳಗೆ ನುಗ್ಗಿ ಚೈನಾದವರು ಒಂದು ಗ್ರಾಮನ ನಿರ್ಮಾಣ ಮಾಡಿದ್ದಾರೆ ಅಂತ. ಮತ್ ಅದೇ ನ್ಯೂಸನ್ನ ಯಾವುದೋ ಒಂದು ಭಾರತದ ನ್ಯೂಸ್ ಚಾನೆಲ್ ಅವರು ಅವರ ಸೋಷಿಯಲ್ ಮೀಡಿಯಾ ಮತ್ತು ಚಾನೆಲ್ನಲ್ಲಿ ಅದನ್ನ ಟೆಲಿಕಾಸ್ಟ್ ಮಾಡಿದ್ರು. ಅದನ್ನ ದೊಡ್ಡದು ಮಾಡಿದ್ರು. ಅರುಣಾಚಲವನ್ನು ಪ್ರವೇಶಿಸಿ ಚೀನಾದವರು ಒಂದು ದೊಡ್ಡ ಹಳ್ಳಿನ ನಿರ್ಮಿಸಿದ್ದಾರೆ ಅಂತ. ನಂತರ ಮುಂದಿನ ದಿನ ಸತ್ಯ ಏನು ಅಂತ ಗೊತ್ತಾದಾಗ ಅದನ್ನ ಸಣ್ಣದಾಗಿ ಬರೆದ್ರು. ಓಹೋ, ಈ ಇನ್ಫಾರ್ಮೇಶನ್ ಏನಿತ್ತು, ಹೌದು ಚೀನಾದವ್ರು ಕಬ್ಜಾ ಮಾಡಿದ್ರು, ಆದ್ರೆ ಅದು 1959ರಲ್ಲಿ ಅದನ್ನ ತುಂಬಾ ಸಣ್ಣದಾಗಿ ಬರೆದ್ರು. ಮತ್ ನೆಕ್ಸ್ಟ್ ದಿನ ಬೇರೆ ಯಾರೋ ಬರೀತಾರೆ, 1962ರಲ್ಲಿ ಕೆಲವು ಪ್ರದೇಶಗಳನ್ನ ವಶಪಡಿಸ್ಕೊಂಡಿದ್ರು, ಅದು ಈಗಲ್ಲ ಅಂತ. ಆದ್ರೆ ಆ ಸುಳ್ಳು ಯಾರು ಹೇಳಿದ್ರಲ್ಲ ಅದನ್ನ ಬಿಟ್ಟೇ ಬಿಟ್ರಿ. ಈ ಸ್ಪಷ್ಟೀಕರಣ ಏನಿದೆ ಅಂದ್ರೆ ಕ್ಲಾರಿಫಿಕೇಶನ್, ಅದನ್ನ ಯಾರು ನೋಡ್ಲೇ ಇಲ್ಲ. ಇದನ್ ತಪ್ಪು ಅಲ್ಲ ಅಂದ್ರೆ ಏನಿದು? ಕಿರಣ್ ಅವರೇ, ಕೆಲವೊಂದು ಸ್ಯಾಟಲೈಟ್ ಇಮೇಜಸ್ ಅನ್ನ ನನಗೇನ್ ತೋರಿಸಿದ್ರು ಅದನ್ನ ನಾನೀಗ ನಿಮ್ಗೆ ತೋರಿಸ್ತೀನಿ. ಅದರಲ್ಲಿ ಗೊತ್ತಾಗುತ್ತೆ ಹೇಗೆ ಚೈನಾದವರು ಅಲ್ಲಿ ಒಂದು ಹಳ್ಳಿನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅಂತ. ನೀವು ಅದನ್ನ ನೋಡ್ಬಿಟ್ಟು ಹೇಳಿ ಅದೇನು ಅಂತ. ನೋಡಿ, ಈ ಫೋಟೋಸ್ ನಮ್ಗೆ ಕ್ಲಿಯರ್ ಆಗಿ ಹೇಳುತ್ತೆ ಚೈನಾದವರು ಬಾರ್ಡರ್ನ ಪಕ್ಕದಲ್ಲೇ ಒಂದು ಹಳ್ಳಿನ ನಿರ್ಮಾಣ ಮಾಡಿದ್ದಾರೆ ಅಂತ. 101 ಮನೆಗಳನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಮತ್ತೆ 100 ಜನ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಮತ್ತೆ ಹೇಳ್ತಾರೆ ಚೈನಾದವರು ಇಲ್ಲಿ ಬಿಲ್ಡಿಂಗ್ ಯಾಕೆ ಮಾಡಿದ್ದಾರೆ ಅಂತಂದ್ರೆ ಅಲ್ಲಿಯ ಅವರ ಸ್ಥಿತಿ ಸ್ಟ್ರಾಂಗ್ ಆಗಿರ್ಲಿ ಅಂತ. ಏನಿ ಫೋಟೋನ ನೀವು ತೋರಿಸ್ತಾ ಇದ್ದೀರಲ್ಲ, ಇದು ಸಿಕ್ಕಿಂ ಮತ್ತು ಅದೇನಿದು ಆ ಚುಂಬಿ ಬೆಲೆಯಿಂದ ಕೆಳಗಡೆ ಬರುತ್ತಲ್ಲ ಆ ಏರಿಯಾ, ಇದು ಆ ಫೋಟೋನ ಇದು ನೀವು ತೋರಿಸ್ತಾ ಇರೋದು. ಇದು ಭೂತಾನಿಗೆ ಸೇರಿದ್ದು. ಅದಕ್ಕೆ ಮುಂಚೆ ನೀವೇನು ದುಂಡಾಕಾರದ ಏನು ತೋರಿಸಿದ್ರಲ್ಲ, ಅದು ಖಂಡಿತವಾಗಿ ಅರುಣಾಚಲ ಪ್ರದೇಶದ ಕಡೆದೇ ಆಗಿದೆ. ನಾನು ಹೋದ ವರ್ಷ ಅಲ್ಲಿಗೆ ಹೋಗಿದ್ದೆ. ಮಾಜಾ ಅಂತೇನಿದೆ, ನಮ್ಮ 8ನೇ ಪಾಯಿಂಟ್ ಅದಾಗಿತ್ತು. ಮತ್ ಮಾಜಾದಲ್ಲಿ ನಮ್ಮ ಹೆಲಿಕಾಪ್ಟರ್ ಲ್ಯಾಂಡ್ ಆಯ್ತು. ಅಲ್ಲಿ ನಮ್ಮ ರಸ್ತೆ ನಿರ್ಮಾಣ ಕೆಲಸ ನಡೀತಾ ಇತ್ತು. ಈ ಮಾಜಾದಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿ ಈ ಗ್ರಾಮ ನಿರ್ಮಾಣ ಮಾಡಿದ್ದಾರೆ. ಈ ಮಾಜಾ ಅದೇ ಏನ್ ಫೋಟೋ ತೋರಿಸ್ತಾ ಇರಲ್ಲ ನೀವು, ಅದು ನವೆಂಬರ್ 2020ಗೆ ತೆಗೆದಿದ್ದು. ಇದೇನಿದೆ 1959ಅಲ್ಲಿ ನಮ್ಮ ಅಸ್ಸಾಂ ರೈಫಲ್ಸ್ನ ಅಲ್ಲಿ ಡಿಪ್ಲಾಯ್ ಮಾಡಿದ್ರು. ಮತ್ತೆ ಚೈನಾ 1959ರಲ್ಲಿ ಅದನ್ನ ಕಬ್ಜಾ ಮಾಡ್ಕೊಂಡಿದ್ರು. ಆಗ ಅಲ್ಲಿ ಅಸ್ಸಾಂ ರೈಫಲ್ಸ್ನ ಕೊಂದಾಕ್ಬಿಟ್ರು. ಒಬ್ರು ಉಳ್ಕೊಂಡಿದ್ರು, ಅವರೆಲ್ಲ ಓಡ್ ಹೋದ್ರು. ಮತ್ತೆ ಉಳಿದವ್ರೆಲ್ಲಾರನ್ನೂ ಅವಾಗ ಕೊಂದ ಹಾಕಿದ್ರು. ಆಗಾಗಿದ್ದು ಅದು 1959ದು. ಇವತ್ತು ಅದನ್ನ ತೋರಿಸಿ ದೇಶನ ದಾರಿ ತಪ್ಪಿಸ್ತಾ ಇದ್ದೀರಾ. ಏನ್ ಹೇಳ್ತಾ ಇದ್ದೀರಾ? ಮೋದಿಜಿಯವ್ರು ಇರುವಾಗ ಅವರು ನಮ್ಮ ದೇಶದೊಳಗೆ ಬಂದು ಹಳ್ಳಿ ಕಟ್ಟೋಕ್ಕಾಗತ್ತಾ? ನಿಮ್ಗಷ್ಟು ಶಕ್ತಿ ಇದ್ರೆ ಹೋಗಿ ನೋಡಿ ಅಲ್ವಾ. 1959ನಲ್ಲಿ ಚೀನಾದವರು ಅದನ್ನ ಹೇಗ್ ವಶಪಡಿಸ್ಕೊಂಡಿದ್ರು. ಆಗ ನೆಹರು ಅವ್ರು ಹೇಳಿದ್ರು ನಮ್ಮ ದೇಶಕ್ಕೆ ಆರ್ಮಿಯವರ ಅಗತ್ಯನೇ ಇಲ್ಲ ಅಂತ. ಇದು ಅವಾಗ ನಡೆದಂತ ವಿಷಯ. ನನಗೆ ಇದರಿಂದ ಯಾಕಿಷ್ಟು ನೋವಾಗುತ್ತೆ ಅಂದ್ರೆ, ಯಾರೋ ಒಬ್ಬ ಸುಳ್ಳುಗಾರ ಅದನ್ನ ಹರಡ್ತಾ ಇದ್ದಾನೆ, ಅದ್ರ ಜೊತೆ ದೊಡ್ಡ ದೊಡ್ಡ ಜನರು ಸೇರ್ಕೊಂಡು ಆ ಸುಳ್ಳನ್ನ ನಂಬ್ತಾ ಇದ್ದಾರೆ, ಅದನ್ನ ದೊಡ್ಡದ್ ಮಾಡ್ಕೊಂಡು. ದೇಶದ ಭದ್ರತೆ ಅಂತ ಬಂದಾಗ ಅದಕ್ಕೆ ಧಕ್ಕೆ ತರೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ದೇಶ ಸುರಕ್ಷಿತವಾಗಿದೆ ಅಂದ್ರೆ ಅದು ಮೋದಿಜಿಯವರ ನಾಯಕತ್ವದಲ್ಲಿ ಮಾತ್ರ. ನಾನಿದನ್ನ ಹೆಮ್ಮೆಯಿಂದ ಹೇಳ್ತೀನಿ. ಅವರು ಮೊದಲು ಸಾಕಷ್ಟು ಚೌಕಾಶಿ ಮಾಡಿದ್ದಾರೆ, ಆದ್ರೆ ಅವ್ರದನ್ನ ಒಪ್ಪೋದಿಲ್ಲ. ಅವ್ರು ಹೇಳ್ತಾರೆ ಚೈನಾದವರು ಯುದ್ಧದ ತಯಾರಿನ ಮಾಡ್ಕೋತಾ ಇದ್ದಾರೆ ಅಂತ. ಮತ್ತೆ ನಾವು ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀವಿ. ಮತ್ತೆ ಅವ್ರು ಹೇಳ್ತಾರೆ ಅರುಣಾಚಲ್ ಪ್ರದೇಶಲ್ಲಿ ಚೈನಾ ಸೈನಿಕರು ಬಂದು ನಮ್ಮ ಸೈನಿಕರ ಮೇಲೆ ದಾಳಿ ಮಾಡಿದ್ರು ಅಂತ. ಅದಕ್ಕಿಂತ ಮುಂಚೆ ನೀವೆಲ್ಲ ಹೇಳಿ, ರಾಹುಲ್ ಗಾಂಧಿ ಅವರು ಹೇಳಿದ್ರು ಚೈನಾ ಆರ್ಮಿ ಇಂಡಿಯಾ ಆರ್ಮಿನ ಹೊಡೆದು ಹಾಕಿತ್ತು ಅಂತ. ಇದೆಂತ ನಾಚಿಕೆಗೇಡಿತನ ಅಂತ ಅನ್ಸಲ್ವಾ ನಿಮ್ಗೆ? ಚೈನಾ ನಮ್ಮನ್ನ ಹೊಡೆಯೋಕ್ ಸಾಧ್ಯನೇ ಇಲ್ಲ. ನಾವೀಗಿದನ್ನ ತುಂಬಾ ದೊಡ್ಡದಾಗಿ ಹೇಳಬೇಕು ಅನ್ನೋ ಉದ್ದೇಶ ಇಲ್ಲ. ಈಗ ಇಂಡಿಯನ್ ಆರ್ಮಿ ಅಷ್ಟು ಹಳೇದಲ್ಲ. ಯಾವಾಗ ಕಾಂಗ್ರೆಸ್ ಇತ್ತು ಅವ್ರನ್ನ ಬಲಶಾಲಿಯಾಗಿ ಮಾಡಕ್ ಬಿಟ್ಟಿರ್ಲಿಲ್ಲ. ಅದು ನಾವು ಜಗಳ ಮಾಡಕ್ ನಿಂತಿದೀವಿ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ನಮ್ಮ ಆರ್ಮಿ ನಮ್ಮ ಟೆರಿಟರಿನ ಸೇಫ್ ಆಗಿಡೋದಕ್ಕೆ
ಏನ್ ಮೋದಿಜಿ ಅವ್ರ ಕೆಲಸ ಮಾಡಿದ್ದಾರೆ, ಇದು ಒಂದು ತುಂಬಾ ಸೆನ್ಸಿಟಿವ್ ಆದ ವಿಷಯ. ನಾವು ಅದನ್ನ ಈಗ ಎದೆ ತಟ್ಕೊಂಡು ಹೇಳ್ತಾ ಇಲ್ಲ, ಆದ್ರೆ ಮೋದಿಜಿ ಅವ್ರು ಏನ್ ಕೆಲಸ ಮಾಡ್ತಿದಾರಲ್ಲ ಅದನ್ನ ಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಕ್ ಸಾಧ್ಯ ಇಲ್ಲ. ಪ್ರೇಕ್ಷಕರು ಯಾರಾದರೂ ಚೈನಾ ರಿಲೇಟೆಡ್ ಪ್ರಶ್ನೆಗಳನ್ನ ಕೇಳೋದಕ್ಕೆ ಇಷ್ಟಪಡ್ತೀರಾ? ಸರ್, ಡೆಫಿನೆಟ್ಲಿ ನೀವು ಚೈನಾ ಬಾರ್ಡರ್ನ ಇನ್ಸ್ಪೆಕ್ಟ್ ಮಾಡಿರ್ತೀರ, ವಿಸಿಟ್ ಕೂಡ ಮಾಡಿರ್ತೀರ, ಅಲ್ಲಿನ ಸೈನಿಕರ ಜೊತೆ ನೀವು ಮಾತುಕತೆ ಕೂಡ ಮಾಡಿರ್ತೀರ. ಸೊ ನಮ್ಮ ಸೈನಿಕರು ಏನು ಹೇಳಿದರೆ, ದ್ಯಾಟ್ ಶುಡ್ ಬಿ ಅವರ್ ಫೈನಲ್ ವರ್ಡಿಕ್ಟ್, ದ್ಯಾಟ್ ಶುಡ್ ಬಿ ಫುಲ್ ಆ್ಯಂಡ್ ಫೈನಲ್, ದೇರ್ ಶುಡ್ ಬಿ ನೋ ಕಾಂಟ್ರವರ್ಸಿ ಅಟ್ ಆಲ್. ಹೌದು, ಆರ್ಮಿ ಅವರು ಕೆಲವು ವಿಷಯಗಳನ್ನ ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮ್ ಮಾಡಿದ್ದಾರೆ. ಆದ್ರೆ ಕಾಂಗ್ರೆಸ್ ಪಕ್ಷದವರು ಈ ಆರ್ಮಿಯನ್ನು ನಂಬೋದೇ ಇಲ್ವಲ್ಲ. ಈಗ ಮೊನ್ನೆ ಅಷ್ಟೇ ಕಾಂಗ್ರೆಸ್ ಇಂದ ಒಂದು ಸ್ಟೇಟ್ಮೆಂಟ್ ಬಂದಿತ್ತು, ಈ ಸರ್ಜಿಕಲ್ ಸ್ಟ್ರೈಕ್ ಏನ್ ಮಾಡಿದ್ವಿ, ಆ ಬಾಲಕೋಟ್ ಸ್ಟ್ರೈಕ್ ಏನ್ ಮಾಡಿದ್ವಿ, ಅದಕ್ಕೆ ಇವ್ರಿಗೆ ಸಾಬೀತ್ ಮಾಡ್ಬೇಕಂತೆ. ಇದೇನಿದು, ಈ ನಮ್ಮ ಆರ್ಮಿಯವರು ಮಾಡಿರೋ ಕೆಲಸನ ಇವ್ರು ನಂಬೋದಿಲ್ವಂತೆ. ಇದು ನಾವು ಹೇಳ್ತಿಲ್ವಲ್ಲ, ಇದನ್ನ ಡಿಫೆನ್ಸ್ ಕಡೆಯಿಂದ ಯಾರಿದ್ದಾರೋ ಅವ್ರು ಅದನ್ನ ನಮಗೆ ಹೇಳ್ತಾ ಇರೋದು. ಇದು ಯಾವಾಗ ಡಿಫೆನ್ಸ್ ಕಡೆಯಿಂದ ಬರ್ತಾ ಇದೆ, ಅವ್ರು ಹೇಳ್ತಿದ್ದಾರೆ ಅಂದಮೇಲೆ ಅದನ್ನ ಪ್ರಶ್ನೆ ಮಾಡೋದಕ್ಕೆ ರಾಜಕೀಯ ನಾಯಕರಿಗೆ ಯಾವುದೇ ಅರ್ಹತೆ ಇಲ್ಲ. ಕಿರಣ್ ಅವರೇ, ತುಂಬಾ ಸಲ ರಾಹುಲ್ ಗಾಂಧಿ ಅವರು ಚೈನಾ ವಿರುದ್ಧ ಹೇಗೆ ಯುದ್ಧ ಮಾಡಬೇಕು ಅಂತ ತುಂಬಾ ಒಳ್ಳೆ ಮಾತುಗಳನ್ನು ಹೇಳಿದ್ದಾರೆ. ಸೈನ್ಯ ಹೇಗೆ ಯುದ್ಧ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರು ಹೇಳಿದಂತ ಒಂದು ಉದಾಹರಣೆನ ನಾನು ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಕಲಿಯುವಂತ ವಿಚಾರ ಇದು. ಯು ಆರ್ ಯೂಸಿಂಗ್ ದ ಇಂಡಿಯನ್ ಆರ್ಮಿ, ದ ಇಂಡಿಯನ್ ನೇವಿ, ದ ಇಂಡಿಯನ್ ಏರ್ ಫೋರ್ಸ್ ಟು ಪ್ರೊಟೆಕ್ಟ್ ಇಂಡಿಯಾ ಫ್ರಮ್ ಚೈನಾ. If you use India's laborers, India's farmers, India's workers, you will not need the army, navy and air force to be standing over there. China will not have the guts to come inside. ನೀವು ಕಾರ್ಮಿಕರನ್ನ ಮತ್ತೆ ರೈತರನ್ನ ಬೆಂಬಲಿಸಿದ್ರೆ ಸೈನ್ಯದ ಅವಶ್ಯಕತೆನೇ ಇರೋದಿಲ್ಲ. ಈ ಸ್ಟೇಟ್ಮೆಂಟ್ನ ಏನು ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ, ನನಗನ್ಸುತ್ತೆ ಏನು ನೆಹರೂಜಿ ಅವರು ಒಂದು ಮಾತು ಕೊಟ್ಟಿದ್ರು, ಈ ಇಂಡಿಯನ್ ಆರ್ಮಿನ ಬ್ಯಾನ್ ಮಾಡಿ ಅಂತ. ಈ ರಾಹುಲ್ ಗಾಂಧಿ ಅವರು ಆ ಸ್ಟೇಟ್ಮೆಂಟ್ನ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಿ ಹೇಳ್ತಾ ಇದ್ದಾರೆ. ರೈತರನ್ನ ಮತ್ತು ಲೇಬರರ್ನ ಯುದ್ಧಕ್ಕೆ ಕಳಿಸಿ ಅನ್ನೋದು, ಇಂಥ ಸ್ಟೇಟ್ಮೆಂಟ್ಗೆ ಉತ್ತರ ಕೊಡೋದು ಕೂಡ ಯಾಕೋ ಸರಿ ಅಂತ ನನ್ಗನ್ಸ್ತಾ ಇಲ್ಲ. ಆದ್ರೆ ಭಾರತ ಸರ್ಕಾರ ಮಲಗಿಬಿಟ್ಟಿದೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪನ ಹೊರಿಸ್ತಾ ಇದ್ದಾರೆ. ಚೈನಾ ಯುದ್ಧದ ಸಂಪೂರ್ಣ ತಯಾರಿ ಮಾಡ್ಕೊಂಡಿದ್ದೆ, ಅವರು ಯಾವಾಗ ಬೇಕಾದ್ರೂ ಅಟ್ಯಾಕ್ ಮಾಡಬಹುದು, ಯುದ್ಧ ಆಗಬಹುದು. ನೀವಿದನ್ನ ಇಗ್ನೋರ್ ಮಾಡ್ತಾ ಇದ್ರೆ ಯಾಕಂದ್ರೆ ನೀವೊಬ್ಬ ಹೇಳಿ. ಈ ಎಲ್ಲ ವಿಷಯಗಳನ್ನ ಡಿಫೆನ್ಸ್ ಅವರೇ ನೋಡ್ಕೋತಾರೆ, ಅವರು ತುಂಬಾ ಆಲೋಚನೆ ಮಾಡ್ತಾರೆ, ಅಲ್ಲಿ ತುಂಬಾ ಎಕ್ಸ್ಪರ್ಟ್ಸ್ ಇದ್ದಾರೆ. ಆ ಲೆವೆಲಲ್ಲಿ ಈ ಚರ್ಚೆಗಳು ನಡಿಬೇಕು. ಅದು ಬಿಟ್ಟು ಈ ಪಬ್ಲಿಕ್ ಡೊಮೈನ್ನಲ್ಲಿ ಯುದ್ಧ ಯಾವಾಗ ಹಾಕಬೇಕು, ಯಾವಾಗ ನಡೆಯುತ್ತೆ ಅನ್ನೋದನ್ನ ರಾಹುಲ್ ಗಾಂಧಿ ಕೂಡ ಹೇಳಬಾರ್ದು, ಬೇರೆ ಯಾರೂ ಹೇಳಬಾರ್ದು. ನನ್ನ ಹಳ್ಳಿಲಿ ನನ್ನ ಗಡಿ ಪ್ರದೇಶದಲ್ಲಿ ಏನಾಗುತ್ತೆ ಅಂತ ನನಗೆ ಅನೇಕ ವಿಷಯಗಳು ಬರುತ್ತೆ, ಆದ್ರೆ ಕೆಲವು ವಿಷಯಗಳನ್ನ ಎಲ್ಲಂದ್ರಲ್ಲಿ ಮಾತಾಡಬಾರ್ದು. ರಾಹುಲ್ ಗಾಂಧಿ ಅಂತವರು ಅವರ ಮಾತುಗಳಲ್ಲಿ ಹಿಡಿತಾನ ಇಟ್ಕೋಬೇಕು ಅಂತ ನಾನು ಭಾವಿಸ್ತೀನಿ. ಯಾವ್ದನ್ನ ಎಲ್ಲಿ ಹೇಳಬೇಕು, ಎಲ್ಲಿ ಹೇಳಬಾರ್ದು ಅನ್ನೋ ಒಂದು ಕಾಮನ್ ಸೆನ್ಸ್ ಆದ್ರೂ ಅವ್ರಿಗೆ ಇರಬೇಕು ಅಂತ ಅನ್ಕೋತೀನಿ. ಯಾವ್ದು ದೇಶದ ಹಿತಕ್ಕೋಸ್ಕರ ಇದೆ, ಯಾವ್ದು ದೇಶದ ವಿರುದ್ಧವಾಗಿದೆ, ಅದು ಅವ್ರಿಗೆ ಗೊತ್ತಿಲ್ಲ. ನಿಮ್ಗೇನ್ ಅನ್ಸುತ್ತೆ, ಅವರು ಚೈನಾ ಬಗ್ಗೆ ಎಕ್ಸ್ಪರ್ಟ್ ಇದ್ದಾರೆ ಅದಕ್ಕೆ ಹೀಗೆ ಮಾತಾಡ್ತಾರೆ ಅಂತನಾ? ಅವರು ತಮ್ಮನ್ನ ಎಲ್ಲದರಲ್ಲೂ ತಾವು ಪರಿಣಿತರು ಅಂತ ಪರಿಗಣಿಸ್ಬೋದು, ಆದ್ರೆ ಒಬ್ಬರನ್ನ ಹೊರತುಪಡಿಸಿ ಅವ್ರು ಮಾತಾಡೋದು ಅವ್ರ ಪಕ್ಷಕ್ಕೆ ಹಾನಿ ಆಗ್ಬಿಡತ್ತೆ ಅಂತ. ಕಿರಣ್ ಅವರೇ, ಇವತ್ತಿನ ನ್ಯೂಸ್ ಪೇಪರ್ನಲ್ಲಿ ನ್ಯೂಸ್ ಪ್ರಿಂಟ್ ಆಗಿದೆ. ಇದರಲ್ಲಿ ಬರ್ದಿದೆ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಲೇಹ್ PD ನಿತ್ಯ ಅವ್ರು ಹೇಳ್ತಾರೆ, ಸೆಕ್ಯೂರಿಟಿ ಫೋರ್ಸಸ್ ಹ್ಯಾವ್ ಲಾಸ್ಟ್ ಆಕ್ಸೆಸ್ ಟು 26 of 65 ಪೆಟ್ರೋಲಿಂಗ್ ಪಾಯಿಂಟ್ ಇನ್ ಲೇ ಲಡಾಖ್. ಕೆಲವು ಕಡೆ ಚೀನಾ ಮತ್ತೆ ಭಾರತದ ಗಡಿಗಳಲ್ಲಿ ಸಾವಿರಾರು ಕಿಲೋಮೀಟರ್ಗಳ ಉದ್ದದಷ್ಟು ಡಿಸ್ಟೆನ್ಸ್ ಇದೆ, ಹಿಮಾರ್ಕೇಶನ್ ಇಲ್ವೇ ಇಲ್ಲ. ಕೆಲವು ಸತಿ ಪ್ಯಾಟ್ರೋಲಿಂಗ್ ಆಗತ್ತೆ, ಕೆಲವು ಸತಿ ವೇಗ ತುಂಬಾ ಇರೋದ್ರಿಂದ ಅಲ್ಲಿಗೆ ನಾವು ತಲುಪೋದಕ್ಕಾಗಲ್ಲ, ಯಾಕಂದ್ರೆ ಹಿಮಾರ್ಕೇಶನ್ನ ಮಾಡಲೇ ಇಲ್ಲ. ಆ ಬ್ರಿಟಿಷ್ ಅವ್ರ ಕಾಲದಿಂದನೂ ಅಲ್ಲಿ ಯಾವ ಕಲ್ಲಿನ ಗುರುತುಗಳು ಕೂಡ ಇಲ್ಲ, ಅಥವಾ ಬಿಲ್ಡಿಂಗ್ ಮತ್ತೆ ಸ್ಟ್ರಕ್ಚರ್ ಕೂಡ ಇಲ್ಲ. ಸೊ ಇದು ಎಂಥ ಜಾಗ ಅಂದ್ರೆ 15, 16, 18 ಸಾವಿರ ಅಡಿ ಅಥವಾ 30-40ಕ್ಕಿಂತ ಹೆಚ್ಚಿನ ಹೈಟ್ ಇರೋ ಪ್ರದೇಶ ಆಗಿದೆ. ಕೆಲವು ಜಾಗ ಹೇಗಿರುತ್ತೆ ಅಂದ್ರೆ ಅಲ್ಲಿ ಮನುಷ್ಯರು ಹೋಗೋದಕ್ಕೆ ಆಗಲ್ಲ, ಬಟ್ ಕೆಲವು ಜಾಗಗಳಲ್ಲಿ ಟೈಮ್ ಟು ಟೈಮ್ ಗಸ್ತು ನಡೀತಾನೆ ಇರುತ್ತೆ. ಎಲ್ಲಿ ಸಾಧ್ಯ ಆಗುತ್ತೆ ಅಲ್ಲಿ ಒಂದು ಪೆಟ್ರೋಲಿಂಗ್ ಪಾಯಿಂಟ್ ಅಂತಾನೂ ಇಡ್ತೀವಿ. ಬಟ್ ಕೆಲವು ಕಡೆ ತುಂಬಾ ಅನ್ಡೆಸಿಗ್ನೇಟೆಡ್ ಪ್ಲೇಸ್ ಅಂತಾನೂ ಇರುತ್ತೆ. ಪ್ರಾಬ್ಲಿ ಅವರು ಅದ್ರ ಬಗ್ಗೆನೇ ಮಾತಾಡ್ತಿರ್ಬೋದು, ನಾನು ಅದನ್ನ ನೋಡಿಲ್ಲ. ನನಗೆ ಗೊತ್ತಿರೋದನ್ನ ನಾನು ನಿಮ್ಗೆ ಹೇಳಿದೆ. ಒಂದು ವಿಚಾರನ ನೀವು ನಮ್ಮ ಪ್ರೇಕ್ಷಕರಿಗೆ ಹೇಳ್ಬೋದು ಅಂತ ಅನ್ಸುತ್ತೆ. ನಿಮಗೆ ಚೈನಾ ಬಗ್ಗೆ, ಅರುಣಾಚಲ ಬಗ್ಗೆ ಮತ್ತೆ ಬಾರ್ಡರ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಒಂದು ವೇಳೆ ಚೈನಾದಿಂದ ನಮ್ಮ ಗಡಿಗೆ ಏನಾದರೂ ಅಪಾಯ ಇದೆಯಾ? ಚೈನಾದವ್ರನ್ನ ಎದುರಿಸೋದಕ್ಕೆ ನಮ್ಮ ಸೈನ್ಯ ಸಮರ್ಥವಾಗಿದ್ಯಾ ಮತ್ತೆ ಸಿದ್ಧವಾಗಿದ್ಯಾ? ಯಾವಾಗಿಂದ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ
ನಮ್ಮ ಎಲ್ಲಾ ಬಾರ್ಡರ್ ಏರಿಯಾ ಸೇಫ್ ಆಗಿದೆ ಮತ್ತು ಸುರಕ್ಷತೆನ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಇರುವಂತ ಎಲ್ಲ ಕ್ರಮ ತೆಗೆದುಕೊಳ್ಳಲಾಗ್ತಿದೆ. ಕಿರಣ್ ಅವರೇ, ಮತ್ತೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಗೆ ಅದಾಲತ್ನಲ್ಲಿ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. तेरे जैसा यार कहाँ कहाँ ऐसा याराना याद करेगी दुनिया तेरा मेरा अफसाना. ಇದೇ ಅವತ್ತು ನಾನು ಹಾಡಿದ ಹಾಡು. ವೆಲ್ಕಮ್ ಬ್ಯಾಕ್. ಆಪ್ಗೆ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆ ನಡೆಸ್ತಾ ಇರೋದು, ಪ್ರಶ್ನೆಗಳನ್ನ ಕೇಳ್ತಾ ಇರೋದು ಕಿರಣ್ ರಿಜಿಜು ಅವರನ್ನ. ಆಪ್ಗೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಲಾ ಮಿನಿಸ್ಟರ್ ಕಿರಣ್ ರಿಜಿಜು ಅವರ ಮೇಲಿರುವ ಆರೋಪವೆಂದರೆ ಇವರು ಸೋಷಿಯಲ್ ಮೀಡಿಯಾದ ಬಗ್ಗೆ ಅವಶ್ಯಕತೆಗಿಂತ ಹೆಚ್ಚು ಗಮನ ಕೊಡುತ್ತಾರೆ ಎಂಬುದು. ಕಿರಣ್ ಅವರೇ, ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಆಕ್ಟಿವಿಟಿ, ನಿಮ್ಮ ಎನರ್ಜಿ ಎಷ್ಟು ಜಾಸ್ತಿ ಕಾಣಿಸ್ತಿದೆ ಅಂದ್ರೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೇಳ್ತಾರೆ ನನಗೆ ಸೋಷಿಯಲ್ ಮೀಡಿಯಾದಿಂದ ಗೊತ್ತಾಗಿದ್ದೇನೆಂದ್ರೆ ನಾನು ಅವರಿಗಿಂತ 12 ವರ್ಷ 8 ತಿಂಗಳು ದೊಡ್ಡವನು ಅಂತ. ಒಳ್ಳೆ ವಿಷಯ ಅಲ್ವಾ? ಚೀಫ್ ಜಸ್ಟಿಸ್ ಅವರು ನನ್ನನ್ನು ಸೋಷಿಯಲ್ ಮೀಡಿಯಾ ಫಾಲೋ ಮಾಡ್ತಾರೆ ಅಂದ್ರೆ ಖುಷಿ ಪಡುವಂತ ವಿಷಯನೇ. ಮತ್ತೆ ಫಾರ್ಮರ್ ಚೀಫ್ ಜಸ್ಟಿಸ್ ರಾಮಣ್ಣ ಅವ್ರು ಹೇಳ್ತಾರೆ ಅವರೊಂದ್ಸಲ ನಿಮ್ಮ ಡ್ಯಾನ್ಸ್ ಅನ್ನ ನೋಡಿದ್ರು. ಮತ್ತೆ ಆ ಡ್ಯಾನ್ಸ್ ಅಲ್ಲಿ ಎಷ್ಟು ಎನರ್ಜಿ ಇತ್ತು ಅಂದ್ರೆ ಹೈ ಎನರ್ಜಿ ಡ್ಯಾನ್ಸ್ ಇತ್ತು. ಕಿರಣ್ ರಿಜಿಜು ಪುಟ್ ಟ್ವಿಟರ್ ಆನ್ ಫೈರ್. ನಾನು ಹಳ್ಳಿಗಳಿಗೆಲ್ಲ ಹೋದಾಗ ನಮ್ಮ ಹಳ್ಳಿಲಿ ಒಂದು ಸಾಂಪ್ರದಾಯಿಕವಾದ ಅಲ್ಲಿ ಜನಪದ ಹಾಡುಗಳಿರುತ್ತೆ, ನೃತ್ಯ ಅಂತಿರುತ್ತೆ, ನಾವು ಅದನ್ನ ಮಾಡ್ತೀವಿ. ಅವತ್ತಿನ ಒಂದು ಫೋಟೋ ಕಣ್ಮುಂದೆ ಬಂದಾಗ ಅದನ್ನ ಪ್ರಧಾನಮಂತ್ರಿಯವರು ಕೇಳಿದಾಗ ಅದನ್ನ ಕಮೆಂಟ್ ಮಾಡಿ ಟ್ವೀಟ್ ಮಾಡಿದಾಗ ಅದು ದೇಶದಲ್ಲೇ ಒಂದು ಹಾಟ್ ನ್ಯೂಸ್ ಆಗೋಯ್ತು. ಇದೇ ವಿಚಾರವಾಗಿ ಚೀಫ್ ಜಸ್ಟಿಸ್ ಸಾಹೇಬ್ರು ಕೂಡ ಮಾತಾಡಿದ್ದಾರೆ. ಹಾಗಿದ್ರೆ ನಾವೊಂದು ಅದರ ಝಲಕನ್ನ ನೋಡೋಣ. ಡೀಸೆಂಟ್ ಡ್ಯಾನ್ಸರ್ ಅಂತ ಪ್ರಧಾನಿ ಕೂಡ ಹೇಳಿದ್ರು. ಇದು ಅಲ್ಲಿಯ ಅರುಣಾಚಲ ಪ್ರದೇಶದ ಸಾಂಪ್ರದಾಯಿಕ ನೃತ್ಯ. ಅಲ್ಲಿ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ ಬೇರೆ ಬೇರೆ ತರ ಡಾನ್ಸ್ಗಳಿದೆ. ಅಲ್ಲಿ ಅವ್ರದೇ ಆದ ಒಂದು ವಿಭಿನ್ನವಾದ ಒಂದು ವ್ಯವಸ್ಥೆನ ಮಾಡ್ಕೊಂಡಿದ್ದಾರೆ. ಅದು ಕಮ್ಯುನಿಟಿದು ಒಂದು ಪ್ರಾಕ್ಟೀಸ್ ಅಂತ ಹೇಳ್ಬೋದು. ಮತ್ತೆ ನೀವು ಸಲ್ಮಾನ್ ಖಾನ್ ಅವ್ರ ಜೊತೆ ಅರುಣಾಚಲ ಪ್ರದೇಶದಲ್ಲಿ ಸೈಕಲ್ ತುಳಿತಾ ಇದ್ರಲ್ಲ, ಅದ್ಯಾವ ತರ ನೃತ್ಯ? ಅದು ನಾವು ದೇಶದಲ್ಲಿ ಫಿಟ್ ಇಂಡಿಯಾ ಅಭಿಯಾನನ ಪ್ರಾರಂಭ ಮಾಡಿದಾಗ ಸುಮಾರು 2020ರಲ್ಲಿ, ಆ ಸಮಯದಲ್ಲಿ ಫಿಟ್ ಇಂಡಿಯಾನ ದೇಶದ ಪೂರ್ತಿ ಅದನ್ನ ಪರಿಣಾಮಕಾರಿಯಾಗಿ ನಡೆಸೋದಕ್ಕೆ, ಆ ಕ್ಯಾಂಪೈನ್ನ ಮುಂದೆ ತಗೊಂಡು ಹೋಗೋದಕ್ಕೆ ಮಿಸ್ಟರ್ ಸಲ್ಮಾನ್ ಖಾನ್ ಅವರು ಮುಂದೆ ಬಂದಿದ್ರು. ಮತ್ ನನ್ನ ಜೊತೆ ಅವರು ಅರುಣಾಚಲಕ್ಕೆ ಬಂದಿದ್ರು. ಸೈಕ್ಲಿಂಗ್ ಫಿಟ್ನೆಸ್ಗೆ ತುಂಬಾ ಒಳ್ಳೇದು, ಆದ್ರಿಂದ ಒಂದು ಸಾಹಸ ಕ್ರೀಡೆ ಜೊತೆಗೆ ಫಿಟ್ನೆಸ್ನ ಜೋಡಿಸೋದಕ್ಕೆ ನಾವು ಹೀಗ್ ಮಾಡಿದ್ವಿ. ಮತ್ತೆ ಸಲ್ಮಾನ್ ಖಾನ್ ಅದಕ್ಕೋಸ್ಕರ ನಮ್ಮಿಂದ ₹1 ಕೂಡ ಹಣ ಅಂತ ತಗೊಂಡಿರ್ಲಿಲ್ಲ. ಅವರು ಬದಲಾಗಿ ಅವರು ತುಂಬಾ ಸೈಕಲ್ಗಳನ್ನ ದಾನವಾಗಿ ಕೊಟ್ಟಿದ್ರು, ಮತ್ ನಮ್ಗೆ ಹಲವಾರು ರೀತಿ ಸಹಾಯ ಕೂಡ ಮಾಡಿದ್ರು. ಆದ್ರೆ ಇದನ್ನ ನೋಡಿದ ನಂತರ ಜನರು ಹೇಳ್ತಾ ಇದ್ದಾರೆ ಕಿರಣ್ ರಿಜಿಜು ಅವರು ಕೂಡ ಹೀರೋ ಆಗ್ಬೋದು ಅವರು ಒಂದ್ ವೇಳೆ ಸಿನಿಮಾಗೆ ಬಂದ್ರೆ. ಖಂಡಿತವಾಗ್ಲೂ ಇಲ್ಲ. ನನಗೆ ಈ ಫಿಲ್ಮ್ಸ್ನ ಹೇಗ್ ಮಾಡ್ತಾರೆ ಅನ್ನೋ ಒಂದು ಐಡಿಯಾ ಕೂಡ ಇಲ್ಲ. ನಾನು ಆಗಿನ ದಿನಗಳಲ್ಲಿ ಹಳೆ ಸಿನಿಮಾಗಳನ್ನ ನೋಡ್ತಾ ಇದ್ದೆ. ಆಗ ಇನ್ನು ಈ VCR ಅಂತೆಲ್ಲ ಇತ್ತು. ಮತ್ತೆ ಆಗಾಗ ಚಾನ್ಸ್ ಸಿಕ್ಕರೆ ಒಂದು ಹಳೆ ಸಿನಿಮಾ ನೋಡ್ತಾ ಇದ್ದೆ ಅಷ್ಟೇ. ಅದು ಯಾವುದೋ ಒಂದು ಅಸ್ಸಾಂಗೆ ಹೋಗಿ ಸಿನಿಮಾ ಹಾಲಲ್ಲಿ ನೋಡ್ತಾ ಇದ್ವಿ, ಅಥವಾ ನಮ್ಮ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ನಲ್ಲಿ ಒಂದು ಸಿನಿಮಾ ಹಾಲ್ ಇತ್ತು, ಅಲ್ಲಿ ನೋಡ್ತಾ ಇದ್ವಿ ಅಷ್ಟೇ. ಆದ್ರೆ ಹಳ್ಳಿಲಿ ಸಿನಿಮಾ ನಿಮ್ಮ ಕಾಲೇಜು ದಿನಗಳ ಒಂದು ಚಿತ್ರ ನನ್ನ ಹತ್ರ ಇದೆ. ಅದ್ರಲ್ಲಿ ನೀವು ಸಲ್ಮಾನ್ ಖಾನ್ ತರನೇ ಶರ್ಟ್ ಅನ್ನ ಬಿಚ್ಕೊಂಡು ಕಾಣಿಸ್ಕೊಳ್ತಾ ಇದ್ದೀರಾ. ಎಲ್ರಿಗಿಂತ ಹಿಂದೆ ಇದ್ದೀನಿ. ಎಲ್ರಿಗಿಂತ ಹಿಂದೆ ಇರೋರು, ಶರ್ಟ್ಲೆಸ್. ಯಾವತ್ತಾದ್ರೂ ಅನ್ಸಿತ್ತಾ ನಿಮ್ಗೆ ನಾನು ಕೂಡ ಸಲ್ಮಾನ್ ಖಾನ್ ತರ ಶರ್ಟ್ ಬಿಚ್ಚಿ ಸಿನಿಮಾಗೆ ಬರ್ಬೇಕು ಅಂತ? ಇಲ್ಲ, ಖಂಡಿತ ಇಲ್ಲ. ನನಗೆ ಸಿನಿಮಾ ನೋಡೋದನ್ನ ಮಾತ್ರ ನಾನು ಇಷ್ಟಪಡ್ತೀನಿ, ಆದ್ರೆ ನಾನು ಸಿನಿಮಾದಿಂದ ತುಂಬಾ ದೂರ. ಅದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ಆಸೆ ಪಡೋದು ಒಂಥರ ಕನ್ಸು, ಬಟ್ ನನ್ ಕನ್ಸು ಕಾಣೋದೇ ಇಲ್ಲ. ಅದು ಈ ರೀತಿಲಿ ಸಿನಿಮಾಗಳ ಬಗ್ಗೆ. ಆದ್ರೆ ನೀವು ಸಿನಿಮಾ ಮಂದಿ ಮೇಲೆ ಕೂಡ ಕಮೆಂಟ್ ಮಾಡ್ತೀರಾ. ನೀವು ಶಿಲ್ಪಾ ಶೆಟ್ಟಿಗೆ ಹೇಳಿದ್ರಿ ಫಿಟೆಸ್ಟ್ ಸ್ಟಾರ್ ಆಫ್ ಬಾಲಿವುಡ್. ಹೌದು, ಫಿಟ್ನೆಸ್ ಇಂಡಿಯಾ ಅಭಿಯಾನಕ್ಕೆ ಶಿಲ್ಪಾ ಶೆಟ್ಟಿ ಅವರು ಇಲ್ಲಿಗೆ ಬಂದಿದ್ರು, ನಮ್ಮನ್ನ ಭೇಟಿ ಮಾಡಿದ್ರು, ಮತ್ತು ಯೋಗ ಸಾಕಷ್ಟು ಪ್ರಚಾರ ಮಾಡೋಕ್ಕೆ ಸಹಾಯ ಮಾಡಿದ್ದಾರೆ ಕಾರ್ಯಕ್ರಮಗಳಲ್ಲಿ. ಎಲ್ಲೆಲ್ಲಿ ಸರ್ಕಾರದ ಒಳ್ಳೆ ಕಾರ್ಯಕ್ರಮಗಳಾಗತ್ತೆ ಈ ಫಿಟ್ನೆಸ್ಗೆ ಸಂಬಂಧಪಟ್ಟಂತೆ, ಎಲ್ರೂ ಆರೋಗ್ಯವಾಗಿರಿ, ಅನಾರೋಗ್ಯಕ್ಕೆ ಒಳಗಾಗ್ಬೇಡಿ, ಭಾರತ ಸ್ವತಂತ್ರವಾದ್ರೆ ದೇಶ ಸ್ವತಂತ್ರವಾಗುತ್ತೆ. ಯಾರ್ಯಾರು ನಮ್ ಜೊತೆ ಕೈ ಜೋಡಿಸಿದ್ರೋ ನಾನು ಅವ್ರೆಲ್ರಿಗೂ ಧನ್ಯವಾದ ಹೇಳ್ತೀನಿ. ಹಾಗೆ ನಾನು ಎಲ್ಲ ಫಿಲ್ಮ್ ಸ್ಟಾರ್, ಸ್ಪೋರ್ಟ್ಸ್ ಸ್ಟಾರ್, ಮತ್ ಯಾರೇ ಇರ್ಬೋದು,
ಅವ್ರು ನಮ್ಮ ಸರ್ಕಾರ ನಡೆಸ್ತಾ ಇರೋ ಕ್ಯಾಂಪೇನ್ನ ಸಪೋರ್ಟ್ ಮಾಡ್ತಾರೆ ಅಂದ್ರೆ ನನ್ನ ಪರವಾಗಿ ನಾನು ಅಷ್ಟಾದ್ರೂ ಮಾಡಲೇಬೇಕಾಗತ್ತೆ ಅಲ್ವಾ? ಆದ್ರೆ ನೀವು ರವೀನಾ ಟಂಡನ್ ಅವ್ರನ್ನ ತವಾಂಗಕ್ಕೆ ಬರೋದಕ್ಕೆ ಕೇಳಿದ್ರಿ, ಮತ್ತೆ ಇದು ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಾಪಕವಾಗಿ ಹರಡಿತ್ತು. ನಿಮ್ಗೆ ವ್ಯವಸ್ಥೆ ಮಾಡ್ಕೊಡ್ತೀನಿ ಎಲ್ಲ ರೀತಿ. ಯಾಕಂದ್ರೆ ಜನ ಅನ್ಕೊಂತಾರೆ ಅಲ್ಲಿ ಹೋಟೆಲ್ ಇಲ್ಲ, ಅಲ್ಲಿ ಅವ್ರಿಗೆ ಉಳ್ಕೊಳಕ್ಕೆಲ್ಲೂ ಜಾಗ ಇಲ್ಲ ಅಂತ, ಮಲಗೋದಕ್ಕೆ ಜಾಗ ಸಿಗಲ್ಲ ಅಂತ ಜನರು ಅನ್ಕೊಂಡಿದ್ದಾರೆ. ಅದಕ್ಕೆ ನಾನು ಅನ್ಕೊಂಡೆ ಒಂದ್ಸತಿ ಮಾತಾಡೋಣ, ಹೇಗೆ ಅಲ್ಲಿಗೆ ತಲುಪೋದು ಅಂತ ನಾನು ಅವ್ರಿಗೆ ತಿಳಿಸ್ಕೊಡ್ತೀನಿ. ಹೋಟೆಲ್ ಎಲ್ಲಿದೆ, ನಾನು ಅಲ್ಲಿನ ಸಂಸದ ಆಗಿರೋದ್ರಿಂದ ನಾನು ಅಲ್ಲಿಗೆ ತುಂಬಾ ಜನ ಆಕರ್ಷಣೆ ಮಾಡೋಕ್ ಪ್ರಯತ್ನ ಪಡ್ತೀನಿ. ತುಂಬಾ ಜನ ಇಲ್ಲಿಗೆ ಬಂದಷ್ಟು, ಟೂರಿಸ್ಟ್ ಬಂದಷ್ಟು ನಮಗೆ ಪ್ರಾಫಿಟ್ ಅಲ್ವಾ? ಸೊ ನಾವು ಅವ್ರನ್ನ ಇನ್ವೈಟ್ ಮಾಡ್ಲೇಬೇಕಾಗತ್ತಲ್ವಾ? ಪ್ರೇಕ್ಷಕರಿಂದ ಯಾರಾದ್ರೂ ಪ್ರಶ್ನೆ ಕೇಳ್ತೀರಾ? ಮೊದಲು ನೀವು ಸ್ಪೋರ್ಟ್ಸ್ ಮಿನಿಸ್ಟರ್ ಆಗಿದ್ರಿ, ಈಗ ನೀವು ಲಾ ಮಿನಿಸ್ಟರ್ ಆಗಿದ್ದೀರಾ. ಈಗಲೂ ಕೂಡ ನೀವು ಅಥ್ಲೀಟ್ಸ್ ಅಥವಾ ಸ್ಪೋರ್ಟ್ಸ್ ಮೆನ್ ಹತ್ರ ಟಚಲ್ಲಿದ್ದೀರಾ? ಅವ್ರಿಗೆ ಹೆಲ್ಪ್ ಮಾಡ್ತೀರಾ ಹೇಗೆ? ಸ್ಪೋರ್ಟ್ಸ್ ಅನ್ನೋದು ನನಗೆ ತುಂಬಾ ಪ್ಯಾಷನ್. ಸೊ ಯಾರೆಲ್ಲ ಸ್ಪೋರ್ಟ್ಸ್ ಸ್ಟಾರ್ಸ್ ಅಂತ ಇದ್ದಾರೆ, ತುಂಬಾ ದೊಡ್ಡ ದೊಡ್ಡ ಸ್ಟಾರ್ಸ್ ಇದ್ದಾರೆ, ಒಲಿಂಪಿಯನ್ಸ್ ಇದ್ದಾರೆ, ಮತ್ತೆ ಸಣ್ಣ ಪುಟ್ಟ ಕಿಲಾಡಿಗಳು ಕೂಡ ಇದ್ದಾರೆ. ಕೇವಲ ಒಂದು 10-15 ವರ್ಷದ ವಯಸ್ಸಿನ ಸಣ್ಣ ಆಟಗಾರರಿದ್ದಾರೆ. ನಾನು ಅವರೆಲ್ಲರನ್ನೂ ಮೀಟ್ ಮಾಡ್ತೀನಿ, ಈಗಲೂ ಮೀಟ್ ಮಾಡ್ತೀನಿ. ಈ ನಡುವೆ ನನಗೆ ಅಷ್ಟು ಸಮಯ ಸಿಗ್ತಾ ಇಲ್ಲ, ಆದರೆ ನಾನು ಅವಕಾಶ ಸಿಕ್ಕಾಗೆಲ್ಲ ಒಂದು 5-10 ನಿಮಿಷ ಅವ್ರ ಜೊತೆ ಕಳೆಯೋದಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ಅವ್ರಿಗೆ ಹೇಳ್ತೀನಿ, ಏನಾದರೂ ಪ್ರಾಬ್ಲಮ್ ಇದೆ ಅಂದರೆ ನೀವು ನನ್ನ ಆಫೀಸಿಗೆ ಕರೆ ಮಾಡ್ಬೋದು ಅಂತ. ನೋಡಿ, ಸರ್ಕಾರ ಇದೆ, ನಾನು ಮಾಡ್ತಿರೋ ಕೆಲಸ ಬೇರೆನೇ ಆಗಿರ್ಬೋದು, ಬಟ್ ಇದು ಒಂದು ಸಾಮೂಹಿಕ ಜವಾಬ್ದಾರಿ ಅಂತ ನಾನು ಭಾವಿಸ್ತೀನಿ. ಮತ್ತು ಮೋದಿಜಿಯವರು ಸ್ಪಷ್ಟವಾಗಿ ಹೇಳಿದರೆ, ನೀವೆಲ್ಲ ಕಂಪಾರ್ಟ್ಮೆಂಟ್ ಮಾಡಿಕೊಂಡು ಅಲ್ಲೇ ಕೆಲಸ ಮಾಡಬೇಕು ಅಂತ ಏನಿಲ್ಲ. ಒಳ್ಳೆ ಆಲೋಚನೆ ಇಟ್ಕೊಂಡು ಒಂದು ದೊಡ್ಡ ಗುರಿನ ಸಾಧಿಸೋದ್ರಲ್ಲಿ ನಾವು ಮುಂದುವರಿಬೇಕು ಅಂತ ಹೇಳಿದ್ದಾರೆ. ಕೆಲವು ಆಟಗಾರರು ಸಿಗಾಕೊಳ್ತಾರೆ, ವೀಸಾ ಸಿಗೋದಿಲ್ಲ. ಇನ್ ಕೆಲವು ಆಟಗಾರರಿಗೆ ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ. ಇನ್ ಕೆಲವು ಆಟಗಾರರು ಯಾವುದೋ ಒಂದು ಸಮಸ್ಯೆನ ಎದುರಿಸ್ತಾ ಇರ್ತಾರೆ, ಹಳ್ಳಿಲಿ ಅಥವಾ ಯಾವುದೇ ಜಾಗದಲ್ಲಿ. ಆಗ ನನಗೆ ಯಾರಾದರೂ ಮೆಸೇಜ್ ಮಾಡಿದಾಗ ನಾನು ತಕ್ಷಣ ಅವ್ರಿಗೆ ಉತ್ತರಿಸ್ತೀನಿ. ಸೊ ಆ ಸ್ಪೋರ್ಟ್ಸ್ ಪರ್ಸನ್ ಜೊತೆಗಿನ ಒಡನಾಟ ಅನ್ನೋದು ನನ್ನ ಡಿಪಾರ್ಟ್ಮೆಂಟ್ಗೆ ಸೇರಿದ್ದಲ್ಲ, ನನ್ನ ಆಸಕ್ತಿ ಮತ್ತು ನನ್ನ ಉತ್ಸಾಹದಿಂದಾಗಿ ನಾನು ಇನ್ನೂ ಸಂಪರ್ಕದಲ್ಲಿದ್ದೀನಿ ಅಷ್ಟೇ. ಮತ್ತೆ ಈಗ ನಮ್ಮ ಕುಸ್ತಿ ಪಟುಗಳೇನಿದ್ದಾರೆ, ರೆಸ್ಲರ್ಸ್ ಏನಿದ್ದಾರೆ, ಪದಕಗಳನ್ನ ಗೆದ್ದಿದ್ರಲ್ಲ, ಅವರು ಧರಣಿ ಮಾಡ್ತಿದ್ರು, ನೀವು ಅವರನ್ನ ಅಪ್ರೋಚ್ ಮಾಡಿದ್ರಾ? ಯಾವಾಗ ಈ ರೀತಿ ಜಗಳಗಳಾಗತ್ತೆ ಆಗ ನಾನು ಒಳಗೆ ಹೋಗಬಾರ್ದು. ಈ ಜಗಳ ಹೊಡೆದಾಟ ನನಗೆ ಸೀಮಿತವಾದ್ದಲ್ಲ, ಅದು ಫೆಡರೇಷನ್ ಮತ್ತೆ ಸ್ಪೋರ್ಟ್ಸ್ ಅವ್ರಿಗೆ ಸಂಬಂಧಪಟ್ಟಂತ ವಿಷಯ. ಅವ್ರ ಮಧ್ಯೆ ಏನೋ ಒಂದು ಸಮಸ್ಯೆ ಇರುತ್ತೆ. ಸೊ ನಾನೀಗ ಕ್ರೀಡಾ ಸಚಿವನಲ್ಲ, ಹಾಗಾಗಿ ಇಂಥ ವಿಚಾರದಲ್ಲಿ ನಾನು ಮಧ್ಯೆ ಹೋಗೋದು ತಪ್ಪಾಗ್ಬಿಡುತ್ತೆ. ಆದ್ರೆ ಫಿಟ್ನೆಸ್ನ ವಿಡಿಯೋಸನ್ನ ತುಂಬಾ ಹಾಕ್ತೀರಾ, ನೀವು ವೈರಲ್ ಮಾಡ್ತೀರಾ. ಅದು ಅವಾಗಿಂದು ಯಾವಾಗ ನಾನು ಸ್ಪೋರ್ಟ್ಸ್ ಮಿನಿಸ್ಟರ್ ಆಗಿದ್ದೆ ಮತ್ತೆ ಫಿಟ್ನೆಸ್ ಕ್ಯಾಂಪೇನ್ನ ರನ್ ಮಾಡ್ತಿದ್ದೆ. ಈ ನಡುವೆ ಅಂತೂ ನಾನು ಅಷ್ಟೆಲ್ಲ ಅದನ್ನು ಮಾಡೋದಿಲ್ಲ, ನನಗೆ ಅದಕ್ಕೆ ಅಷ್ಟೊಂದು ಸಮಯನೂ ಸಿಗ್ತಾ ಇಲ್ಲ. ಸರ್, ನಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ನಿಮ್ಮ ಹಲವಾರು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಅದರಲ್ಲಿ ನಿಮ್ದೊಂದು ಸಾಂಗ್ ಕೂಡ ಇದೆ, ತೇರೆ ಜೈಸಾ ಯಾದ್ ಕಹಾ ಅಂತ. ಸರ್, ದಯವಿಟ್ಟು ನೀವು ನಮಗೋಸ್ಕರ ಅದ್ರದ್ದು ಒಂದು 2 ಲೈನ್ ಹಾಡ್ಬೋದಾ ಸರ್, ಪ್ಲೀಸ್ ಸರ್? ಇದೇನು ಅಂದ್ರೆ, ಇದು ನಿಮ್ಮ ನ್ಯಾಯಾಲಯ. ಜಡ್ಜ್ ಸಾಹೇಬ್ರ ಹತ್ರ ಪರ್ಮಿಷನ್ ತಗೊಳ್ದೆ ನಾನೇನಾದ್ರು ಹಾಡು ಹೇಳ್ಬಿಟ್ರೆ ನನಗೆ ಸಜೆ ಕೊಟ್ಬಿಡ್ತಾರೆ ಅನ್ಸುತ್ತೆ. ಇಲ್ಲ, ನೀವು ಹೇಳಿ, ನಿಮ್ದು ಜನತೆ ಕೇಳುತ್ತೆ. ನಮ್ಮ ಜಡ್ಜ್ ಸಾಹೇಬ್ರಿಗೂ ನಿಮ್ಮ ಹಾಡನ್ನ ಕೇಳುವಂತ ಆಸೆ ಆಗಿದೆ. ಒಂದ್ಸರಿ ಹೀಗೆ ನಮ್ಮ ಅರುಣಾಚಲ್ ಪ್ರದೇಶದ ಯಂಗ್ ಆಫೀಸರ್ಸ್ ಎಲ್ಲ ಡೆಲ್ಲಿಗೆ ಬಂದಿದ್ರು. ಒಂದು ಸಣ್ಣ ವೆಲ್ಕಮ್ ಇವೆಂಟ್ನ ಅವ್ರಿಗೆ ಅಂತ ಇಟ್ಕೊಂಡಿದ್ವಿ. ಆಗ 1-2 ಲೈನ್ ಹಾಡಿದ್ದೆ ಅಷ್ಟೇ. तेरे जैसा यार कहाँ कहाँ ऐसा याराना, याद करेगी दुनिया तेरा मेरा अफसाना. ಇದೇ ಅವತ್ತು ನಾನು ಹಾಡಿದ ಹಾಡು. ಕಿರಣ್ ಅವರೇ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೊಂದು ಆಕ್ಟಿವ್ ಆಗಿರ್ತೀರಾ, ತುಂಬಾನೇ ಟ್ರಾವೆಲ್ ಮಾಡ್ತೀರಾ, ಬಾರ್ಡರ್ಗೆ ಟ್ರಾವೆಲ್ ಮಾಡ್ತೀರಾ, ಅರುಣಾಚಲ್ ಪ್ರದೇಶಕ್ಕೂ ಹೋಗ್ತೀರಾ, ಹಾಡು ಕೂಡ ಹಾಡ್ತೀರಾ, ಫಿಟ್ನೆಸ್ ಕೂಡ ಮಾಡ್ತೀರಾ. ಮತ್ತೆ ನೀವು ನಿಮ್ಮ ಕೆಲಸಗಳನ್ನ ಯಾವಾಗ ಮಾಡ್ತೀರಾ? ಫಿಟ್ನೆಸ್ ಮತ್ತು ಆಕ್ಟಿವಿಟಿ ಇದು ಕೂಡ ಒಂದು ದೊಡ್ಡ ಕೆಲಸನೇ. ಒಬ್ಬ ವ್ಯಕ್ತಿ ಫಿಟ್ ಆಗಿಲ್ಲ ಅಂದ್ರೆ ಮತ್ತೆ ಕೆಲಸ ಹೇಗೆ ಮಾಡ್ತಾನೆ? ಆದರೆ ಆನ್ ಅ ಸೀರಿಯಸ್ ನೋಟ್, ನಾವು ಕೆಲಸದಲ್ಲಿ ಆಳವಾಗಿ ತೊಡಗಿಸ್ಕೊಂಡಿರುವಂಥ ವಿಷಯಗಳನ್ನ ನಾವು ಅದನ್ನು ಹೊರಗೆ ತೋರ್ಸಕ್ಕಾಗಲ್ಲ ಅಲ್ವಾ? ನಾವು ಸ್ವಲ್ಪ ಸಮಯ ತಗೊಂಡು ಒಂದು ಪಬ್ಲಿಕ್ ಮೀಟಿಂಗ್ ಅಂತ ಮಾಡ್ತೀವಿ, ಅಥವಾ ನಾವು ಗ್ಯಾಪ್ ಸ್ವಲ್ಪ ಟೈಮ್ ತಗೊಂಡು ಅಡ್ವೆಂಚರ್ ಅಂತ ಏನ್ ಮಾಡ್ತೀವಿ, ಅಥವಾ ಪ್ರೋಗ್ರಾಮ್ಗೆ ಹೋಗ್ತೀವಿ, ಅದೇ ಕಾಣಿಸುತ್ತೆ. ಅದನ್ನು ಬಿಟ್ಟು ನಾವು ಏನು ಡಿವೋಟೆಡ್ ಆಗಿ ಕೆಲಸ ಮಾಡ್ತಿರ್ತೀವಲ್ಲ, ಫೈಲ್ ಮಾಡ್ತೀವಿ, ರಿವ್ಯೂ ಮಾಡ್ತೀವಿ, ಮೀಟಿಂಗ್ಸ್ ಅಟೆಂಡ್ ಮಾಡ್ತೀವಿ, ಅದನ್ನ ಯಾರಿಗೆ ತೋರಿಸೋದು? ನಾವು ಸೆಕ್ರೆಟರಿ ಜೊತೆ ತುಂಬಾ ಡೀಪಾಗಿ ಡಿಸ್ಕಸ್ ಮಾಡ್ತಿರ್ತೀವಿ, ಅದನ್ನ ಯಾರ ಹತ್ರ ತೋರಿಸೋದು? ಅಂದ್ರೆ ನಾವೇನ್ ಕೆಲಸ ಮಾಡ್ತಾ ಇದೀವಲ್ಲ ಅದು ಯಾರಿಗೂ ಕಾಣಿಸೋದಿಲ್ಲ. ಅದು ಬಿಟ್ಟು ಏನು ಸಣ್ಣ ಪುಟ್ಟ ಆಕ್ಟಿವಿಟೀಸ್ ಅಂತ ಏನಿದೆ ಅದು ಎಲ್ಲ ಕಡೆ ಕಾಣುತ್ತೆ. ಅದರ್ವೈಸ್ ಒಂದ್ ವೇಳೆ ನಾವು ಸ್ವಲ್ಪ ಟೈಮ್ ಮಾಡ್ಕೊಂಡ್ರೆ, ಒಂದ್ ವೇಳೆ ನಾವು 16 ಗಂಟೆ ಕೆಲಸ ಮಾಡಿದ್ರೆ, ಅದರಲ್ಲಿ ಈವೆಂಟ್ ಅಥವಾ ಜನರನ್ನ ಭೇಟಿ ಆಗೋದು, ಪಬ್ಲಿಕ್ ಮೀಟಿಂಗ್ ಹೋಗೋದು,
ಒಂದು 30% ಇರುತ್ತೆ. 70% ನಾವು ಬೇರೆ ಕೆಲಸನೇ ಮಾಡ್ತಾ ಇರ್ತೀವಿ, ಅಥವಾ ಇಂಟರ್ನಲ್ ಪಾರ್ಟಿನ ಎಲ್ಲಾದರೂ ಭೇಟಿಯಾಗುವಂಥ ಕೆಲಸ ನಡೀತಾ ಇರುತ್ತೆ. ನೀವು ಇಷ್ಟು ಬ್ಯುಸಿ ಇರೋದ್ರಿಂದ ಯಾರಿಗೆ ತುಂಬಾನೇ ಕಷ್ಟ ಆಗುತ್ತೆ. ಅದರ ಒಂದು ಎವಿಡೆನ್ಸನ್ನ ನಾನೀಗ ನಿಮಗೆ ತೋರಿಸ್ತೀನಿ. How can that be, Papa? My grandparents even doesn't come. They live in far village. Oh. All right, I'll try to come. I'm so busy these days. What to do? You have office, but still you say to your boss that I'm I have to come to my daughter's school. ಅವ್ರು ಹೇಳ್ತಾ ಇದ್ದಾರೆ, ನಿಮ್ ಬಾಸಿಗೆ ಹೇಳಿ ರಜಾ ತಗೊಳ್ಳಿ, ನನ್ನ ಜೊತೆ ಸ್ಕೂಲಿಗೆ ಹೋಗ್ಬೋದು ಅಂತ. ಇದು ಹೆಚ್ಚು ಕಮ್ಮಿ ಒಂದು 4 ವರ್ಷದ ಹಳೆ ವಿಡಿಯೋ ಅಂದ್ಕೊಡ್ತೀನಿ. ಆಕ್ಚುಲಿ ಅವತ್ತು ನನ್ನ ಮಗಳ ಗ್ರ್ಯಾಂಡ್ ಪೇರೆಂಟ್ದೇನೋ ಇತ್ತು. ಅವತ್ತು ಅವಳು ಸ್ಕೂಲ್ಗೆ ಹೋಗಿರ್ಲಿಲ್ಲ. ಅವತ್ತು ಸ್ಕೂಲಲ್ಲಿ ಹೇಳಿದ್ದಾರೆ, ನಿಮ್ಮ ತಂದೆನ ಕರ್ಕೊಂಬ ಬರುವಾಗ ಅಂತ. ಅವಳೊಂದು 2-3 ದಿನ ಹೇಳ್ತಾನೆ ಇದ್ಲು, ನೀವು ಸ್ಕೂಲಿಗೆ ಬರ್ಬೇಕಂತೆ, ಅಲ್ಲಿ ನಮ್ಮ ಟೀಚರ್ ಹೇಳಿ ಕಳಿಸಿದ್ದಾರೆ ಅಂತ. ಕೊನೆಗೆ ಅವತ್ತು ಆ ರಾತ್ರಿ ಆ ವಿಡಿಯೋನ ಸುಮ್ಮನೆ ಹೆಂಗೆ ತಮಾಷೆಗೆ ತಗೊಳ್ತಾ ಇರೋವಾಗ ಅವಳು ಹೇಳಿದ್ಲು, ಅರೆ ನಿಮ್ಮ ಬಾಸ್ಗೆ ಹೇಳ್ಬೋದಲ್ವಾ, ನನ್ನ ಮಗಳದು ಸ್ಕೂಲಲ್ಲಿ ಪ್ರೋಗ್ರಾಮ್ ಇದೆ, ಹೋಗ್ಬೇಕು ಅಂತ. ನಮ್ಮ ಪ್ರಧಾನಮಂತ್ರಿ ಬೇಡ ಅಂದ್ರೂ ಕೂಡ ನಾವು ಸಂತೋಷವಾಗಿ ಬೇರೆ ಬೇರೆ ದೇಶ ಎಲ್ಲ ಸುತ್ತಾಡೋಕ್ಕಾಗಲ್ಲ, ಅದು ತುಂಬಾ ಕಷ್ಟ ಆಗತ್ತೆ ಅಂತ ಹೇಳಿದ್ದೆ, ಅಷ್ಟು ಸುಲಭವಾಗಿ ಓಡಕ್ಕಾಗಲ್ಲ ಅಂತ. ಅವಳ ಪ್ರಕಾರ ಬಾಸ್ ಅಂದ್ರೆ ಪ್ರಧಾನಮಂತ್ರಿ. ಅವಳು ಹೇಳ್ತಾಳೆ, ಪ್ರಧಾನಮಂತ್ರಿ ಅಂದ್ರೆ ಬಾಸ್ ಒಪ್ಕೋತಾರೆ ಮಗಳ ಹೆಸರು ಹೇಳಿದ್ರೆ ಅಂತ. ಆದ್ರೆ ಇಡೀ ಜಗತ್ತಿಗೆ ಗೊತ್ತಿರೋ ವಿಚಾರ ಏನು ಅಂತಂದ್ರೆ, ಮೋದಿ ಅವರು ತಮ್ಮ ಮಂತ್ರಿಗಳಿಗೆ ಮಲಗೋದಿಕ್ಕೂ ಬಿಡೋದಿಲ್ಲ, ಆರಾಮ್ ಮಾಡೋದಿಕ್ಕೂ ಬಿಡೋದಿಲ್ಲ ಅಂತ ವಿಷಯ. ಅದಕ್ಕೆ ದೇಶ ಪ್ರಗತಿ ಆಗ್ತಾ ಇದೆ. ಒಂದ್ ವೇಳೆ ಕಾಂಗ್ರೆಸ್ ಟೈಮಲ್ಲಿ ಅಥವಾ ಅದರ ಹಿಂದೆ ಯೂಶಲಿ ನಿಮಗೆ ಗೊತ್ತಾ, ಮಂತ್ರಿಯವರೆಲ್ಲ ಬೇಸಿಗೆ ರಜೆಗೆ ಅಂತ ಹೋಗ್ತಿದ್ರು, ಕುಟುಂಬನ ಯುರೋಪ್ಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು, ಹಾಲಿಡೇಗೆ ಅಂತ ಹೋಗ್ತಾ ಇದ್ರು. 2014 ನಂತರ ಈ ರಜಾ ಹಾಲಿಡೇ ಎಲ್ಲ ನನ್ನ ಡಿಕ್ಷನರಿಯಿಂದಾನೇ ಕಣ್ಮರೆ ಆಗೋಯ್ತು. ಯಾಕಂದ್ರೆ ಈಗ ಅಷ್ಟು ಕೆಲಸ ಇದೆ, ಅಷ್ಟು ಕೆಲಸ ಮಾಡ್ಬೇಕು ನಾವು. ಪ್ರಧಾನಮಂತ್ರಿ 1 ನಿಮಿಷನ ಕೂಡ ಅವರು ವೇಸ್ಟ್ ಮಾಡೋದಿಲ್ಲ. ಹಾಗಿದ್ಮೇಲೆ ನಾವು ಹೇಗೆ ನಮ್ಮ ಸಮಯನ ವ್ಯರ್ಥ ಮಾಡೋಕ್ಕಾಗತ್ತೆ? ಈಗಂತೂ ನಾವು ದೇಶನ 2047ನೇ ಇಸ್ವಿ ಒಳಗಡೆ ಶ್ರೀಮಂತಗೊಳಿಸೋದನ್ನ ದೊಡ್ಡ ಗುರಿಯಾಗಿಟ್ಕೊಂಡು ನಾವೆಲ್ಲರೂ ಮುನ್ನುಗ್ತಾ ಇದ್ದೀವಿ. ಮೋದಿಜಿಯವರು ಏನು ಒಂದು ಹೊಸ ಗುರಿನ ಇಟ್ಕೊಂಡಿದ್ದಾರೆ, ಮುಂದೆ ಹೋಗ್ತಾ ಇದ್ದಾರೆ, ಅದನ್ನ ಪೂರ್ತಿ ಮಾಡಬೇಕು. ಅದಕ್ಕೆ ನಮ್ಮಂತವ್ರು ಎಲ್ರೂ ಬೇರೆ ವಿಚಾರಗಳನ್ನ ಯೋಚನೆ ಮಾಡೋದನ್ನ ಮರೆತು ದೇಶದ ಜನತೆಯನ್ನ ನಮ್ಮ ಮೈಂಡ್ ನಲ್ಲಿ ಇಟ್ಕೊಂಡು ಕೇವಲ ದೇಶಕ್ಕೋಸ್ಕರ ಅಷ್ಟೇ ಕೆಲಸ ಮಾಡಬೇಕು. ಕಿರಣ್ ಅವರೇ, ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಗೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಜಡ್ಜ್, ಟೈಮ್ಸ್ ಆಫ್ ಇಂಡಿಯಾದ ಎಡಿಟರ್ ದಿವಾಕರ್ ಅವರ ತೀರ್ಪನ್ನ, ಇವತ್ತಿನ ಮೊಕದ್ದಮೆ ಬಗ್ಗೆ. ವೆಲ್ಕಮ್ ಬ್ಯಾಕ್. ನಾವಿವತ್ತು ಮೊಕದ್ದಮೆ ನಡೆಸಿದ್ದು ಕಾನೂನು ಮಂತ್ರಿ ಕಿರಣ್ ರಿಜಿಜು ಅವರ ಮೇಲೆ. ಕಿರಣ್ ಅವರೇ, ನಾವು ನಿಮ್ಮನ್ನ ಕೇಳಿದ್ವಿ ಚೈನಾದ ಬಗ್ಗೆ, ಸೆನ್ಸಿಟಿವ್ ವಿಚಾರ, ಲಾನ ಬಗ್ಗೆ ತುಂಬಾನೇ ಸೆನ್ಸಿಟಿವ್ ವಿಚಾರ, ನಿಮ್ಮ ಟೈಮ್ನ ಬಗ್ಗೆ, ನಿಮ್ಮ ಸೋಷಿಯಲ್ ಆಕ್ಟಿವಿಟಿ ಬಗ್ಗೆ. ಸಂತೋಷದ ವಿಚಾರ ಏನು ಅಂದ್ರೆ ಎಲ್ಲ ವಿಚಾರಗಳನ್ನ ಮುಕ್ತವಾಗಿ ನೀವು ಹಂಚಿಕೊಂಡ್ರಿ. ಈಗ ಆಪ್ಗೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ದಿವಾಕರ್ ಅವರ ತೀರ್ಪನ್ನ ಕೇಳೋ ಸಮಯ. ಶ್ರೀ ಕಿರಣ್ ರಿಜ್ಜು ಅವರು ತಮ್ಮ ಮೇಲೆ ಬಂದ ಎಲ್ಲ ಆಪಾದನೆಗಳ ಪ್ರಶ್ನೆಗಳಿಗೆ ತುಂಬಾ ಶಕ್ತಿಯುಕ್ತಿಯಿಂದ, ಜಾಗರೂಕತೆಯಿಂದ ಉತ್ತರ ನೀಡಿದ್ದಾರೆ. ಅವರು ಎಲ್ಲ ಕಡೆ ಸುದ್ದಿಯಲ್ಲಿದ್ದಾರೆ ಅನ್ನೋದು ಸತ್ಯ. ಆದ್ರೆ ಸಮಾಜದಲ್ಲಿ ಈಗ ನಡೀತಿರೋದೇನು ಅಂದ್ರೆ, ಸತ್ಯವನ್ನು ಹೇಳೋದಕ್ಕೆ ತುಂಬಾ ಜನ ಹಿಮ್ಮೆಟ್ತಾರೆ. ಜನ ಏನ್ ಅನ್ಕೋತಾರೋ ಅಂತ ಈ ಭಯದಿಂದ ಎಲ್ರೂ ಸುಮ್ಮನೆ ಇರ್ತಾರೆ. ಒಂದ್ ವೇಳೆ ನಮ್ಮ ಸಂವಿಧಾನದಲ್ಲಿ ಕಾಲೇಜಿಯಲ್ ಸಿಸ್ಟಮ್ನ ಪ್ರಾಮುಖ್ಯತೆ ಇಲ್ದೇ ಇದ್ದಿದ್ರೆ ಅದನ್ನ ಹೇಳೋದ್ರಲ್ಲಿ ಮುಜುಗರ ಏನಕ್ಕೆ? ಸ್ವತಂತ್ರ ದೇಶ ಇದು, ಅದ್ರ ಬಗ್ಗೆ ಮಾತಾಡ್ಬೋದು. ಒಂದ್ ವೇಳೆ ಬೇಸಿಕ್ ಸ್ಟ್ರಕ್ಚರ್ನ ಪರಿಭಾಷೆಯ ಬಗ್ಗೆ ನಿರ್ಧಾರ ಆಗಿಲ್ಲ ಅಂದ್ರೆ ಅದ್ರ ಬಗ್ಗೆನೂ ಚರ್ಚೆ ಆಗ್ಲೇಬೇಕು. ಕೋರ್ಟಲ್ಲಿ ಜನತೆಯ ಪರ ವಕೀಲರು ಏನಂದ್ರು, ನೀವು ಸುಪ್ರೀಂ ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡಿಲ್ಲ, ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ಸೆನ್ಸಿಟಿವಿಟೀಸ್ ಬಗ್ಗೆ ನಿಮಗೆ ಜ್ಞಾನ ಇಲ್ಲ ಅಂತ ಆ ಆರೋಪ ನಿಮ್ಮೇಲೆ ಹಾಕ್ಲಾಯ್ತು. ಆದ್ರೆ ಕೋರ್ಟ್ ಇದನ್ನ ಒಂದು ದುರ್ಬಲತೆ ಅಂತ ಪರಿಗಣಿಸಲ್ಲ. ಯಾಕಂದ್ರೆ ನೀವು ಇನ್ಸೈಡರ್ ಅಂತ ಆದ್ಮೇಲೆ ಅದ್ರ ಸುಧಾರಣೆ ಬಗ್ಗೆ ಯೋಚನೆ ಮಾಡೋ ಅಧಿಕಾರ ಇದೆ. ಕಿರಣ್ ರಿಜಿಜು ಅವ್ರಿಗೆ ಸ್ಟಾಕ್ ಹೋಮ್ ಸಿಂಡ್ರೋಮ್ ಅನ್ನೋ ಕಾಯಿಲೆ ಏನೂ ಆಗಿರ್ಲಿಲ್ಲ. ಏನು ಅಂದ್ರೆ, ಕೋರ್ಟಲ್ಲಿ ಬರೀ ದೊಡ್ಡ ದೊಡ್ಡ ವಕೀಲರದೇ ಸಾಮ್ರಾಜ್ಯ ನಡೆಯುತ್ತೆ. ಸ್ಟಾರ್ ವಕೀಲ್ಗಿರಿ ಶುರು ಆಗ್ಬಿಟ್ಟಿದೆ ಇವಾಗ. ಇತ್ತೀಚೆಗೆ ತುಂಬಾ ಜಡ್ಜ್ಗಳು ಎಂತೆಂಥ ಟಿಪ್ಪಣಿಗಳು ಮಾಡ್ತಾ ಇದ್ದಾರೆ ಅಂದ್ರೆ, ಅವರ ಫೈನಲ್ ವರ್ಡಿಕ್ಟ್ ಅಲ್ಲಿ ಆ ಟಿಪ್ಪಣಿಗಳೇ ಇರಲ್ಲ, ಅದ್ರ ವಿವರಣೆನೇ ಇರಲ್ಲ. ಅದ್ರ ಬಗ್ಗೆ ಹೇಳೋದ್ರಲ್ಲಿ ಮುಜುಗರ ಯಾಕೆ? ಹೇಳ್ಬೇಕು ಅವ್ರಿಗೆ ಅದನ್ನೆಲ್ಲ. ಮತ್ತೆ ಇನ್ನೊಂದ್ ವಿಷಯ ಏನು ಅಂದ್ರೆ, ಯಾವ ಜನ ಕಮಿಟೆಡ್ ಜುಡಿಷಿಯರಿ ಬಗ್ಗೆ ಮಾತಾಡ್ತಾ ಇದ್ರು, ಒಂದ್ ಚಿಟ್ಕೆ ಹೊಡೆಯಷ್ಟರಲ್ಲಿ
ಮೂರು ದೊಡ್ಡ ದೊಡ್ಡ ಜಡ್ಜ್ಗಳನ್ನ ಸೂಪರ್ಸೀಡ್ ಮಾಡಿ ತಮ್ಮ ಅನುಕೂಲಕ್ಕೆ ತಮ್ಮಿಷ್ಟದಂತೆ ಚೀಫ್ ಜಸ್ಟಿಸ್ಗಳಾಗಿ ಮಾಡ್ಬಿಟ್ರು. ಅವರು ನಿಮ್ಮೇಲೆ ಇಷ್ಟೆಲ್ಲ ಆರೋಪ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು. ಈ ಅದಾಲತ್ ಎಲ್ಲಾ ಆಪಾದನೆಗಳಿಂದ ನಿಮ್ನ ಮುಕ್ತಗೊಳಿಸುತ್ತದೆ. ಆದ್ರೆ ಒಂದು ಒಪ್ಪಂದದ ಮೇಲೆ, ಯಾವ ರೀತಿ ಅವರು ನಾರ್ತ್ ಈಸ್ಟ್ನ ಜನರನ್ನ, ಇವತ್ತು ನಾರ್ತ್ ಈಸ್ಟ್ನ ಜನ ನಾವೆಷ್ಟು ಚೆನ್ನಾಗಿ ಹಿಂದಿ ಮಾತಾಡ್ತೀವೋ ಅಷ್ಟೇ ಚೆನ್ನಾಗಿ ಮಾತಾಡ್ತಾರೆ. ಇವತ್ತು ಅವರ ಈ ಹೊಸ ಪರಿಭಾಷೆಗೆ, ನಾರ್ತ್ ಈಸ್ಟ್ನ ಒಂದು ಹೊಸ ಛವಿಗೆ ಇವರೇ ಕಾರಣ. ಅದನ್ನ ಮುಂದುವರಿಸಬೇಕು. ಮತ್ತೆ ನ್ಯಾಯವನ್ನ ಸಹಜ, ಸುಲಭ ಮತ್ತು ಸುಗಮ ಮಾಡೋದ್ರಲ್ಲಿ ನಿಮ್ಮ ಶ್ರಮ ಏನಿದೆ ಅದನ್ನ ಮುಂದುವರಿಸಬೇಕು. ಧನ್ಯವಾದ. ನನಗೆ ನಂಬಿಕೆ ಇದೆ ಕಿರಣ್ ರಿಜಿಜು ಅವರು ಇವತ್ತು ಎಷ್ಟು ಪ್ರಾಮಾಣಿಕತೆಯಿಂದ ಮಾತನಾಡಿದ್ರೋ ಅವರು ತಮ್ಮ ಜೀವನದುದ್ದಕ್ಕೂ ಅದೇ ಸ್ಪಷ್ಟತೆ ಜೊತೆಗೆ ಭಯ ಇಲ್ಲದೆ ಮಾತನಾಡಲಿ ಅಂತ. ನಮ್ಮ ದೇಶವನ್ನ ಮುನ್ನಡೆಸೋ ನಿಟ್ಟಲ್ಲಿ ಕೆಲಸ ಮಾಡಲಿ. ಅವರು 2047ರ ಭಾರತದ ಬಗ್ಗೆ ಏನು ಕನಸು ಕಂಡಿದ್ದಾರೋ ಆ ಕನಸು ಖಂಡಿತ ನನಸಾಗಲಿ. ನಾವು ಆಪ್ಕಿ ಅದಾಲತ್ನಲ್ಲಿ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ ಒಬ್ಬ ಹೊಸ ವ್ಯಕ್ತಿತ್ವದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.